ದೇವರಿಗೆ ಮಹಿಮೆ, ಎಲ್ಲ ಘನತ ಮಹಿಮೆ ಯಾರಿಗೆ? ಯೇಸಪ್ಪನಿಗೆ. ಆಮೆನ್. ನಿನ್ನೆ ದಿನದಲ್ಲಿ ಸಹ ನಮ್ಮ ಸಭೆಯಿಂದ ಸಹೋದರ ರವಿ ಮತ್ತು ಚಂದ್ರು ಅವರು ಲಕ್ಷಾಂತರ ಮಂದಿರಲ್ಲಿ ಆರಾಧನೆ ಮಾಡೋಕ್ಕೆ ದೇವರ ಅವಕಾಶ ಕೊಟ್ಟರು. ದೇವರಿಗೆ ಸ್ತೋತ್ರ. ಯೇಸು ಬಿಡಿಸ್ತಾನೆಂಬ ಕಾರ್ಯಕ್ರಮಕ್ಕೆ ಎಷ್ಟೋ ಸಭೆಗಳಿದ್ದಾವೆ, ನೂರಾರು ಸಭೆಗಳು, ಲಕ್ಷಾಂತರ ಸಭೆಗಳು. ಅದರ ಮಧ್ಯದಲ್ಲಿ ಈ ಸಭೆಯ ಮಕ್ಕಳು ಹೋಗಿ ಆರಾಧನೆ ಮಾಡೋದಕ್ಕೆ ಟಿ ವಿಲಿ ಬರ್ತದೆ ನೋಡ್ರಿ, ತುಂಬ ಸಂತೋಷ. ಆಮೇಲೆ ಇನ್ನೂ ಅನೇಕ ಜನಕ್ಕೆ ಅವಕಾಶ ಇದೆ, ಆದರೆ ಮಾಸ್ತಿ ಬಿಟ್ಟು ಬರೋಕ್ಕಾಗಲ್ಲ ಅಂತೇಳಿ ಕಟ್ಟಾಕ್ಬಿಟ್ಟಿದ್ದಾರೆ. ಅವ್ರು ಬಿಡುಗಡೆ ಹೊಂದಿದ್ರೆ ಖಂಡಿತವಾಗ್ಲೂ ದೇವರು ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಸಮಯ ಅಭಾವ ಇರೋದ್ರಿಂದ ನಾವು ದೇವರ ವಾಕ್ಯಕ್ಕೆ ನೇರವಾಗಿ ಹೋಗೋಣ, ಪ್ರಾರ್ಥಿಸೋಣ. ಸರ್ವಶಕ್ತನು ಅತಿ ಕನಿಕರನಾದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೃಪೆ ಉಳ್ಳ ದೇವರೇ, ಕರುಣೆ ಉಳ್ಳ ದೇವ, ಸ್ತೋತ್ರ. ವಿಶೇಷವಾಗಿ ಸಂದಲ್ಲಿ ಮಾತಾಡು, ನಿಂದಾಸರ ಮಕ್ಕಳು ಎಲ್ಲರೂ ಕೇಳುವ ಸಹಾಯ. ವಾಕ್ಯಗಳ ಮುಖಾಂತರ ಬಲಗೊಳ್ಳಲಿ ಸ್ವಾಮಿ. ಸಾಕ್ಷಿಗಳ ಮುಖಾಂತರ ವಿಶ್ವಾಸ ಬಂದಿದೆ, ಆರಾಧನೆ ಮುಖಾಂತರ ಮಹಿಮೆಯಾಗಿದೆ. ಈ ಸಮಯದಲ್ಲಿ ನಿಮ್ಮ ಪ್ರಸನ್ನತೆಯಿಂದ ಕರ್ತನೆ, ಮನಸ್ಸಲ್ಲೂ ಶರೀರದಲ್ಲೂ ಆತ್ಮದಲ್ಲಿ ಕಟ್ಟಿದಂಥ ಕಟ್ಟೆಗಳು, ಪಾಪಗಳು, ಶಾಪಗಳು ಮುರಿಯಲ್ಪಡಲಿ. ಪವಿತ್ರಾತ್ಮ ಜಾಗದಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ನನ್ನನ್ನು ಶಿಲುಬೆಯಲ್ಲಿ ಮರೆಮಾಡಿ ಕರ್ತನೆ, ಅನೇಕರ ಜೀವಿತದಲ್ಲಿ ಬೆಳಕುಂಟಾಗುವ ಹಾಗೆ ಸಹಾಯ ಮಾಡಿ. ನೀತಿ ಸೂರ್ಯನಾದ ನಿಮ್ಮ ಬೆಳಕು ಎಲ್ಲರ ಮೇಲೆ ಬೆಳ್ಳಿ ಸ್ವಾಮಿ. ಕೃಪೆತ ಸಹಾಯ ಮಾಡಬೇಕಾಗಿ ಯೇಸು ನಾಮದಲ್ಲಿ ಬಿಡಿ ತಂದೆ, ಆಮೆನ್. ಈ ದಿನ ನೀತಿ ಸೂರ್ಯನ ಕುರಿತಾಗಿ ನಾವು ಪ್ರಾರ್ಥಿಸೋಣ, ವಾಕ್ಯದ ಧ್ಯಾನ ಮಾಡೋಣ. ಆಮೆನ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ಸಾಕ್ಷಿಗಳೆಲ್ಲ ತುಂಬ ಪ್ರಯೋಜನಕರವಾಗಿತ್ತು, ಅದಕ್ಕಾಗಿ ಸ್ತೋತ್ರ. ಸರಿ, ಈ ಸಮಯದಲ್ಲಿ ಮಾರ್ಕ್ ನಂಬರ್ ಸುವಾರ್ತೆ 1ನೇ ಅಧ್ಯಾಯ 32ನೇ ವಾಕ್ಯವನ್ನು ಓದೋಣ. ಮಾರ್ಕ್ ನಂಬರ್ ಸುವಾರ್ತೆ 1ನೇ ಅಧ್ಯಾಯ 32ನೇ ವಾಕ್ಯ. ಬಿಡಿಸಿದನು ಮತ್ತು ಓಕೆ, ಇನ್ನೊಬ್ರು ಹೋದ್ರಿ. ಲೂಕ್ ನಂಬರ್ ಸುವಾರ್ತೆ 4ನೇ ಅಧ್ಯಾಯ 40ನೇ ವಾಕ್ಯ. ಲೂಕ್ ನಂಬರ್ ಸುವಾರ್ತೆ 4ನೇ ಅಧ್ಯಾಯ 40ನೇ ವಾಕ್ಯ. ಹೊತ್ತು ಮುಣುಗುವಾಗ ಆದದ್ದೇನೆಂದರೆ, ಯಾರ್ಯಾರ ಮನೆಯಲ್ಲಿ ತರತರದ ರೋಗಗಳಿದ್ದ ಅಸ್ವಸ್ಥವಾಗಿದ್ದವರಿದ್ದರೋ ಅವರೆಲ್ಲರೂ ಆ ರೋಗಿಗಳನ್ನು ಆತನ ಹತ್ತಿರಕ್ಕೆ ಕರೆಕೊಂಡು ಬಂದರು. ಆತನು ಪ್ರತಿಯೊಬ್ಬನ ಮೇಲೆಯೂ ಕೈಯಿಟ್ಟು ಅವರನ್ನು ವಾಸಿ ಮಾಡಿದನು. ದೆವ್ವಗಳು ಸಹ ನೀನು ದೇವರ ಕುಮಾರನು ಎಂದು ಅಬ್ಬರಿಸಿ ಅನೇಕರನ್ನು ಬಿಟ್ಟು ಹೋದವು. ತಾನು ಕ್ರಿಸ್ತನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತಾಡದಂತೆ ಗದರಿಸಿದನು. ಬೆಳಗಾದ ಮೇಲೆ ಆತನು ಹೊರಟು ಆಮೆನ್. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಮಾರ್ಕ್ ನಂಬರ್ ಸುವಾರ್ತೆ 1ನೇ ಅಧ್ಯಾಯಕ್ಕೆ ಮತ್ತೆ ಬರೋಣ. 2 ವಾಕ್ಯಗಳು ಆಧಾರವಾಗಿರುವಂತಹ ಮಾತುಗಳನ್ನು ಧ್ಯಾನಿಸೋಣ. ಇದರಲ್ಲಿ 2 ಭಾಗ ಇದೆ. ಒಂದು ರೋಗಗಳು, ಇನ್ನೊಂದು ದೆವ್ವಗಳಿರುವುದನ್ನು ನಾವು ನೋಡುತ್ತೇವೆ. ಆಮೆನ್. ಈ ವಿಷಯ ಏನಪ್ಪ ಅಂದರೆ, ಸಂಜೆಯಾಗಿ ಹೊತ್ತು ಮುಳುಗಿದ ಮೇಲೆ, ಆಮೆನ್, ಸಂಜೆಯಾಗಿ ಹೊತ್ತು ಮುಳುಗಿದ ಮೇಲೆ, ಗಮನಿಸಿರಿ, ಒಂದು ದಿನ ಮುಕ್ತಾಯ ಆಗ್ತಾ ಬರ್ತದೆ. ಆಮೆನ್. ಈ ಸೂರ್ಯನ ಕಿರಣಗಳಿರೋವರೆಗೂ, ಅಂದರೆ ಪ್ರಕಾಶವಾಗಿ ಉಳಿಯುವಂಥ ಸೂರ್ಯ ಸಂಜೆ ಆಗೋ ಟೈಮ್ಗೆ ತಣ್ಣಗೆ ಕಣ್ಮರೆ ಆಗೋದು ನಾವು ನೋಡ್ತೇವೆ. ಆಮೆನ್. ಕೆಲವು ದೇಶಗಳಲ್ಲಿ ಸೂರ್ಯ ಮುಳುಗೋದೇ ಇಲ್ಲ. ಆಮೆನ್. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಇಲ್ಲಿ ವಿಷಯ ಇಷ್ಟೇ ತಿಳ್ಕೋಬೇಕಾದ್ದು, ಸಂಜೆಯಾದಾಗ ಸಂಜೆಯಾಗಿ ಹೊತ್ತು ಮುಳುಗಿದ ಮೇಲೆ ಜನರಲ್ಲಿ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ದೆವ್ವ ಹಿಡಿದವ್ರನ್ನ ಆತನ ಬರಳಿಗೆ ಕರೆತಂದರು. ಇವತ್ತು ಅನೇಕರಲ್ಲಿ ಜೀವಿತ ಅಂತ್ಯ ಆಗ್ತಾ ಇದೆ, ಹೊತ್ತು ಮುಳುಗುವ ರೀತಿಯಲ್ಲಿ ಆಗಿದೆ. ಇದಕ್ಕೆ 2 ಕಾರಣಗಳು. ಒಂದು ದೆವ್ವದ ಕಾಟ, ಇನ್ನೊಂದು ರೋಗದ ಕಾಟ. ಈ 2 ಭಾಗ ಇದೆ. ಹಲ್ಲೆಲೂಯಾ. ಯಾರಿಗೂ ಸಾಯೋದಕ್ಕೆ ಇಷ್ಟ ಇಲ್ಲ. ಯಾರಿಗೂ ಇಷ್ಟ ಇದೆಯಾ? ಇಲ್ಲ. 95-98 ವರ್ಷದ ಮುದುಕನ ಕೇಳು, ಸಾಯ್ತೇಮ್ಮ ಅಂದರೆ, ಇನ್ನು ಯಾವ ವಯಸ್ಸಾಗಿದೆ ಅಂತ ನಾನು ಸಾಯಿಲಿ ಅಂತ ಹೇಳ್ತಾರೆ. ಯಾರು?
98 100 ವರ್ಷ ಇರುವಂತಹ ಮುದುಕನ ಕೇಳಿದ್ರು ಸಹ ನನಗೆ ಯಾವ ವರ್ಷ ಅಂತ ಕೇಳಿ ಎಷ್ಟು ವಯಸ್ಸಾಗ್ಬಿಟ್ಟಿದೆ ಅಮ್ಮಮ್ಮ ಅಂದರೆ ಅಂತೇಳಿ ಇನ್ನೂ ಬದುಕಬೇಕಂತ ಆಸೆ ಪಡೋರು ನಾವು ನೋಡ್ತೀವಿ. ಆಮೇನ್ ಆಮೇನ್ ಹಲ್ಲೆಲೂಯ. ಏನಪ್ಪ ಅಂದರೆ ನೀತಿ ಸೂರ್ಯನಾದಂಥ ಯೇಸು ಕ್ರಿಸ್ತನು ಯಾರ ಜೀವಿತದಲ್ಲಿ ಕಣ್ಮರಿಯಾಗ್ತಾನೋ, ಯಾರ ಜೀವಿತದಲ್ಲಿ ಇರೋದಿಲ್ವೋ ಅವರ ಜೀವಿತದಲ್ಲಿ ಅವರ ಜೀವಿತ ಸಹ ಅಂತ್ಯ ಆಗೋದನ್ನು ನಾವು ನೋಡ್ತೇವೆ. ಎಲ್ಲಿ ಯೇಸು ಕ್ರಿಸ್ತನಿಲ್ವೋ ಅಲ್ಲಿ ಇಂತಹ ಪರಿಸ್ಥಿತಿಗಳು ಬರೋದಕ್ಕೆ ಸಾಧ್ಯವಾಗ್ತದೆ. ಆದರೂ ಸಹ ಕರ್ತನು ಕೈ ಬಿಡೋ ದೇವರಲ್ಲ, ಆತನ ನೀತಿಯ ಸೂರ್ಯನಾಗಿರ್ತಾನೆ. ಆಮೇನ್ ಆಮೇನ್. ಈಗ ಕಾಣುವಂಥ ಸೂರ್ಯ ಒಂದು ದಿವಸ ಬಿದ್ದು ಹೋಗ್ತಾನೆ. ನಾವು ಧ್ಯಾನ ಮಾಡುವಂಥ ಸೂರ್ಯ ನಿರಂತರವಾಗಿರುತ್ತಾನೆ. ಆಮೇನ್ ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಆಗಲಿ. ಕೀರ್ತನೆಗಳು 84 11ನೇ ವಾಕ್ಯರಾದರೂ ಓದಿ. ಯೆಹೋವ ದೇವರು ಸೂರ್ಯನು ಗುರಾಣಿಯು ಆಗಿದ್ದಾನಲ್ಲ. ಯೆಹೋವ ದೇವರು ಏನಾಗಿದ್ದಾನೆ? ಸೂರ್ಯನು ಗುರಾಣಿಯು ಆಗಿದ್ದಾನಲ್ಲ. ಯೆಹೋವನ ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಆಮೆನ್ ಆಮೆನ್ ಹಲ್ಲೆಲೂಯ. ದೇವರೇನಾಗಿದ್ದಾನೆ? ಸೂರ್ಯನಾಗಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಿಜವಾದ ನೀತಿ ಸೂರ್ಯನಾಗಿದ್ದಾನೆ. ಎಷ್ಟು ಜನಕ್ಕೆ ಬೇಕು ಈ ನೀತಿ ಸೂರ್ಯ? ಆಮೆನ್ ಆಮೆನ್ ಹಲ್ಲೆಲೂಯ. ಸಂಜೆ ಮುಳುಗುವಾಗ, ಸಂಜೆ ಆಗುವಾಗ, ಸೂರ್ಯನ ಕಣ್ಮರೆಯಾದಾಗ ಕತ್ತಲು ಬರುತ್ತೆ. ಯಾವ್ದು ಬರೋದು? ಬೆಳಕೋದ ಮೇಲೆ ಏನು ಬರುತ್ತೆ? ಕತ್ತಲು ಬರುತ್ತೆ. ಕತ್ತಲಿಗೆ ಸಂಬಂಧಪಟ್ಟಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಭಯ, ಭೀತಿ, ಪಾಪಗಳು, ಅನೇಕ ದೇವರಿಗೆ ವಿರುದ್ಧವಾದ ಕಾರ್ಯಗಳು ಆ ಕತ್ತಲಲ್ಲಿ ನಡೀತಾ ಹೋಗ್ತಾ ಇರ್ತದೆ. ಆಮೆನ್ ಆಮೆನ್. ಬೆಳಕಲ್ಲಿ ಪಾಪ ಮಾಡೋದಕ್ಕೆ ಕಡಿಮೆ, ಆದರೆ ರಾತ್ರಿಯ ಸಮಯದಲ್ಲಿ ಪಾಪ ಮಾಡೋದು ಹೆಚ್ಚಾಗಿರುತ್ತದೆ. ಆಮೆನ್ ಹಲ್ಲೆಲೂಯ. ಇಲ್ಲಿ ಗಮನಿಸಬೇಕೇನೆಂದರೆ ಸಂಜೆ ಹೊತ್ತು ಮುಳುಗಿದ ಮೇಲೆ ಅಥವಾ ಯೇಸು ಕ್ರಿಸ್ತನ ಯಾರ ಜೀವಿತದಲ್ಲಿ, ಯಾರ ಕುಟುಂಬದಲ್ಲಿ ಕಣ್ಮರೆಯಾಗ್ತಾ ಹೋಗ್ತಾನೋ ಅವರ ಜೀವಿತದಲ್ಲಿ, ಅವರ ಕುಟುಂಬದಲ್ಲಿ ಇಂಥ ಸಮಸ್ಯೆಗಳನ್ನು ಕಾಣುತ್ತಾ ಬರ್ತವೆ. ಇದರಿಂದ ಹೊರಗಡೆ ನಿಮ್ಮ ಮನೆಗೆ ಯಜಮಾನನಾಗಿರಬೇಕು. ನೀತಿ ಸೂರ್ಯನು ನಿನಗೆ ದೇವರಾಗಿರಬೇಕು. ಹಲ್ಲೆಲೂಯ ಹಲ್ಲೆಲೂಯ. ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಈ ಸೃಷ್ಟಿಯನ್ನು ಮಾಡಿದಂಥ ಸೃಷ್ಟಿಕರ್ತನು ಯಾರು, ನಿನ್ನನ್ನು ಸೃಷ್ಟಿ ಮಾಡಿದಂಥ ದೇವರು ಯಾರು ಅಂತ ತಿಳ್ಕೋಬೇಕು. ಆಮೇನ್ ಆಮೇನ್. ನೀವೇನು ಹೇಳ್ತೀರಾ? ನೀವು ಯಾರಿಂದ ಸೃಷ್ಟಿಯಾದಿದ್ದೀರಿ? ಜೋರಾಗಿ ಹೇಳಿ. ನಾನು ಹೇಳಿದ್ದಕ್ಕೆ ಹೇಳ್ತಿದ್ದೀರಾ ಅಥವಾ ನಿಮ್ಗೆ ಗೊತ್ತಿರೋದು ಹೇಳ್ತಿದ್ದೀರಾ? ಈಗ ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗೋರೆಲ್ಲ ಹೇಳ್ತೀರಿ. ಅಲ್ಲಿ ಸಮಾಜಶಾಸ್ತ್ರದಲ್ಲಿ ಏನಂತ ಹೇಳ್ತಾರೆ? ಮಂಗನಿಂದ, ಮಂಗ ಅಂದ್ರೇನು? ಕೋತಿ. ಕೋತಿ ಅಂದ್ರೇನು? ಓ ಕರೆಕ್ಟ್, ಮಂಕಿ. ವೆರಿ ಗುಡ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಕೋತಿಯಿಂದ ಬಂದಿವರಿದ್ದೀರಿ ಇಲ್ಲಿ? ಇಲ್ಲ. ನನಗೂ ಹತ್ತತ್ರ 50 ವರ್ಷ ಆಗ್ತಾ ಬಂತು. ಎಷ್ಟೋ ಕೋತಿಗಳು ನೋಡಿದ್ದೀನಿ. ಕೋತಿಗಳಿಗೆ ಬಟ್ಟೆ ಹಾಕಿ ಡ್ಯಾನ್ಸ್ ಮಾಡಿದವರೇ ಹೊರತು ಒಂದು ಕೋತಿಯೂ ಮನುಷ್ಯನಾಗಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಇಲ್ಲಿ ಕೋತಿ ಇಂದ ಬಂದಿದ್ದೀರಾ? ಇಲ್ಲ. ಹಾಗಾದ್ರೆ ನಾನು ಬಂದಿರೋದು ಮಾತ್ರ ದೇವರಿಂದ ಬಂದಿರೋದು. ನನ್ನ ಸೃಷ್ಟಿ ಮಾಡಿದ ಯೇಸು ಕ್ರಿಸ್ತನಾಗಿದ್ದಾನೆ. ನನ್ನ ಮಾತ್ರವಲ್ಲ, ಇಡೀ ಜನಾಂಗವನ್ನು ಸೃಷ್ಟಿ ಮಾಡಿದ್ರು ಆತನೇ ಆಗಿದ್ದಾನೆ. ಇಡೀ ಜನಾಂಗ ಮಾತ್ರವಲ್ಲ, ನೋಡುವಂತ ಆಕಾಶ ಭೂಮಿ ಆತನ ಸೃಷ್ಟಿಯಾಗಿದೆ. ಈ ಸೃಷ್ಟಿಕರ್ತನ ಆತನೊಬ್ಬನೇ ಆಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇಲ್ಲಿ 2 ಭಾಗಗಳು ನಾವು ನೋಡ್ತಾ ಇದ್ದೀವಿ. ಒಂದು ರೋಗಗಳಿರುವುದು, ಇನ್ನೊಂದು ದೆವ್ವಗಳಿರುವುದು. ಈ 2 ಭಾಗದಿಂದ ಬಿಡುಗಡೆ ಆಗೋದಕ್ಕೆ ಎಷ್ಟು ಜನಕ್ಕೆ ಇಷ್ಟ ಇದೆ? ಒಂದು ರೋಗದಿಂದ ಮತ್ತು ದೆವ್ವಗಳಿಂದ ಬಿಡುಗಡೆ ಆಗೋದಕ್ಕೆ. ಆಮೆನ್ ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಗಮನಿಸಬೇಕಾರದು, ರೋಗ ಅನ್ನುವಾಗ ನೋಡುವಾಗ ಅನೇಕ ಥರದ ರೋಗಗಳಿದ್ದಾವೆ. ನೀವು ಚೆನ್ನಾಗೇ ಇರಬಹುದು, ಹೋಗ್ಬಿಟ್ಟು ಲ್ಯಾಬ್ಗೆ ಹೋಗ್ಬಿಟ್ಟಿದೆ, ನನ್ನ ಬಾಡಿಯಲ್ಲಿಂತ ರಕ್ತವನ್ನು ತೆಗೆದುಕೊಂಡು ಟೆಸ್ಟ್ ಮಾಡಿ ಅಂತ ನೋಡಿದಾಗ ಒಂದಲ್ಲ ಒಂದು ಕಾಯಿಲೆ ಹೇಳ್ತಾರೆ. ಒಂದಲ್ಲ ಒಂದು ಕಾಯಿಲೆ ಹೇಳ್ತಾರೆ. ಇಲ್ಲ ನಿನಗೆ ಡಿ ವಿಟಮಿನು, 12 ವಿಟಮಿನು, ಕಣ್ಣು, ಕಿಡ್ನಿ, ಹಾರ್ಟು, ನಮ್ಮ ವೆಂಕಟೇಶಪ್ಪ ಹೇಳಿದ ಸ್ಟೋರಿ ಆ ಥರ ಏನೆಲ್ಲ ಒಂದು ಇದೇ ಇರುತ್ತೆ ಅಂತ ಹೇಳ್ತಾರೆ. ಹಲ್ಲೆಲೂಯ.
ಪ್ರೈಸ್ ದ ಲಾರ್ಡ್. ಇದು ಮಾತ್ರ ಅಲ್ಲ, ಇಂದಿನ ಕಾಲದಲ್ಲೂ ಸಹ ಅನೇಕ ರೋಗಗಳು ನಾವು ನೋಡಿದ್ದೀವಿ. ನಿಮ್ಗೆ ಗೊತ್ತಿರೋ ಪ್ರಕಾರ ಎಷ್ಟು ಕಾಯಿಲೆಗಳಿದ್ದಾವೆ? ಶುಗರು, ಅದು ಮನೆ ಮನೆಗೆ ಮನೆ ಮಗಳು ಮಗನಾಗಿ ಆಡ್ತಾ ಇದೆ. ಆಮೇಲೆ ಎರಡು ಬಿಟ್ಟು ನೆಕ್ಸ್ಟ್ ಬರೋದೇ ಇಲ್ಲ ನಿಮ್ಗೆ. ಯಾವುದನ್ನು? ಕರ್ಪೂರನ, ಜಾಂಡೀಸ್, ಆಮೇಲೆ ಹಾರ್ಟ್ ಪ್ರಾಬ್ಲಮ್, ಮಲೇರಿಯಾ, ಕ್ಯಾನ್ಸರ್, ಡೆಂಗು, ಥೈರಾಯ್ಡ, ಓಕೆ, ಆಮೇಲೆ ಚಿಕನ್ ಗುನ್ಯಾ, ಟಮಾಟೋ ಗುನ್ಯಾ, ಕೊರೋನಾ, TB, ಏಡ್ಸು, ಆಮೇಲೆ ಅಲರ್ಜಿ. ಇಷ್ಟೇ ಗೊತ್ತಿರೋದು ಅಲ್ವಾ? ಹಲ್ಲೆಲೂಯಾ. ಇನ್ನೂ ವಿಧವಾಗಿದ್ದಾವೆ. ಹೊಸ ಹಳೆ ಕಾಯಿಲೆ ಮರೆತು ಹೋಗ್ತಾ ಇದ್ರು, ಹೊಸ ಕಾಯಿಲೆ ಬರ್ತಾ ಇರ್ತವೆ. ಆಮೇಲೆ ಈ ಸೈಂಟಿಸ್ಟ್ ಕಂಡಿಡ್ತಾನೆ ಇದ್ದಾರೆ. ಕೊರೋನಾದಲ್ಲಿ ಎಲ್ಲ ನೋಡ್ಕೊ ಬಂದಿದ್ದೀರಿ. ಹಲ್ಲೆಲೂಯಾ. ಹಂದಿ ಜ್ವರ, ಇಲಿ ಜ್ವರ, ಎಲ್ಲ ಜ್ವರಗಳು ನೋಡಿದ್ದೀವಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇನ್ನು ವಿಧವಾಗಿದ್ದಾರೆ. ಅದಕ್ಕೆಲ್ಲ ಚಾಲೆಂಜ್ ಆಗಿ ಇನ್ನು ಮದ್ದುಗಳು ಕಂಡಿಡಿತಾನೆ ಇರ್ತಾರೆ ಈ ರೋಗಗಳಿಗೋಸ್ಕರ. ಹಲ್ಲೆಲೂಯಾ. ಈ ಮಾಸ್ತಿ ಇಲ್ಲಿರೋದಕ್ಕಿಂತ ಮುಂಚೆ ಆ ಗುಟ್ಟಿಗಳಿದಾವಲ್ಲ, ನಾವು ತೋಟ ಮಾಡ್ತಾ ಇದ್ದೀವಿ, ಆ ಗುಟ್ಟಿಗಳ ಹತ್ರ ಇದ್ದಂಥ ಮಾಸ್ತಿ ಗೊತ್ತಾ? ಎಷ್ಟು ಜನ ಗೊತ್ತು? ವರ್ಧಾಪುರ ರೋಡಲ್ಲಿ ಬಂಡೆ ಇದೆ, ಆ ಬಂಡೆ ಪಕ್ಕದಲ್ಲಿ ಇದ್ದಿದ್ದಂಥ ಮಾಸ್ತಿ. ಅಲ್ಲಿ ಇದ್ದಾಗ ಪ್ಲೇಗ್ ಬರ್ತಾ ಇತ್ತು ಆ ಕಾಲದಲ್ಲಿ. ಏನದು? ಪ್ಲೇಗ್. ಪೀಲೇಕಿ ಬಂದು ಹೊಡ್ಕೊಂಡು ಹೋಗ ಅಂತ ಶಾಪ ಹಾಕ್ತಿರಲ್ಲ ಕೆಲವು ಹೆಂಗಸರುಗಳು ಅಲ್ವಾ? ಈ ಪ್ಲೇಗ್ ಬಂದಾಗ ಏನಾಗ್ತದೆ ಅಂದರೆ ಊರಲ್ಲೇ ಅನೇಕ ಜನ ಸತ್ತೋಗ್ತಾರೆ. ಅದಕ್ಕೆ ಪರಿಹಾರ ಏನಂದರೆ ಆ ಊರ ಜಾಗವನ್ನು ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋದಾಗ ಆ ಕಾಯಿಲೆ ಕಂಟ್ರೋಲ್ ಆಗ್ತದೆ. ಬರೋ ದಾರಿಯಲ್ಲಿ, ಅಸಂಡದಲ್ಲಿ ದಾರಿಯಲ್ಲಿ ಒಂದು ದೇವಸ್ಥಾನ ಇದೆ, ಮರದ ಹತ್ರ, ಆಲದ ಮರದ ಹತ್ರ. ಬರೋವಾಗ ಒಂದು ಕಲ್ಲನ್ನು ಇಟ್ಬಿಟ್ಟು ಅವರು ಪ್ಲೇಗ್ ಅಂತ ಇಂಗ್ಲೀಷಲ್ಲಿ ಹೇಳ್ತವೆ, ನಾವು ಪ್ಲೇಗ್ ಅಂತ ಹೇಳಕ್ಕೆ ಬರಲ್ವಲ್ಲ, ಏನಂತ ಹೇಳಿದ್ವಿ? ಪಿಲೇಕಿ. ಅದಕ್ಕೆ ಪ್ಲಸ್ ಹಾಕ್ಬಿಟ್ಟು ಅಮ್ಮ, ಅದಕ್ಕೇನಾಯ್ತು? ಪಿಲೇಕಮ್ಮ. ಎಲ್ಲ ಕಾಯಿಲೆಗಳು ಅಮ್ಮ ಹಾಕ್ಬಿಟ್ರು. ಈಗಲೂ ಇದ್ದಾರೆ, ಇವಾಗಲೂ ಅದನ್ನು ಪೂಜೆ ಮಾಡ್ತಾರೆ. ಅದು ಏನು ಕಾಯಿಲೆ? ಅದು ಪ್ಲೇಗ್. ಆ ಪ್ಲೇಗನ್ನು ಪಿಲೇಕಣ್ಣದ ಭಯ ಬಂದಾಗ ಅದನ್ನು ಬಿಡುಗಡೆ ಆಗೋದಕ್ಕೆ ಏನು ಬೇಕಾದರೂ ಮಾಡ್ತಾನೆ, ಎಲ್ಲಿಗೆ ಬೇಕಾದರೂ ಹೋಗ್ತಾನೆ. ಆಮೇನ್. ಆಶ್ಚರ್ಯ ಏನಂದ್ರೆ, ಆಮೇನ್, ಬಾಸುಂಡಿಗಳು ಎಷ್ಟು ಗೊತ್ತಾ? ಯೇಸು ಕ್ರಿಸ್ತನ ಬಾಸುಂಡಿಗಳೆಷ್ಟು? 39 ಆತನ ಬಾಸುಂಡೆಗಳು. ಆಮೇನ್. ಹಳೆ ಒಡಂಬಡಿಕೆ ಹೊಸ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನ ಗಾಯಗಳಿಂದ, ಆತನ ಬಾಸುಂಡಿಗಳಿಂದ ನಾನು ಗುಣವಾದೆ ಅಂತೇಳಿ. ಆಮೇನ್. ಎಲ್ಲ ಹೇಳಿ, ಆತನ ಬಾಸುಂಡಿಗಳಿಂದ ನಾನು ಗುಣವಾದೆ. ಯೇಸುವೇ, ನಿನ್ನ ಗಾಯದಿಂದ ನಾನು ಗುಣವಾದೆ. ಎಲ್ಲ ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ಸರೆಂಡರ್ ಆಗಲೇಬೇಕು. ಆಮೆನ್. ಇದು ಸಾಧ್ಯವೇ ಇಲ್ಲ ಅಂತಿಲ್ಲ. ಎಲ್ಲ ಥರದ ಕಾಯಿಲೆಗಳು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಡುಗಡೆ ಉಂಟು. ನಂಬುವವನು ಅದನ್ನು ಸ್ವೀಕಾರ ಮಾಡ್ತಾನೆ, ನಂಬುವವನು ಅದನ್ನು ಅದ್ಭುತವನ್ನು ಹೊಂದಿಕೊಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಗಮನಿಸ್ರಿ, ಅಪೊಸ್ತಲ ಕಾರ್ಯಗಳಲ್ಲಿ 5ನೇ ಅಧ್ಯಾಯ 15ನೇ ವಾಕ್ಯ ಯಾರಾದರೂ ಓದಿ. 5:15. ಹೀಗಿರುವುದರಿಂದ ಜನರು ರೋಗಿಗಳನ್ನ ದೋಣಿಯ ಹಾಸಿಗೆಗಳ ಮೇಲೆ ಇಟ್ಟು ಪೇತ್ರನ ಬರುವ ಹಾಗೆ ಅವನ ನೆರಳು ಇವರಲ್ಲಿ ಯಾರ ಮೇಲಾದರೂ ಬೀಳಲಿ ಎಂದು ಅವರಿಗೆ ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ಯೆರೂಸಲೇಮಿನ ಸುತ್ತಲಿರುವ ಊರುಗಳು ಜನರು ಸಹ ರೋಗಿಗಳನ್ನ, ದೆವ್ವಗಳನ್ನ, ಕಾಟ ಇದ್ದವರನ್ನ ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರೂ ವಾಸಿಯಾಗುತ್ತಿದ್ದರು. ಆಮೆನ್. ಚಪ್ಪಾಳೆ ದೇವರ ಮಹಿಮೆಗಾಗಿ. ಯೇಸು ಕ್ರಿಸ್ತನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದಂತಹ ಪೇತ್ರನು, ಪೇತ್ರನು, ವಿದ್ಯಾಭ್ಯಾಸನೇ ಇಲ್ಲದಂತಹ ಪೇತ್ರನು,
ಯಾವಾಗ ಆತನಲ್ಲಿ ವಿಶ್ವಾಸ ಬಂತು, ಯಾವಾಗ ಆತನಲ್ಲಿ ಅಭಿಷೇಕ ಬಂತು, ಆತನ ಮಾತಾಡ್ತಿರ್ಬೇಕಾದ್ರೆ ಅನೇಕರು ಯೇಸು ಸ್ವಾಮಿ ನಂಬಿಕೊಂಡ್ರು. ಆಮೇಲೆ ಹೇಳ್ರಿ ಜೋರಾಗಿ ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಆತನ ನಡೆದಾಡ್ತಿರ್ಬೇಕಾದ್ರೆ ಆತನ ನೆರಳು ಬಿದ್ದರೆ ಸಾಕಂತೆ ದೆವ್ವಗಳು ಬಿಟ್ಟು ಹೋಗ್ತಾ ಇದ್ವು, ರೋಗಗಳು ಬಿಡುಗಡೆ ಆಗ್ತಾ ಇದ್ವಂತೆ. ಆಮೇನ್. ಅದು ಕಾರಣ ಏನಂದ್ರೆ ಗೊತ್ತಾ? ಪೇತ್ರನಿಂದ ಅಲ್ಲ, ಪೇತ್ರನ ಒಳಗಡೆ ಜೀವವುಳ್ಳ ದೇವರು ಯೇಸು ಕ್ರಿಸ್ತನಿರೋದ್ರಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ, ದೇವರಿಗೆ ಮಹಿಮೆ ಆಗಲಿ. ಸಹೋದರಿ ಸಾಕ್ಷಿ ಹೇಳಿದ್ರು, ಮುನ್ರಾಜ್ ಅವರು, ಮಿಸ್ಸಸ್ ಅವರು. ಅದಿನ ನನಗೆ ಫೋನ್ ಮಾಡಿದ್ರು. ನಾನು ಮೈಸೂರಲ್ಲಿದ್ದಾಗ ಫೋನ್ ಮಾಡಿದಾಗ ಪ್ರಾರ್ಥನೆ ಏನು ಹೇಳಿದ್ರು ಅಂದರೆ, ಹಾಸ್ಪಿಟ್ಲಿಗೆ ಹಾಕ್ಕೊಂಡ್ಬೇಕು, ಆಂಬುಲೆನ್ಸ್ ಬರ್ತಾ ಇದೆ, ಬಾಯೆಲ್ಲ ನೊರೆ ಬರ್ತಾ ಇದೆ, ಕೈ ಎಳ್ಕೊಂಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗ್ತಾ ಇಲ್ಲ, ಈಗ ಕೋಲಾರ್ಗೆ ಹಾಕ್ಕೊಂಡು ಹೋಗಬೇಕು, ಪ್ರೇಯರ್ ಮಾಡಿ ಅಂದರು. ಓಕೆ, ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡಿದ ತಕ್ಷಣ ಆ ಹುಡುಗ ಎದ್ದು ಕೂತ್ಕೊಂಡ. ಆಗ ಹೇಳಿದೆ, ಕೊಡಪ್ಪ ಆತನ ಕೊಡು ಮುನ್ರಾಜು, ಆತನ ಹತ್ರ ಮಾತಾಡ್ತೀನಿ ಅಂದೆ. ಆತನ ಹತ್ರ ಮಾತಾಡಿದೆ. ಹೇಗಿದೆಯಪ್ಪ ಅಂದ. ಚೆನ್ನಾಗಿದ್ದೇನೆ. ಎಷ್ಟೊತ್ತು ಏನಾಯಿತು ಅಂತೇಳಿ, ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದೆ ಅಂದ. ನನ್ನ ಫೋನಲ್ಲಿ ಏನಂದ? ಓಕೆ, ನಿನಗೇನಾಯಿತು ಅಂತೇಳಿ ಮುನ್ರಾಜನೇ ನಿಮ್ಮ ಭಾವನೆ ಕೇಳಿ ಹೇಳ್ತಾನೆ ಅಂತೇಳಿ. ಆಮೇನ್, ಆಮೇನ್. ಒಂದು ಸಂತೋಷ ವಿಷಯ ಏನಂದರೆ, ಅವ್ರು ಹೇಳ್ತಾರೆ ನೋಡಿ, ಯಾವಾಗ ಬೆಳಗ್ಗೆಯಿಂದ ಸಂಜೆವರೆಗೆ ಯಾವಾಗಲೂ ಕುಡಿತಾ ಇದ್ದ, ಅದು ಪ್ರಾರ್ಥನೆ ಮಾಡಿದ ಮೇಲೆ ಈಗ ಕುಡಿಯೋ ನೋಡಿದ್ರೆ ವಾಂತಿ ಬರುತ್ತೆ ಅಂತ ಹೇಳಿದ್ರೆ, ಕುಡಿಯೋದಕ್ಕೆ ಪ್ರೇರೇಪಣೆ ಮಾಡುವಂತ ಆ ಸ್ಪಿರಿಟ್ ಹೊರಗಡೆ ಹೋಯ್ತು. ಹಲ್ಲೆಲೂಯಾ ಅಂತ ಹೇಳ್ತಾರ. ತುಂಬಾ ಸಂತೋಷ. ಈ ಒಂದು ವಾರ ಕುಡಿದಿಲ್ಲ ಅಂತ ಹೇಳಿದ್ರೆ ಎಷ್ಟು ಒಳ್ಳೆ ಸಾಕ್ಷಿ. ಆಮೆನ್, ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬ ಸಹೋದರರು ಮುರಳಿ ಅಂತ, ಡಿ ಅಂಬೇಡ್ಕರ್ ಸಂಘದಲ್ಲಿರುವಂಥ ವ್ಯಕ್ತಿ, ದೇವರನ್ನೇ ನಂಬಲ್ಲ. ಅವರ ತಮ್ಮನ ಕರ್ಕೊಂಬಂದರು ಸತಿ. ಇಲ್ಲೇ ಇದ್ದಾರೆ, ಲಕ್ಷ್ಮೀನಾರಾಯಣ ಇದೆಯಪ್ಪ, ಇದ್ದಾರೆ, ಎದ್ದು ನಿಂತ್ಕಪ್ಪ ನೋಡ್ರಿ. ಅವನ್ನ ಕರ್ಕೊಂಬಂದ್ಬಿಟ್ಟಿದ್ದೆ. ಅವರು ದೇವರೇ ನಂಬಲ್ಲ, ಆದರೂ ಸಹ ಒಂದು ದಿವಸ ಫೋನ್ ಮಾಡಿಬಿಟ್ಟು, ಸರ್ ನಿಮ್ಮ ಹತ್ರ ಮಾತಾಡಬೇಕು ಅಂದರು. ಮಾತಾಡೋಣ ಬನ್ನಿ ಅಂದರು. ಇವ್ನ ಕರ್ಕೊಂಬಂದರು. ನನ್ನ ಹತ್ರ ಬರುವಾಗಲೇ ಇವಳು ಕುಡ್ಕೊಂಡೇ ಬಂದಿದ್ದು. ಕುಡ್ಕೊಂಡ್ಬಂದು ಮಾತಾಡಿದ್ರು, ಪ್ರಾರ್ಥನೆ ಮಾಡಿದ್ರು. ಸರ್ ಇನ್ಮೇಲೆ ನಿಮ್ಮ ಇಷ್ಟ ಸರ್, ನಿಮ್ಮ ಹತ್ರ ಬಿಟ್ಬಿಟ್ಟು ಹೋಗ್ತೀನಿ ಅಂದರು. ಓಕೆ ಅಂತೇಳಿ ಹೋದರು. 4 ವಾರ ಆಯಿತು, 5 ವಾರ ಆಯಿತು. ಒಂದು ಅಮಾವಾಸ್ಯೆ ಪ್ರಾರ್ಥನೆ ಮಾಡಿದ್ರೆ ಒದ್ದಾಡಿ 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 ಇದರಿಂದ ಆ ಸ್ಪಿರಿಟ್ ಬಿಟ್ಟು ಹೋಯಿತು. ಆಮೇನ್, ಹಲ್ಲೆಲೂಯಾ. ಕುದ್ಗಪ್ಪ, ದೇವರಿಗೆ ಸ್ತೋತ್ರ. ಆಮೇನ್, ಹಲ್ಲೆಲೂಯಾ. ಹೋದ ವಾರ ಬಂದ ಅವ್ರ ಅಕ್ಕ ಹೇಳ್ತಾರೆ, ಎಲ್ಲಂದ್ರೆ ಅಲ್ಲಿ ಕುಡಿದು ಬಿದ್ದೋಗ್ತಾ ಇದ್ರು. ಯಾವ ಬಾರ್ ಅಂದರೆ ಬಾರು, ರಚ್ಚಂದ್ರೆ ರಚ್ಚಲ್ಲಿ ಬಿದ್ದೋಗ್ತಾ ಇದ್ರು. ನನಗೆ ಬೇಜಾರಿಂದ ಎಲ್ಲಂದ್ರಲ್ಲಿ ಹೋಗಿ ಬಾಚ್ಕೊಂಬರ್ತಾ ಇದ್ದೆ. ನನ್ನ ತಮ್ಮನ್ನ, ಸ್ವಂತ ಮಗಳನ್ನೇ ಕೊಟ್ಟಿರೋದು. ಒಂದು ಒಡವೆ ಇಡ್ತಾ ಇರಲಿಲ್ಲ. ಪ್ರತಿ ಅಮಾವಾಸ್ಯೆಗೆ 10,000, 15,000, 20,000 ದುಡ್ಡು ಎತ್ಕೊಂಡು ಕೊಡಬೇಕಾಗಿತ್ತು ಮಂತ್ರವಾದಿಗಳಿಗೆ. ಬಡತನ. ಹೆಂಗಾದ್ರೂ ಮಾಡಿ ತಮ್ಮನನ್ನು ಉಳಿಸ್ಕೋಬೇಕು, ಅಳಿನನ್ನು ಉಳಿಸ್ಕೋಬೇಕಂತ ಆಸೆ. ಗಂಡ, ಹೆಂಡತಿ, ಮಕ್ಕಳು ಇವರೆಲ್ಲ ಸಂಪಾದನೆ ಮಾಡಿದ್ದು ₹1 ಮನೇಲಿ ನಿಲ್ತಾ ಇಲ್ಲ. ಯಾವಾಗ ಯೇಸು ಸ್ವಾಮಿ ಬೆಳಗಿನಿಂದ ಬಂದು ಅವರ ಜೀವಿತದಲ್ಲಿದ್ದಂಥ ಎಲ್ಲ ಕತ್ತಲು ಹೊರಗಡೆ ಹೋಯಿತು. ಯೇಸು ಕ್ರಿಸ್ತನ ಆ ಮನೆಗೆ ಯಜಮಾನನಾಗಿದ್ದಕ್ಕೆ ಅವರ ಅಣ್ಣ ಇವತ್ತು ಹೋದ ವಾರ ಫೋನ್ ಮಾಡಿ ಹೇಳಿದ್ರು, ಸರ್ ನಾನು ಊರಿಗೆ ಹೋಗಿದ್ದೆ, ನನ್ನ ತಮ್ಮ ನೋಡುವಾಗ ನಾನು ತುಂಬ ಸಂತೋಷ ಆಯ್ತು ಸರ್. ನಾನು ಅಂದ್ಕೊಂಡಿರಲಿಲ್ಲ ನನ್ನ ತಮ್ಮ ಇಷ್ಟು ಚೆನ್ನಾಗಿ ಆಗ್ತಾನೆ ಅಂತೇಳಿ. ಅವನಿಗೋಸ್ಕರ ನಾನು ಏನು ಮಾಡೋಕ್ಕೆ ರೆಡಿ ಇದೆ ಸರ್ ಬದುಕಕ್ಕೆ. ನಾನು ಹಾಕ್ಕೊಂಡಿದ್ದು ಪಾಯ ಅವನಿಗೆ ಕೊಡ್ತೀನಿ ಸರ್, ಮನೆ ಕಟ್ಟಬೇಕಾ ಸರ್, ಚೆನ್ನಾಗಾಗಿದೆ ನನ್ನ ಮಗ ತಮ್ಮ ಅಂತ ಹೇಳ್ತಾನೆ. ಆಮೇನ್, ಎಷ್ಟು ಒಳ್ಳೆ ವಿಚಾರ ಅಲ್ಲ. ಮುಳುಗು ಹೋಗುತ್ತಿದ್ದಂತಹ ಕುಟುಂಬ, ಕತ್ತಲಲ್ಲಿ ಮುಳುಗಿದಂತಹ ಕುಟುಂಬಕ್ಕೆ ಯೇಸು ಕ್ರಿಸ್ತನು ಸೂರ್ಯನಾಗಿ ಬಂದ ಅವರ ಮನೆಗೆ. ಆಮೇನ್, ಬೆಳಕನ್ನು ಕೊಡೋದಕ್ಕೆ. ಇದು ಜೀವಂತ ಸಾಕ್ಷಿಗಳು. ಇಲ್ಲಿ ನೋಡಬೇಕಾದ್ರೆ ಒಬ್ಬೊಬ್ಬರದ್ದು ಒಂದೊಂದು ಸಾಕ್ಷಿ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇದು ಪಾಸ್ಟರ್ ಮಹಿಮೆಗೋ ಮನುಷ್ಯನ ಮಹಿಮೆಗಲ್ಲ, ದೇವರಿಗೆ ಮಾತ್ರ ಮಹಿಮೆ ಆಗಬೇಕು. ಆಮೆನ್. ಯೇಸು ಕ್ರಿಸ್ತನು ಒಬ್ಬನೇ ಅವರನ್ನು ಮುಟ್ಟಿ ಗುಣಪಡಿಸಿದ ಹೊರತು ಪಾಸ್ಟರ್ ಅಥವಾ ಬೇರೆ ವ್ಯಕ್ತಿಗಳಲ್ಲ. ಯೇಸು ಸ್ವಾಮಿ ಪ್ರೀತಿ, ಯೇಸುವಿನ ಕರುಣೆ,
ಅವರ ಅಕ್ಕವರ ಪ್ರಾರ್ಥನೆ, ಅವರ ಹೆಂಡತಿಯರ ಕಣ್ಣೀರು, ನನ್ನ ಕುಟುಂಬ ಯಾವಾಗ ಬದಲಾವಣೆ ಆಗುತ್ತೆ, ಯಾವಾಗ ನೋಡು ಕಣ್ಣೀರಲ್ವಾ, ಯಾವಾಗ ನೋಡು ಕಿರ್ಚಾಟ, ಯಾವಾಗ ನೋಡು ಫೈಟಿಂಗು, ದರಿದ್ರ ತಾಂಡವಾಡ್ತಾ ಇದೆ, ನಮ್ಮ ಮನೆ ಯಾವತ್ತು ಸಂತೋಷವಾಗಿರೋಕ್ಕೆ ಸಾಧ್ಯ ಅಂತೇಳಿ ಪ್ರಾರ್ಥನೆ ಮಾಡುವಾಗ ಕರ್ತನ ಅವರ ಸನ್ನಿಧಾನಕ್ಕೆ ಹೋದ, ಅವರನ್ನು ಹುಡುಕಿಕೊಂಡು ಹೋದ. ಆಮೆನ್. ಅವರ ಮನೆಯನ್ನು ಹುಡುಕಿಕೊಂಡು ಹೋದ. ಅವರ ಮನೆಯಲ್ಲಿದ್ದಂತೆ ಕತ್ತಲೆಲ್ಲ ಹೊರಗಡೆ ಹೋಯಿತು, ಪ್ರಕಾಶತೆ ಬಂತು, ಬೆಳಕು ಬಂತು. ಹೋದ ಭಾನುವಾರ ಬಂದವರ ಕೇಳ್ತಾರೆ, ಇವತ್ತು ಬಂಗಾರ ಹಾಕ್ಕೊಟ್ಟಿದ್ದೀನಿ ಕಿವಿಗೆ. ಕಾರಣ ಏನು ಗೊತ್ತಾ? ಎಲ್ಲ ಬಂಗಾರ ಏನಾಯಿತು, ಶೇಟ್ ಮನೆಗೆ ಅದಕ್ಕೂ ಹೋಗ್ತಾ ಇತ್ತು. ಇವಾಗ ಹೋಗೋದೆಲ್ಲ ಸ್ಟಾಪ್ ಆಯ್ತು. ಬಾರ್ಗೆ ಹೋಗೋ ಕಾಸು ನಿಂತೋಯ್ತು, ಮಂತ್ರವಾದಿ ಕೂಡ ಕಾಸು ನಿಂತೋಯ್ತು. ಈಗ ಹಣ ನಿಂತಿದ್ದಕ್ಕೆ ಬಂಗಾರ ಬಂತು. ನಾನು ಹೇಳಿದೆ, ಚಿಕ್ಕ ಚಿಕ್ಕ ಬಂಗಾರ ಅಲ್ಲ, ಮತ್ತು ದೊಡ್ಡ ದೊಡ್ಡ ಬಂಗಾರ ಬರ್ತದೆ. ಆಮೇನ್. ಏನೇನು ಸೈತಾನ ನಿಮ್ಮ ಮನೆಯಲ್ಲಿ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೋ, ಆರೋಗ್ಯ ಇರ್ಬೋದು, ಸಂತೋಷ ಇರ್ಬೋದು, ಹಣ ಇರ್ಬೋದು, ಅದೆಲ್ಲ ಒಂದು ಕತ್ತರಷ್ಟು ವಾಪಸ್ ಬರಬೇಕು. ಹಲ್ಲೆಲೂಯ. ಒಂದು ಕತ್ತರಷ್ಟು ವಾಪಸ್ ಬರ್ಬೇಕು. ಎಷ್ಟು ಜನ ಅಂತೀರಾ? ಆಮೆನ್. ಬೇಕಾ ಬೇಡವಾ? ಅಯ್ಯೋ, ಅವ್ನು ಎತ್ಕೊಂಡು ನಾನು ಬೇಡ ಸರ್. ಒದ್ದು ಕಿತ್ಕೊಂಬರಕ್ಕೆ ದೇವ್ರು ನಿನಗೆ ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಯೆಶಾಯನ ಗ್ರಂಥ 1ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ ಓದಿ. ಪ್ರಪಂಚದಲ್ಲಿ ನೋಡುವಾಗ ಅನೇಕ ರೋಗಗಳು, ಅನೇಕ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಯೆಶಾಯ 1ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. ದ್ರೋಹವನ್ನೇ ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾಗ್ತೀರಿ. ತಲೆಯೆಲ್ಲ ರೋಗ, ಹೃದಯವೆಲ್ಲ ದುರ್ಬಲ, ಅಂಗಾಲಿನಿಂದ ನೆನೆನೆತ್ತಿಯ ತನಕ ಪೆಟ್ಟು ಬಾಸುಂಡೆ, ಮಾಗದ ಗಾಯಗಳು, ತಲೆಯಿಂದ ಕಾಲವರೆಗೂ ಅನೇಕ ಹುಣ್ಣಾಗಿದೆ, ಗಡ್ಡೆಗಳು ಕಟ್ಟಿಬಿಟ್ಟಿದ್ದಾವೆ. ಮಾಗದ ಗಾಯಗಳೇ ಹೊರತು ಏನು ಸೌಖ್ಯವಿಲ್ಲ. ಇಸುಕಿ ಮುಚ್ಚಿಲ್ಲ. ಗಮನಿಸಿರಿ, ಈ ಸಮಯದಲ್ಲಿ ದೇವರ ಆತ್ಮನ ಪ್ರೇರೇಪಣೆ ಮಾಡ್ತೀರಿ. ಈ ಸಭೆಯಲ್ಲಿ ಯಾರ್ಯಾರು ತಲೆಯಿಂದ ಕಾಲವರೆಗೂ ಗಡ್ಡೆಗಳಿದ್ದಾವೋ, ನಜರೇತಿನ ಯೇಸು ನಾಮದಲ್ಲಿ ನೀವು ಅರಿಕೆ ಮಾಡಿಕೊಟ್ಟಿದ್ದೆ ಆದರೆ ಕರ್ತನು ಈ ಸಮಯದಲ್ಲಿ ಆರಾಧನೆ ಮುಗಿಸ್ಕೊಂಡು ಹೋಗುವಾಗಲೇ ಗಡ್ಡೆಗಳ ಕರಿಗೆ ಹೋಗಿರುತ್ತವೆ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಇದೇ ಸಭೆಯಲ್ಲಿ ಗಡ್ಡೆಗಳ ಕರಗಿದಂಥ ಎಷ್ಟೋ ಸಾಕ್ಷಿಗಳಿದ್ದಾವೆ. ಅದಿನ ಸಂಜಿತ್ ಬ್ರದರ್ ಬಂದಿದ್ರು ಒರಿಸ್ಸಾದಿಂದ. ಬಂದಿರಬೇಕಾದ್ರೆ ಕಾಲೋನಿಲಿ ಕರಿಪಿಳ್ಳೆ ಅಂತ ಮುನ್ರಾಜು ಅಂತಿದ್ದಾರೆ. ಕರಿಪಿಳ್ಳೆ ಮುನ್ರಾಜು ಅಂತ. ಆತನಿಗೆ ತೊಡೆಯಲ್ಲಿ ಗಡ್ಡೆ ಇತ್ತು. ವಾಕ್ಯ ಹೇಳ್ತಾ ಹೇಳಿದ್ರು. ಅವನು ಹೇಳಿದ, ಮುನ್ರಾಜು ಅಣ್ಣ, ನಾನು ಬರೋವಾಗ 8 ವರ್ಷದಿಂದ ನನ್ನ ಗಡ್ಡೆ. ಎಷ್ಟು ವರ್ಷದಿಂದ? 8 ವರ್ಷದ ಗಡ್ಡೆ ಇದೆ. ಈಗ ನನ್ನ ಪ್ಯಾಂಟಲ್ಲಿ ಗಡ್ಡೆ ಇಲ್ಲ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸಂತೋಷನ ದುಃಖನ? ₹1 ಖರ್ಚಿಲ್ಲ. ಆತನ ಪ್ರೇಯರ್ ಮಾಡಿಸ್ಕೊಂಡಿಲ್ಲ. ಆತನ ಯಾರ ಹತ್ರ ಹೇಳೂ ಇಲ್ಲ. ಆದರೆ ದೇವರಾತ್ಮನ ಆರಾಧನೆ ಮಾಡೋ ಜಾಗಕ್ಕೆ ಒಳಗಡೆ ಬಂದಾಗಲೇ ನಿಮ್ಮಲ್ಲಿ ನೀವು ನಿಜವಾಗ್ಲೂ ದೇವರನ್ನು ದೃಷ್ಟಿಸಿ ನೋಡುವಾಗ, ಆ ಪ್ರಸನ್ನತೆ ಬಿದ್ದಾಗ, ಆ ಬೆಳಕು ಬಿದ್ದಾಗ, ಆ ಮಹಿಮೆ ಮುಟ್ಟಿದಾಗ ನಿಮ್ಮ ಮೈಲಂತ ಎಲ್ಲ ಗಡ್ಡೆಗಳು ಕರಗಿ ಹೋಗ್ತವೆ. ನಿಮ್ಮ ಕಿಡ್ನಿಗಳೆಲ್ಲ ರೆಡಿ ಆಗ್ತವೆ. ಆಮೆನ್, ಆಮೆನ್. ಇದನ್ನ ಹೇಳಿ ಯಾರಿಗೂ ಮೋಸ ಮಾಡಿಸ್ತಾ ಇಲ್ಲ. ಎಷ್ಟೋ ಜನ ಇಲ್ಲಿ ಆಗಿದೆ, ಅದನ್ನಿಟ್ಟು ವಿಶ್ವಾಸದಿಂದ ಹೇಳ್ತಾ ಇದ್ದೀರಿ. ಯೇಸು ಸ್ವಾಮಿ ನಿಜವಾದ ದೇವರಾಗಿದೆ. ಆತನನ್ನು ನಂಬುವಂತಹ ಗುಣ ಆಗುತ್ತೆ ಅಂತ ನಂಬಿದ್ರೆ ಅದು ಆಗೇ ಆಗುತ್ತೆ. ಹಲ್ಲೆಲೂಯ. ಅನುಮಾನ ಪಡುವಂಥ ವ್ಯಕ್ತಿಗೆ ಯೇಸು ಸ್ವಾಮಿ ಬಂದು ತಲೆ ಮೇಲೆ ಕೈ ಇಟ್ಟರೆ ಅದ್ಭುತ ಆಗಲ್ಲ. ಅದನ್ನು ನಂಬಿದ್ರೆ ಇಲ್ಲೇ ಈಗಲೇ ಅದು ಗುಣವಾಗ್ತಾ ಇರ್ತದೆ. ಆಮೆನ್. ಕೇಳುವಂಥವ್ರು ಒಂದ್ಸತಿ ಹಾಲೆಲೂಯ ಹೇಳಿ. ಎಷ್ಟು ಜನ ವಿಶ್ವಾಸ ಇಡ್ತೀರ? ನಾನು ಚೆನ್ನಾಗಾಗ್ತೀನಿ, ನನ್ನ ಕುಟುಂಬ ಚೆನ್ನಾಗಾಗ್ತದೆ, ನಾನು ಬಿಡುಗಡೆ ಹೊಂತೇನೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್. ಈ ರೋಗ ಪರಿಹಾರ ಆಗೋದಕ್ಕೆ ಬೇಕಾಗಿರೋದಿಷ್ಟೇ. ರೋಗದ ಹಿಂದ್ಗಡೆ ಪಾಪ ಇರುತ್ತೆ, ಶಾಪ ಇರುತ್ತೆ. ಅದನ್ನು ಪರಿಹಾರ ಮಾಡ್ಕೋಬೇಕು. ಪಾಪ ಏನು?
ದೇವರು ಏನು ಮಾಡಬೇಡ ಅಂತೆಯೋ ಅದನ್ನು ಮಾಡಿದಾಗ ಅದು ಪಾಪ. ದೇವರ ಮಾತನ್ನು ಕೇಳದೆ ಹೋದರೆ ಅದು ಪಾಪ. ದೇವರಿಗಿಂತ ಹೆಚ್ಚಾಗಿ ಬೇರೆದನ್ನ ಪ್ರೀತಿ ಮಾಡಿದ್ರೆ ಅದು ಪಾಪನೇ. ಅದು ಏನೇ ಆಗಿರಲಿ. ಪ್ರೀತಿಯ ದೇವಜನರೇ, ಗಮನಿಸ್ರಿ. ನಿನ್ನ ಬಿಸ್ನೆಸ್ ಹಿಂದ್ಗಡೆ ಯಾರಿದ್ದರೆ ಯೋಚನೆ ಮಾಡಿ. ದೇವರಿದ್ದಾರಾ, ದೆವ್ವ ಇದೆಯಾ? ನಿನ್ನ ಕುಟುಂಬದ ಹಿಂದ್ಗಡೆ ದೇವರಿದ್ದಾನ, ಸೈತಾನ್ ಇದ್ದಾನ? ನಿನ್ನ ವ್ಯವಸಾಯದ ಹಿಂದ್ಗಡೆ ದೇವರಿದ್ದಾನ, ಸೈತಾನ್ ಇದ್ದಾನ? ನೀನು ವಿದ್ಯಾಭ್ಯಾಸದ ಹಿಂದ್ಗಡೆ ದೇವರಿದ್ದಾನ, ಸೈತಾನ್ ಇದ್ದಾನ? ನೀನೇ ಪರಿಶೋಧಿಸ್ಕೋ. ಇದರಿಂದ ಹೆಂಗ್ ಗೊತ್ತಾಗುತ್ತೆ ಪರಿಶುದ್ಧ ಮಾಡ್ಕೊಳ್ಳೋದು? ದೇವರು ಕೊಡುವಂಥ ಸಮಯವನ್ನ, ದೇವರು ಕೊಡುವಂಥ ಘನತೆಯನ್ನ ನೀನು ಹಣಕ್ಕಾಗಲಿ, ಆ ಕೆಲಸಕ್ಕಾಗಲಿ, ಆ ಬಿಸ್ನೆಸ್ಗಾಗಲಿ, ಆ ತೋಟಕ್ಕಾಗಲಿ, ಆ ಎಜುಕೇಶನ್ಕಾಗಲಿ ಕೊಟ್ಟಿದ್ದೆ ಆದರೆ ನಿನ್ನ ಹಿಂದ್ಗಡೆ ದೇವರಲ್ಲ ಇರೋದು, ಅದು ದುರಾತ್ಮನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸ್ಕ್ಯಾನ್ ಮಾಡಿದ್ರೆ ಏನು ಗೊತ್ತಾಗುತ್ತೆ? ಸ್ಕ್ಯಾನ್ ಮಾಡಿದ್ರೆ ಏನು ಗೊತ್ತಾಗುತ್ತೆ? ಸ್ಕ್ಯಾನ್ ಮಾಡಿದ್ರೆ ನಿನ್ನ ಮೈಯಲ್ಲಿ ಏನಾದರೂ ನರ ತೊಂದರೆ ಇದೆಯಾ, ಮಾಂಸ ಗಡ್ಡೆ ಕಟ್ಟಿದೆಯಾ, ರಕ್ತ ಗಡ್ಡೆ ಕಟ್ಟಿದೆ, ಅದು ಸ್ಕ್ಯಾನ್ ಮಾಡಿ ಗೊತ್ತಾಗುತ್ತೆ. ಎಕ್ಸ್ರೇ ಮಾಡಿದ್ರೆ ಮೂಳೆ ಮುರಿದೋಗಿದೆಯಾ, ಅದು ಗೊತ್ತಾಗುತ್ತೆ ಅಲ್ವಾ? ಅದೇ ರೀತಿಯಾಗಿ ಸೈತಾನನು ಮನುಷ್ಯನ ಸ್ಕ್ಯಾನ್ ಮಾಡ್ತಾನೆ. ಯಾವಾಗ ಮಾಡ್ತಾನೆ? ಡೈಲಿ ಮಾಡ್ತಾನೆ. ಆಮೇಲೆ ನಾವು ಹೋಗಿರಲ್ಲ ಫಸ್ಟ್ ಸೈತಾನ್ ಹತ್ರ. ನೀನು ಹೋಗೋದೇ ಬೇಡ, ದೂರದಿಂದ ನೀನು ನೋಡಿಬಿಟ್ಟೇ ಹೇಳಿಬಿಡ್ತಾನೆ ನೀನು ಏನು ಅಂತ. ನೀನು ವೀಕ್ನೆಸ್ ಗೊತ್ತು ಅವನಿಗೆ. ಆಮೇಲೆ ಅವನು ಸ್ಕ್ಯಾನ್ ಮಾಡಿ ನಿನಗೆ ಹಣದ ಆಸೆ ಇದ್ರೆ ಕೋಳಿಯನ್ನು ಹಿಡ್ಕೊಂಡಂಗೆ ಒಂದು ಚೂರು ರಾಗಿನೋ ಅಕ್ಕಿನೋ ಹಾಕಿ ಇಟ್ಕೊಂತಾರಲ್ಲ, ಅದೇ ರೀತಿಯಾಗಿ ಹಣವನ್ನು ಹಾಕಿ 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 ಬಿಸಿ ಮಾಡಿ ಮಾಡಿ ಲಬಕ್ಕಂತ ಹಿಡ್ಕೊಂತಾನೆ. ಅವನಿಷ್ಟೇ, ನೀನು ಬ್ಯುಸಿಯಾಗಿರಬೇಕು. ದೇವ್ರ ಕಡೆ ಗಮನ ಕೊಡಬಾರ್ದು, ಪ್ರಾರ್ಥನೆ ಕಡೆ ಗಮನ ಕೊಡಬಾರ್ದು, ಸೇವೆ ಕಡೆ ಗಮನ ಕೊಡಬಾರ್ದು. ಅವನ ತಂತ್ರ ಅದು. ನೀನು ಕಂಡುಹಿಡಿಬೇಕು, ಇದು ಎಲ್ಲಿಂದ ಬಂತು, ಯಾರಿಂದ ಬರ್ತಾ ಇದೆ ಅಂತೇಳಿ. ಆಮೇಲೆ ವಿದ್ಯಾಭ್ಯಾಸ ಇರ್ಬೋದು, ಎಜುಕೇಶನ್ ಅಥವಾ ವ್ಯಾಪಾರ ಇರ್ಬೋದು, ತೋಟ ಇರ್ಬೋದು, ನೀವು ಏನೆಲ್ಲ ಮಾಡ್ತಾ ಇದ್ದೀರೋ ಅದರ ಹಿಂದ್ಗಡೆ ಯಾರಿದ್ದಾರೆ ಅಂತ ಕಂಡುಹಿಡ್ಕೋಬೇಕು. ದೇವರಿದ್ದಾನ, ದೆವ್ವ ಇದ್ದಾನ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಮ ಮನೆಯಲ್ಲಿ ಸೈತಾನ್ ಇದ್ದರೆ ನಿಮ್ಮ ಮನೆಯಲ್ಲಿ ಒಂದು ಸಮಾಧಾನ ಕೂಡ ಇರಲ್ಲ. ಯಾವಾಗಲೂ ಕಿರಿಚಾಟ ಕೂಗೋಟ ಆಗ್ತಾನೆ ಇರ್ತದೆ. ಅದಕ್ಕೊಂದು ಪ್ರಸಂಗ ಇದೆ, ಅದು ಇನ್ನೊಂದು ದಿವಸ ನೋಡೋಣ. ಆಮೆನ್, ಹಲ್ಲೆಲೂಯಾ. ಗಮನಿಸಿರಿ, ಇದನ್ನು ದೇವರು ಒಂದು ಅವಕಾಶವನ್ನು ಕೊಡ್ತಿದ್ದಾನೆ ಈ ಪಾಪದಿಂದ ಬಿಡುಗಡೆ ಆಗೋದಕ್ಕೆ, ಪರಿಹಾರ ಮಾಡೋದಕ್ಕೆ. ಪ್ರಕಟಣೆಗಳು 2ನೇ ಅಧ್ಯಾಯ 21 ಮತ್ತು 22ನೇ ವಾಕ್ಯವನ್ನು ಓದಿ. ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು, ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಏನಿಲ್ಲ? ಇಷ್ಟ ಇಲ್ಲ. ಇಗೋ ಅವಳು ಹಾಸಿಗೆಯ ಮೇಲೆ ಬಿಟ್ಟುಕೊಂಡಿರುವ ಹಾಗೆ ಮಾಡುವೆನು. ಆಮೆನ್. ಇವತ್ತು ಕಾಯಿಲೆಗೆ ಕಾರಣ ಏನು? ಪಾಪ. ಈ ಪಾಪಕ್ಕೆ ನಿನ್ನನ್ನು ಮುಗಿಸಬೇಕಂತ ಪಾಪದ ಪ್ಲಾನ್ ಮಾಡ್ತಾ ಇರ್ತದೆ. ದೇವರು ಹೇಳ್ತಾನೆ, ಪಾಪದಲ್ಲೇ ನಾಶ ಆಗೋದಕ್ಕೆ ದೇವ್ರಿಗೆ ಇಷ್ಟ ಇಲ್ಲ. ಪಾಪದಿಂದ ಹೊರಗಡೆ ಬರೋದಕ್ಕೆ ದೇವರು ಅವಕಾಶ ಕೊಡುತ್ತಿದ್ದಾನೆ. ನಿನ್ನ ಪಾಪವನ್ನು ಪಶ್ಚಾತ್ತಾಪಟ್ಟು ದೇವರ ಕಡೆ ತಿರುಕೊಂಡಿದ್ದೆ ಆದರೆ ಆತನ ಉನ್ನತವಾದಂಥ ಶ್ರೇಷ್ಠವಾದಂತಹ ಮಹಿಮೆ ಜೊತೆಗೆ ಆತನ ಆನಂದ, ಐಶ್ವರ್ಯ ಸಕಲವನ್ನು ನಿನಗೆ ಅದು ಸ್ವಂತ ಆಗುತ್ತೆ. ಆಮೆನ್, ಆಮೆನ್. ಪಾಪ ಬೇಕಾ? ದೇವರು ಬೇಕಾ? ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಯೋಚನೆ ಮಾಡು. ಇದೊಂದು ಒಳ್ಳೆಯ ಸಮಯ. ಅದರಲ್ಲಿ ಹೋಗಿದ್ದೆ ಆದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಪಾಪ ನಿನ್ನ ನುಂಗು ಬಿಡಬಹುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನು 2ನೇ ವಿಚಾರವಾಗಿ ಬರೋಣ. ನಮ್ಗೆ ಟೈಮ್ ಇಲ್ಲದ್ರಿಂದ ಸ್ವಲ್ಪ ಶಾರ್ಟಾಗಿ ಬೇಗ ಹೋಗ್ತೇನೆ. ಇಷ್ಟೊತ್ತು ನಾವು ನೋಡಿದ್ದು ರೋಗದ ವಿಚಾರವಾಗಿ. ಇನ್ನೆರಡು ಈ ದೆವ್ವಗಳ ವಿಚಾರವಾಗಿ ನಾವು ನೋಡ್ತೇವೆ. ಈ ದೆವ್ವಗಳು ಯಾರು? ದೆವ್ವಗಳು ಬಿದ್ದು ಹೋದಂತಹ ದೇವದೂತರುಗಳು. ಈ ದೆವ್ವಗಳು ಯಾರು? ಬಿದ್ದು ಹೋದಂಥ, ಮೊದಲು ದೇವರನ್ನು ಆರಾಧನೆ ಮಾಡುವಂತಹ ಒಂದು ಗುಂಪಲ್ಲಿದ್ದಂಥವರು ಇವರು.
ದೇವರನ್ನು ಆರಾಧನೆ ಮಾಡ್ತಿರ್ಬೇಕಾದ್ರೆ ದೇವರು ಸರ್ವನ್ನ ಅಂದರೆ ಈ ಭೂಮಿ ಆಕಾಶವನ್ನು ಸಕಲವನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿ ದೇವರೊಂದು ಪ್ಲಾನ್ ಮಾಡ್ತಾ ಇದ್ದಾರೆ. ದೇವದೂತರಿಗೆ ಎಲ್ರಿಗೂ ತಿಳಿಸ್ಕೊಡ್ತಿದ್ದಾರೆ, ಈಗೋ ನಾನೊಂದು ಭೂಮಿಯನ್ನು ಉಂಟು ಮಾಡ್ತೀನಿ, ಆ ಭೂಮಿಯಲ್ಲಿ ನನ್ನನ್ನು ಆರಾಧನೆ ಮಾಡೋಕ್ಕೆ ನನ್ನ ಸ್ವರೂಪದಲ್ಲಿ ಒಬ್ಬ ಮನುಷ್ಯನ ಉಂಟು ಮಾಡ್ತೀನಿ. ಆಮೆನ್. ಏನಂತೆ? ನನ್ನ ಸ್ವರೂಪದಲ್ಲಿ ಮನುಷ್ಯನ ಉಂಟು ಮಾಡ್ತೀನಿ, ಆತ ನನ್ನನ್ನು ಆರಾಧನೆ ಮಾಡಬೇಕು, ನೀವೆಲ್ಲರೂ ಅವನಿಗೆ ಸೇವೆ ಮಾಡಬೇಕು. ಆಮೆನ್. ಏನಂತ ಹೇಳಿದ್ರು? ದೇವದೂತರುಗಳಲ್ಲಿ ಯಾರು ಸೇವೆ ಮಾಡೋದಕ್ಕೆ? ನಮಗೆ ಸೇವೆ ಮಾಡೋದಕ್ಕೆ ವಾಕ್ಯ. ಆಮೆನ್. ಮನುಷ್ಯರಿಗೆ ಸೇವೆ ಮಾಡಬೇಕು ಅಂತ ಹೇಳಿದ ತಕ್ಷಣ ಮುಕ್ಕಾಲು ಜನ ಒಪ್ಕೊಂಡ್ರು, ಕೆಲವು ದೇವದೂತರಿಗೆ ಒಪ್ಕೊಂಡಿಲ್ಲ. ಹಲ್ಲೆಲೂಯಾ. ಮಣ್ಣಿಂದ ಉಂಟು ಮಾಡಿದಂಥ ವ್ಯಕ್ತಿಗೆ ನಾವು ದಾಸರಾಗಬೇಕಾ? ಅದೊಂದು ಕಾರಣವಾದರೆ, ಆ ಇನ್ನೊಂದು ಕಾರಣ ಅಂದರೆ ನಾನು ದೇವರಿಗೆ ಸರಿಸಮನ ಆಗ್ತೀನಿ, ನಾನು ದೇವರ ಥರ ಆಗ್ತೀನಿ, ನಾನು ದೇವರ ಥರ ಆಗಬೇಕು ಅಂತೇಳಿ. ಅವನು ಆಕ್ಚುಲಿ ದೇವರು ಸರಿಸಮನಲ್ಲ, ಮನುಷ್ಯನ ಧೂಳಕ್ಕೂ ಸಮಾನನಾಗಲ್ಲ ಅವನು. ಹಲ್ಲೆಲೂಯಾ. ದೇವರು ಉನ್ನತನು, ಆತನ ಸರಿಸಮಾನ ಯಾವುದೂ ಇಲ್ಲ, ಯಾವುದು ಇರೋಕ್ಕೆ ಸಾಧ್ಯವೇ ಇಲ್ಲ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸತ್ತು ಉಣಲ್ಪಟ್ಟು ಮೃತ್ಯುಂಜನಾಗಿ ಆತನ ತಲೆಯನ್ನು ಜಜ್ಜಿ ಆತನ ಎಲ್ಲ ಅಧಿಕಾರನ ಕಿತ್ಕೊಂಡ್ಬಿಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಆತನ ತಲೆಯನ್ನು ಜಜ್ಜಿದ್ದು ಮಾತ್ರ ಅಲ್ಲ, ಈಗಲೂ ತನ್ನ ಸಭೆಯ ಮುಖಾಂತರ ಈಗಲೂ ನಮ್ಮ ಕಾಲುಗಳ ಕೆಳಗೆ ಆಕೆ ತುಳಿಸೋದಕ್ಕೆ ಅದು ಶಕ್ತಿವಂತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವನ ಕೆಲಸ ಯಾವಾಗಲೂ ಏನಪ್ಪ ಅಂದರೆ, ಯಾವ ಉದ್ದೇಶಕ್ಕೋಸ್ಕರ ಮನುಷ್ಯನನ್ನು ದೇವರು ಉಂಟು ಮಾಡಿದ್ನೋ, ದೇವರ ಉದ್ದೇಶ ಮನುಷ್ಯರಲ್ಲಿ ನಡೀಬಾರ್ದಂತೇಳಿ ಈ ಮನುಷ್ಯರನ್ನೇ ದೇವರ ವಿರುದ್ಧವಾಗಿ ಎತ್ತು ಕಟ್ಟುವಂಥದ್ದು. ಮೊದಲನೇದಾಗಿ ಏದೇನು ತೋಟದಲ್ಲಿ ಮಾಡ್ದ ಅವಳ ಕರೆದು ಹೇಳ್ದ, ಅಮ್ಮ ದೇವರು ನಿನಗೆ ತಿನ್ನಬಾರ್ದು ಅಂತ ಹೇಳಿದ್ನಂತ. ಹೌದಾ? ಹೌದು. ಅಯ್ಯಮ್ಮ ಹೇಳ್ದು ತಿನ್ನಲೂಬಾರ್ದು, ಎಕ್ಸ್ಟ್ರಾ ಹಾಕಿಬಿಡು. ಆಹಾ, ಸರಿ ಸರಿ ಸರಿ, ಇದು ಬೆರಕೆ ಕಾಳು. ಇನ್ನು ಸ್ವಲ್ಪ ಹೊತ್ತು ಮಾತಾಡಿ ಅವರನ್ನು ಅವನ ಕಡೆ ಎಳಿಸ್ಕೊಂಡು ಅವನು ಹೇಳ್ದ, ಈ ಹಣ್ಣು ತಿಂದರೆ ನೀವೇನಾಗ್ತೀರ ಗೊತ್ತಾ? ದೇವ್ರ ಥರ ಆಗ್ತೀರ. ನಿಮ್ಮ ಕಣ್ಣಿಲ್ದಿರಲ್ಪಡ್ತವೆ ಮತ್ತು ನೀವು ದೇವ್ರ ಥರ ಆಗ್ತೀರ. ಅದರಲ್ಲಿ ಅನೇಕ ಜನ ಮಠಾಧಿಪತಿಗಳು, ದೇಶಾಧಿಪತಿಗಳು, ರಾಜರುಗಳು ಆಳ್ವಿಕೆ ಮಾಡೋದು ಇದರ ಹಿಂದಿಗಿರಂತಹ ಸ್ಪಿರಿಟ್. ಹಲ್ಲೆಲೂಯಾ. ಒಂದೊಂದು ದೇಶಕ್ಕೆ ಒಂದೊಂದು ಆತ್ಮ ಆಳ್ವಿಕೆ ಮಾಡುತ್ತೆ, ಒಂದೊಂದು ಊರಿಗೆ ಒಂದೊಂದು ಆತ್ಮ ಆಳ್ವಿಕೆ ಮಾಡುತ್ತೆ, ಒಂದೊಂದು ರಾಜ್ಯಕ್ಕೆ ಒಂದೊಂದು ಆತ್ಮ ಆಳ್ವಿಕೆ ಮಾಡುತ್ತೆ. ಇದಕ್ಕೆಲ್ಲ ಮೂಲವಾಗಿರುವಂಥ ಯಾರನ್ನು ಸೈತಾನನಾಗಿರ್ತಾನೆ. ಅವನು ತನ್ನ ಬಿದ್ದು ಹೋದಂಥ ದೇವದೂತರುಗಳನ್ನು ಇಟ್ಟುಕೊಂಡು ಅವನು ಕೆಲಸ ಮಾಡ್ತಾನೆ. ಮುರಳಿ ವೈಫ್ ಅವರು ಸಾಕ್ಷಿ ಹೇಳಿದ್ರು, ಒಂದು ಕನಸು ಕಾಣಿದ್ವಿ, ಆ ಭೂಮಿಯಲ್ಲಿ ಒಂದು ಬೋರ್ಗಳಿಂದ ನೀರು ಬರ್ತಾ ಇತ್ತು, ಆ ನೀರಿನ ಮೇಲೆ ಮಗು ಇತ್ತು, ಆ ಮಗು ಪ್ರಾರ್ಥನೆ ಮಾಡಿದ ತಕ್ಷಣ ಮಗು ನೆತ್ಕೊಂಡ ತಕ್ಷಣ ನೀರು ಕೆಳಕ್ಕೆ ಹೋಗ್ಬಿಡ್ತು ಅಂತೇಳಿ. ಅದು ಪಾತಾಳದ ಶಕ್ತಿ. ಕೆಲವು ಮಧ್ಯಾಕಾಶದಲ್ಲಿ ದುರಾತ್ಮಗಳಿದ್ದಾವೆ, ಕೆಲವು ಭೂಲೋಕದಲ್ಲಿದ್ದಾವೆ, ಇನ್ನೊಂದು ಭಾಗ ಪಾತಾಳದಲ್ಲಿದ್ದಾವೆ. ಈ ಮೂರು ಮನುಷ್ಯನಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ, ದೇವರಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಈ ಮನುಷ್ಯನನ್ನು ಅನೇಕ ವಿಚಾರದಲ್ಲಿ ಕಟ್ಟಾಕ್ತಾನೆ, ಅವರ ಮನಸ್ಸುಗಳನ್ನು ಕಟ್ಟಾಕ್ತಾನೆ, ಅವ್ರ ದೃಷ್ಟಿಯನ್ನು ಕಟ್ಟಾಕ್ತಾನೆ, ಅವರ ಆಲೋಚನೆ ಕಟ್ಟಾಕ್ತಾನೆ, ಸಭೆಗೆ ಬರದ ಹಾಗೆ, ಸತ್ಯವನ್ನು ತಿಳಿದುಕೊಳ್ಳದ ಹಾಗೆ ಅವರನ್ನು ಕಟ್ಟಾಕ್ತಾನೆ. ಜಾತಿ, ಧರ್ಮ, ಭಾಷೆ ಅಂತೇಳಿ ಕಟ್ಟಾಕಿ ವಿಭಾಗಗಳು ಮಾಡಿ, ಸಪ್ರೇಟ್ ಮಾಡಿ ಮಾಡಿ ಒಬ್ರಿಗೊಬ್ರು ಒಂದಾಗಿ ಇರದ ಹಾಗೆ ಸೈತಾನನ ಮಾಡ್ತಾನೆ. ಈ ರಹಸ್ಯ ಅನೇಕ ಜನಕ್ಕೆ ಗೊತ್ತೇ ಇಲ್ಲ. ಹಲ್ಲೆಲೂಯಾ. ನನ್ನ ಜಾತಿ ದೊಡ್ಡದು, ನನ್ನ ಜಾತಿ ದೊಡ್ಡದು, ನನ್ನ ಭಾಷೆ ದೊಡ್ಡದು, ನನ್ನ ಭಾಷೆ ದೊಡ್ಡದು. ಹಲ್ಲೆಲೂಯಾ. ಇದರ ಅಭಿಮಾನದಿಂದ ಗಡಿರುವಂಥ ಕಾರ್ಯ, ಸೈತಾನ ತಂತ್ರ. ನೀನು ಇದರಲ್ಲೇ ಹೊಡೆದಾಡ್ಕೊಂಡು ಸಾತ್ತು ಬೇಗ ನರಕಕ್ಕೆ ಹೋಗ್ಬೇಕು ಅನ್ನೋದೇ ಅವನ ಪ್ಲಾನ್. ನಾನು ನರಕಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಜೊತೆಲಿ ಒಂದು 10 ಜನ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅದರಲ್ಲಿ ಬ್ಯುಸಿ ಆಗಿದ್ದಾನೆ ಸೈತಾನು.
ಅದರಲ್ಲಿ ಬಿಸಿ ಆಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮಾರ್ಕನ ಬರೆಸುವಾರ್ತೆ 1:26 ವಾಕ್ಯ ಓದಿ. ದೆವ್ವವು ಅವನನ್ನು ಒದ್ದಾಡಿಸಿ ಅಬ್ಬರಿಸಿ ಕೂಗಿ ಬಿಟ್ಟು ಹೋಯಿತು. ದೆವ್ವವು ಅವನನ್ನು ಒದ್ದಾಡಿಸಿ ಅಬ್ಬರಿಸಿ ಕೂಗಿ ಬಿಟ್ಟು ಹೋಯಿತು. ಅದಕ್ಕೆ ಎಲ್ಲರೂ ಬೆರಗಾಗಿ ಅವರು ಎಲ್ಲರೂ ಬೆರಗಾಗಿ ಇದೇನಿರಬಹುದು, ಇದು ಹೊಸ ಉಪದೇಶ. ಈತನು ಅಧಿಕಾರದಿಂದ ದೆವ್ವಗಳಿಗೂ ಅಪ್ಪಣೆ ಕೊಡುತ್ತಾನೆ. ಆಮೆನ್, ಆಮೆನ್. ಆತನ ಮಾತನ್ನ ಕೇಳುತ್ತವೆ. ಯಾಕಂದ್ರೆ ಆತನು ಸೃಷ್ಟಿಕರ್ತನಾಗಿದ್ದಾನೆ. ಯಾರು ಸೃಷ್ಟಿಕರ್ತನು? ಎಲ್ಲದಕ್ಕೂ ಸೃಷ್ಟಿಕರ್ತನು ಯಾರಾಗಿದ್ದಾನೆ? ಆಮೆನ್. ಬಿರುಗಾಳಿಯನ್ನು ನಿಲ್ಲಿಸ್ತಾರೆ, ಸಮುದ್ರ ಅಲೆಗಳನ್ನು ನಿಲ್ಲಿಸ್ತಾರೆ. ದೆವ್ವಗಳ ಹತ್ರ ನಿಂತ್ಕೊಂಡ್ರೆ ಸಾಕು, ಓಡಿ ಹೋಗ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅನೇಕರ ಜೀವಿತಗಳಲ್ಲಿ ಕುಡುಕಾತ್ಮ ನೋಡ್ರಿ, ಈ ರೀತಿ ದೇವ ಕುಡಿಯೋದಕ್ಕೆ ಬೆಳಗ್ಗೆನೇ ಬೇಕು. ಆ ರೀತಿ ಪ್ರೇರೇಪಣೆ ಮಾಡುತ್ತೆ ಕುಡಿಯೋದಕ್ಕೆ. ಪಾಪಕ್ಕೆ ಪ್ರೇರೇಪಣೆ ಮಾಡುತ್ತೆ ದೆವ್ವಗಳು. ಪಾಪ ಮಾಡಿದಾಗ ದೇವರಿಂದ ದೂರ ಆಗೋದಕ್ಕೆ ಸಾಧ್ಯ ಅಂತ ಅದರ ಪ್ಲಾನ್. ಬೇಗ ನಾಶ ಆಗಬೇಕು ಅದರ ಪ್ಲಾನ್. ಹಲ್ಲೆಲೂಯ, ಹಲ್ಲೆಲೂಯ. ಅಷ್ಟು ಮಾತ್ರವಲ್ಲ, ಲೂಕನ ಬರೆಸುವಾರ್ತೆ 9:39 ಓದಿ. ಒಂಬತ್ತನೇದೆಯ 39. ಬಾಯಲ್ಲಿ ನೊರೆ ಬರುವಷ್ಟು ಅವನನ್ನು ಒದ್ದಾಡಿಸುತ್ತದೆ. ಬಾಯಲ್ಲಿ ನೊರೆ ಬರಷ್ಟು ಅವನನ್ನು ಒದ್ದಾಡಿಸುತ್ತದೆ ಮತ್ತು ಬಹು ಕಷ್ಟಪಟ್ಟು ಜಜ್ಜಿದ ಹೊರತು ಬಿಡುವುದಿಲ್ಲ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರನ್ನು ಬೇಡಿಕೊಂಡೆನು. ಆದರೆ ಅವರಿಂದ ಆಗದೆ ಹೋಯಿತು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆಮೆನ್. ಗಮನಿಸಿರಿ, ಒಬ್ಬ ಮನುಷ್ಯನಲ್ಲಿ ದೆವ್ವ ಬಂದಾಗ ಅವನು ಏನೆಲ್ಲ ಆಗ್ತಾನೆ ಅನ್ನೋದು ನೋಡ್ರಲ್ಲೇ ಇದೆ. ಒಂದು ಕುಡಿಯಕ್ಕೆ ಹೋಗ್ತಾನೆ, ವ್ಯಭಿಚಾರ ಮಾಡಕ್ಕೆ ಹೋಗ್ತಾನೆ, ಇಲ್ಲಿ ಕೊಲೆ ಮಾಡಕ್ಕೆ ಹೋಗ್ತಾನೆ, ಜಗಳ ಮಾಡ್ತಾ ಇರ್ತಾನೆ, ಕಳ್ತನ ಮಾಡ್ತಾ ಇರ್ತಾನೆ. ಅನೇಕ ಕೆಟ್ಟ ಕಾರ್ಯಗಳ ಹಿಂದ್ಗಡೆ ಇರೋದು ಯಾರಂದ್ರೆ ಸೈತಾನನಾಗಿರ್ತಾನೆ. ಚಾಡಿ ಹೇಳುವಂಥದ್ದು, ಜಗಳ ಇಡುವಂಥದ್ದು, ಆಪಾದನೆ ಮಾಡುವಂಥದ್ದು ಇವನು ಗುಣಗಳು. ಆಮೆನ್, ಆಮೆನ್. ಇದು ಇದೆಯಾ ಇಲ್ವಾ? ನಿಮ್ಮಲ್ಲಿ ಇದೆಯಾ? ನಿಮ್ಮ ಪಕ್ಕದ ಮನೇಲಿ ಇದೆಯಾ? ಎಲ್ಲರ ಮನೆಗೂ ಇದೆ, ಆದರೆ ದೇವರ ಮಕ್ಕಳ ಮನೇಲಿ ಇರಬಾರ್ದು. ಆಮೆನ್. ಹಾಗಾದ್ರೆ ದೇವರ ಮಕ್ಕಳ ಒಂದು ಗುರುತೇನು? ಸಾಕ್ಷಿ, ಅವರು ಸುಳ್ಳು ಹೇಳೋದಿಲ್ಲ. ಸಾಕ್ಷಿ, ಅವರು ಕಳ್ತನ ಮಾಡೋದಿಲ್ಲ. ಸಾಕ್ಷಿ, ಅವರು ವಂಚಿಸೋದಿಲ್ಲ. ಸೈತಾನನು ಎಲ್ಲವನ್ನ ಮಾಡ್ತಾನೆ. ದೇವರ ಮಕ್ಕಳು ಅದಕ್ಕೆ ಅವಕಾಶ ಕೊಡಬಾರದು. ಆಮೆನ್. ಹಣ ಎಷ್ಟೇ ಲಾಭ ಬರಲಿ, ಅನ್ಯಾಯದಲ್ಲಿ ಬರಲಿ, ಅದು ಎಂತಹ ಪ್ರೇರೇಪಣೆ ಮಾಡಲಿ, ಮಾಡೋಕ್ಕೆ ಅವಕಾಶ ಕೊಡಲೇಬಾರದು. ಸೈತಾನನ ಭೇದಗಳನ್ನು ಉಡಿಸ್ತಾ ಇರ್ತಾನೆ, ಜಗಳವನ್ನು ಬಿಡಿಸ್ತಾ ಇರ್ತಾನೆ, ಸಭೆ ಹೊಡೆಯೋಕ್ಕೆ ಪ್ಲಾನ್ ಮಾಡ್ತಾ ಇರ್ತಾನೆ. ಅವನ ಕೆಲಸನೇ ಅದು. ಅದಕ್ಕೆ ಅವಕಾಶ ಕೊಡಬಾರ್ದು, ಪ್ರಾರ್ಥಿಸಬೇಕು. ಆಮೆನ್. ಇನ್ನು ಹೆಚ್ಚಾಗಿ ಮನುಷ್ಯರನ್ನು ಕಟ್ಟಾಕ್ತಿರೋದು ಯಾವುದರಿಂದಲೇ ಅಂದರೆ ಈ ಮಂತ್ರತಂತ್ರಗಳ ವಿಚಾರದಲ್ಲಿ. ಇಲ್ಲಿ ಅರಣ್ಯಕಾಂಡ 23 ವಾಕ್ಯ ಓದಿ. ಬೇಗ ಬೇಗ. ಯಾಕೋಬ್ಯರಲ್ಲಿ ಶಕುನ ನೋಡೋದಿಲ್ಲ. ಇಸ್ರಾಯೇಲರಲ್ಲಿ ಕಣಿ ಕೇಳುವುದೂ ಇಲ್ಲ. ದೇವರು ತಾನು ಮಾಡುವ ಕೆಲಸವನ್ನು ತತ್ಕಾಲದಲ್ಲೇ ಯಾಕೋಬ್ಯರಿಗೆ ತಿಳಿಸುತ್ತಾನೆ. ಆಮೆನ್.
ಆಮೇನ್. ಮಂಜಮ್ಮ ಅವರಲ್ಲಿ ಸಾಕ್ಷಿ ಹೇಳಿದ್ರು ಒಂದು ಸಾರಿ ಸರ್ಕನಹಳ್ಳಿಯಲ್ಲಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅವರಿಗೆ ಅನೇಕ ಸಮಸ್ಯೆಗಳು, ಶಾರೀರಿಕದಂಥ ಬಲಹೀನತೆಗಳು. ಅವರ ಸಾಕ್ಷಿ ನೀವು ಕೇಳಿರ್ತೀರ, ಕೆಲವ್ರಿಗೆ ಗೊತ್ತಿರ್ತದೆ. ಅವರ ಮೈಯಲ್ಲಿ ಆ ಶರೀರದಲ್ಲಿ ಸೇರಿಕೊಂಡು ಎಷ್ಟೋ ಮಂತ್ರವಾದಿಗಳ ಹತ್ರ ಹೋಗಿದ್ದಾರೆ, ಎಷ್ಟೋ ದುಡ್ಡು ಕೊಟ್ಟಿದ್ದಾರೆ. ಕೊನೆಗೆ ಸ್ಮಶಾನದಲ್ಲಿ ಗುಣಿ ತೆಗೆದು ಮಣ್ಣು ಮಾಡೋ ರೀತಿಯಲ್ಲಿ ಶಾಸ್ತ್ರ ಮಾಡಿದ್ದಾರೆ. ಆವಾಗಲೂ ಆ ದೆವ್ವ ಹೋಗಲೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕೊನೆಗೆ ಅವ್ರು ಎಲ್ಲಿಗೆ ಬಂದರು? ಈ ಸಭೆಗೆ ಬಂದ ಮೇಲೆ ಸೋದರ ವೇಣುಗೋಪಾಲ್ ಬ್ರದರ್ ಅವರು ರಾಯಚಂದ್ರ ಅವ್ರ ಮುಖಾಂತರ ಅವ್ರ ಮನೆಗೆ ಪ್ರಾರ್ಥನೆಗೆ ಹೋದಾಗ ಯೇಸುವಿನ ಸತ್ಯ ಗೊತ್ತಾಯಿತು. ಆಮೆನ್, ಆಮೆನ್, ಪ್ರೈಸ್ ದ ಲಾರ್ಡ್. ಯೇಸುವಿನ ಸತ್ಯ ಗೊತ್ತಾದ ಮೇಲೆ ಆ ಊರಿನ ಜನ ಎಲ್ಲ ಆಚರಿಸಿ ಫ್ಯಾಮಿಲಿ ಆಗಿದ್ರು ಸಹ ನನ್ನನ್ನು ಬದುಕಿಸಿದ್ದು ಯೇಸುವೆ ಅಂತೇಳಿ ಸಾಕ್ಷಿಯಾಗಿ ನಿಂತ್ಕೊಂಡ್ರು. ಕೊನೆಗೆ ಅವ್ರಿಗಾಗಿ ಮಾಡಲ್ಪಟ್ಟಂಥ ಮಾಯ ಮಂತ್ರಗಳು ದೇವರು ಅವರಿಗೆ ತೋರಿಸಿ ಅವರ ಮನೆ ಹಿಂದ್ಗಡೆ ಅಗದು ನೋಡಿದಾಗ ಆ ಮನೆ ಹಿಂದ್ಗಡೆ ಎಲ್ಲ ಸಿಕ್ಕಿಬಿಡ್ತು. ಆಮೇಲೆ ನಮ್ಮ ದೇವರು ಎಷ್ಟು ಒಳ್ಳೆಯ ದೇವರಲ್ವಾ? ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಅನೇಕ ಜನ ಮಂತ್ರವಾದಿಗಳನ್ನು ಯಾಕೆ ಆಶ್ರಯಿಸ್ಕೊಳ್ತಾರೆ ಅಂತ ಕೇಳುವಾಗ, ಮಂತ್ರವಾದಿಗಳನ್ನು ಯಾಕೆ ಆಶ್ರಯಿಸ್ಕೊಳ್ತಾರೆ? ಯಾರನ್ನ ಎದುರಿಸಕ್ಕಾಗಲ್ವೋ, ಶಕ್ತಿ ಇಲ್ವೋ, ಹಣ ಇಲ್ವೋ, ಜನಬಲ ಇಲ್ವೋ, ಅವಾಗ ಅವರು ಅಡ್ಡದಾರಿ ನಡೀತಾರೆ. ಆ ಅಡ್ಡದಾರಿ ಯಾವುದಂದ್ರೆ ಮಂತ್ರವಾದಿಗಳನ್ನು ಮೊರೆ ಹೋಗುವಂಥದ್ದು. ತನ್ನ ಹೊಟ್ಟೆ ಕಿಚ್ಚು ಜೊತೆಲೇ ಇರ್ತಾರೆ, ಆದರೆ ಮಂತ್ರ ಮಾಡಿಸ್ತಾ ಇರ್ತಾರೆ. ನನ್ನ ಕಣ್ಣು ಮುಂದೆ ಅವರು ಬೆಳೀಬಾರ್ದು, ಅವ್ರಿಗೆ ನನ್ನ ಕಣ್ಣು ಮುಂದೆ ಅವರು ಚೆನ್ನಾಗಿರಬಾರ್ದು, ಅವ್ರ ಮನೆ ಕಟ್ಟಬಾರ್ದು, ಅವ್ರ ಶುಭ ಕಾರ್ಯ ಈ ರೀತಿ ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚಿಟ್ಕೊಂಡು ಅವ್ರ ವಿಚಾರವಾಗಿ ಮಂತ್ರಗಳನ್ನು ಮಾಡಿಸ್ತಾ ಇರ್ತಾರೆ, ಮಂತ್ರಗಳನ್ನು ಮಾಡಿಸ್ತಾ ಇರ್ತಾರೆ. ಒಂದು ತಿಳ್ಕೊಳ್ರಿ, ಮಂತ್ರ ಮಾಡಿದ ಶಕ್ತಿ ಮಂತ್ರವಾದಿ ಹತ್ರ ಹೋಗಿ ಅಡ್ರೆಸ್ ಕೊಟ್ಬಿಟ್ಟು ಹೋದಾಗ ಖಂಡಿತವಾಗ್ಲೂ ನೀವು ಯಾರು ಕೇಡು ಮಾಡ್ತಿರೋ ಆ ಮಂತ್ರವಾದಿ ಆತ್ಮ ಅಥವಾ ದುರಾತ್ಮ ಹೋಗಿ ಅವರನ್ನು ಕೆಟ್ಟದ್ದು ಮಾಡೇ ಬರುತ್ತೆ. ನೀವೇನು ಅಂದ್ಕೊಳ್ತಿರೋ ಹಾರ್ಟ್ ಅಟ್ಯಾಕ್ ಬೇಕಾ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕೈ ಬಿದ್ದೋಗ್ಬೇಕಾ, ಕೈ ಬಿದ್ದೋಗುತ್ತೆ. ಸ್ಕ್ಯಾನಿಂಗು ಟೆಸ್ಟ್ಗಳೆಲ್ಲ ಮಾಡಿದ್ರೆ ನಾರ್ಮಲ್ ಬರ್ತದೆ, ಅದ್ರ ನೋವು ಮಾತ್ರ ಹಂಗೆ ಇರುತ್ತೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆದ್ರೆ ಗಮನಿಸ್ರಿ, ಯಾರ್ಯಾರು ಮಂತ್ರವಾದಿಗಳ ಹತ್ರ ಹೋಗಿರ್ತಾರೋ ಮಂತ್ರ ಮಾಡಿಸ್ಬಿಟ್ಟು ಬಂದ್ಬಿಟ್ಟಿರ್ತೀರ. ಅದಕ್ಕೆ ಪ್ರತಿ ಮಂಗಳವಾರ ಶುಕ್ರವಾರ ಪೂಜೆ ಮಾಡಿ ಬಲಿ ಕೊಟ್ಟರೆ ಮಾತ್ರ ಅದು ಕೆಲಸ ಮಾಡ್ತಾ ಇರ್ತದೆ. ಇಲ್ಲ ಅಂದರೆ ಯಾರು ಕಳಿಸಿದ್ರೆ ಅವ್ರ ಮನೆಗೆ ಬಂದ್ಬಿಡ್ತದೆ. ಈ ವಿಷಯ ಎಷ್ಟೋ ಜನ ಗೊತ್ತಿಲ್ಲ. ನಾವು ಮಾಡಿಸ್ಬಿಟ್ಟಿದ್ದೀವಿ ಬಿಡು, ಅದು ನೋಡ್ಕೊಳ್ತದೆ ಅಂದ್ಬಿಟ್ಟು ಬಂದ್ಬಿಡ್ತಾರೆ. ಇದೇನು ಮಾಡ್ತದೆ ಗೊತ್ತಾ, ಅವ್ರ ಮನೆಯೂ ಹೊಡಿತದೆ, ಮಾಡ್ದಲ್ಲ ನಿಮ್ಮ ಮನೆಗೂ ಬಂದು ಕೂತ್ಕೊಳ್ಳುತ್ತೆ. ರಬ್ಬರ್ ಬಾಲ್ ಇದ್ದಂಗೆ ಗೋಡೆಗೆ ಹೊಡೆದ್ರೆ ಅದು ಏನು ಮಾಡುತ್ತೆ, ವಾಪಸ್ ಬರುತ್ತೆ. ಎಷ್ಟು ಜನ ಮಂತ್ರವಾದಿ ಹತ್ರ ಹೋಗಿ ಬಂದಿದ್ದೀರಿ? ಒಬ್ರಿನಾ, ಇಬ್ರಿನಾ? ಎಷ್ಟೋ ಜನಕ್ಕೆ ಸುತ್ತಮುತ್ತಲಿರೋ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ. ಒಬ್ಬ ಮಂತ್ರವಾದಿ ಈ ಸಭೆಗೆ ಹೋಗು ಅಂತ ಹೇಳಿ ಕಳಿಸಿದ್ದಾನೆ, ಅದು ಇನ್ನೂ ಸಂತೋಷ ವಿಷಯ. ಆಮೆನ್, ಆಮೆನ್, ಪ್ರೈಸ್ ದ ಲಾರ್ಡ್. ಮಂತ್ರಗಳನ್ನು ಮಾಡಿದಾಗ, ಮಂತ್ರವಾದ ಜೊತೆಲಿ ಇದ್ದಾಗ ಆ ಮಂತ್ರ ಶಕ್ತಿ ಸುಮ್ಮನೆ ಬಿಡೋದಿಲ್ಲ. ಅವರ ಮನೆಯೂ ಹೊಡಿತದೆ, ನಿಮ್ಮ ಮನೆಯೂ ಹೊಡಿತದೆ. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂತ ಬಂದರೆ, ರಿಯಲ್ ಆಗಿ ನಡೆದಂಥ ಒಂದು ಸಾಕ್ಷಿ. ಪೊಲೀಸ್ ಪೊಲೀಸ್ ಬೊಟ್ಟು ಅಂತ ಏನೋ ತಮಿಳುನಾಡಲ್ಲಿದ್ದಾರೆ, ಇವಾಗಲೂ ಜೀವಂತವಾಗಿದ್ದಾರೆ. ಆತನೊಬ್ಬ ಹುಡುಗಿನ ಲವ್ ಮಾಡಿಬಿಟ್ಟಿದ್ದ. ಲವ್ ಮಾಡಿದಾಗ ಆ ಹುಡುಗಿ ಒಪ್ಕೊಂಡಿಲ್ಲ ಮದುವೆಗೆ. ಅದಕ್ಕೆ ಅವನೇನು ಮಾಡ್ದ, ಮಂತ್ರವಾದಿ ಹತ್ರ ಹೋಗಿ ಏನಾದರೂ ಮಾಡಿ ಆ ಹುಡುಗಿನ ಮದುವೆ ಆಗಬೇಕು ಅಂತ ಪ್ಲಾನ್ ಮಾಡ್ದ. ಮಂತ್ರವಾದಿ ಏನು ಮಾಡ್ದಂದ್ರೆ, ಮಂತ್ರವಾದಿ ಹತ್ರ ನೀನೇ ಯಾಕೆ ಬರ್ತೀಯಪ್ಪ, ನೀನೇ ಮಂತ್ರವಾದಿ ಆಗ್ಬಿಡು ಅಂತ ಐಡಿಯಾ ಕೊಟ್ಟ. ಏನು ಹೇಳ್ದ, ನೀನೇ ಮಂತ್ರವಾದಿ ಆಗ್ಬಿಡು ಅಂತ. 14 ವರ್ಷಕ್ಕೆ ಸ್ಟಾರ್ಟ್ ಮಾಡಿದಂಥವನು 19 ವರ್ಷವರೆಗೂ ಅವನು ಮಂತ್ರವಾದಿಯಾಗಿ ಅನೇಕ ವಶೀಕರಣಗಳನ್ನು ಮಾಡ್ತಾ ಬಂದ. ವಶೀಕರಣ ಮಾಡಿಕೊಂಬಂದಂಥ ಒಂದು ಕೇಸ್ ಅವನ ಜೀವಿತದಲ್ಲಿ ಒಂದು ದೊಡ್ಡ ಶಾಪವನ್ನು ತಂತು. ಅದೇನೆಂದರೆ, ಯಾರೋ ಒಬ್ಬರು ಮಂತ್ರವಾದಿಗಳು ಈತನ ಮಂತ್ರವಾದಿ ಜೊತೆಗೆ ಪೊಲೀಸ್ ಆಗಿದ್ದಾನೆ.
ಪೊಲೀಸ್ ಕೆಲಸನೂ ಮಾಡ್ತಾನೆ, ಜೊತೆಗೆ ಮಂತ್ರವಾದಿ ಆಗಿದ್ದಾನೆ. ಇವನಿಗೇನಂದರೆ ದುಡ್ಡು ಬರೋದು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇರ್ತಾನೆ. ಕಳ್ಳರಿಗೂ ಸಪೋರ್ಟ್ ಮಾಡ್ತಾನೆ, ಈ ಕಡೆ ಮಂತ್ರತಂತ್ರಗಳು ಮಾಡ್ತಾನೆ. ಅವ್ರ ಆಫೀಸರ್ಗಳಿದ್ದರೆ ಅವ್ರಿಗೆ ವಿರುದ್ಧವಾಗಿ ಮಂತ್ರ ಮಾಡಿದ, ಯಾರು ಮಾಡೋಂಗಿಲ್ಲ. ಅವನ ಟೇಸ್ಟ್ನಲ್ಲಿ ರೈಟರ್ ಆಗಿದ್ದ. ಆಮೇನ್ ಆಮೇನ್. ಇಲ್ಲಿ ಗಮನಿಸಬೇಕಾಗಿರೋದು, ಇವತ್ತು ಈ ಮಂತ್ರಕಟ್ಟೆಗಳಿಂದ ಇಲ್ಲಿ ಎಷ್ಟೋ ಜನ ಇದ್ದರೆ ಅವೆಲ್ಲರೂ ಬಿಡುಗಡೆ ಆಗಬೇಕು. ಆಮೇನ್ ಆಮೇನ್. ಒಂದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಆ ಮಂತ್ರ ಶಕ್ತಿಗಳಿಗಿಂತ ನಮ್ಮೊಳಗಿಂತ ಯೇಸು ದೊಡ್ಡವನಂತೇಳಿ ಅರ್ಥ ಮಾಡ್ಕೊಂಡಾಗ, ನಂಬಿಕೆ ಇಡುವಾಗ ನಾವು ಬಿಡುಗಡೆ ಆಗೇ ಹೋಗ್ತೀವಿ ಹೊರಗಡೆ. ಆಮೇನ್. ಈ ಮಂತ್ರವಾದಿಯಾದಂತಹ ಈ ಪೊಲೀಸು ಮಂತ್ರಶಕ್ತಿಗಳಿಂದ ಅಂದುಕೊಂಡಂತಹ ಹೆಂಗಸರನ್ನ ಮದುವೆ ಮಾಡ್ಕೊಂಡ್ಬಿಟ್ಟ. ಅವನ ಆಸೆ ಖುಷಿ ಆಯಿತು. ಇಂತಹ ಟೈಮಲ್ಲಿ ಯಾರೋ ಒಬ್ಬ ಯಮ್ಮನಿಗೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಆ ಪ್ರೆಗ್ನೆಂಟ್ ಗರ್ಭವನ್ನು ಅಭಾಷಣ ಆಗಬೇಕು ಅಂತೇಳಿ ಅವರಿಗೆ ಆಸ್ತಿ ಪಾಸ್ತಿ ಬಂದ್ಬಿಡುತ್ತೆ ಅಂತೇಳಿ ಯಾರೋ ಹೋಗಿ ಈ ಪೊಲೀಸ್ ಮಂತ್ರವಾದಿ ಹತ್ರ ಹೋಗಿ ಹೇಳಿದ್ದಾರೆ. ಆಯ್ತು ಅಂದ್ಬಿಟ್ಟಿದೆ. ಅವನ ಹತ್ರ ಈ ದೊಡ್ಡ ಮಂತ್ರವಾದಿ ಹತ್ರ ಕಲ್ತ್ಕೊಂಡಿದ್ದ, ಅವನ ಹತ್ರ 3 ಕುಟ್ಟಿ ಸಾತಾನುಗಳು ಅಂತ ಇರ್ತವೆ. ಎಷ್ಟು? ಈ 3 ಬಂದು 3 ಅಡಿನೇ, 2.5 ಅಡಿಯಿಂದ 3 ಅಡಿ ಇರ್ತದೆ. ಇದು ಎಷ್ಟು ಏನು ಕೆಲಸ ಅಂದರೆ ಈ ಗಾಳಿಗಿಂತ ಫಾಸ್ಟಾಗಿ ಹೋಗ್ತಾವಂಥದ್ದು. ಯಾರ ಮನೆಯಲ್ಲೂ ಮಂತ್ರವಾದಿಗೆ ನೀನು ಉಗುರು ತಗೊಂಬ, ಕೂದಲು ತಗೊಂಬ, ಬಟ್ಟೆ ತಗೊಂಬ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ. ಈ 3 ಕುಟ್ಟಿ ಸಾತಾನುಗಳು ಅಥವಾ ಈ ಕುಟ್ಟಿ ದೆವ್ವಗಳು ಅವರ ಮನೆಗೆ ಹೋಗಿ ಅವರು ಮಲಗಿರಬೇಕಾದ್ರೆ ಅವರಲ್ಲಿ ಇರುವಂತಹ ಆ ಉಗುರನ್ನು, ಆ ಕೂದಲನ್ನು, ಬಟ್ಟೆಯನ್ನು ಅದೇ ಎತ್ಕೊಂಡ್ಬರ್ತವೆ ಕಚ್ಕೊಂಡು. ಮತ್ತು ಆ ವ್ಯಕ್ತಿಯಲ್ಲಿ ರಕ್ತವನ್ನು ಕುಡಿತಾವೆ. ಇವರ ಮನೆಯಲ್ಲಿ 3 ಈ ಕುಟ್ಟಿ ಸಾತಾನುಗಳು ಇಟ್ಕೊಂಡಿದ್ದಾನೆ. ಜೊತೆಗೆ ಇನ್ನು ಕೆಲವು ಟೋಟಲ್ 13 ಆತ್ಮಗಳು, ಎಷ್ಟು? 13 ದೆವ್ವಗಳನ್ನು ಅವರ ಮನೆಯಲ್ಲಿ ಇಟ್ಕೊಂಡಿದ್ದಾನೆ. ಈ 13 ದೆವ್ವಗಳನ್ನು ಈ ಕುಟ್ಟಿ ಸಾತಗಳನ್ನು ಇಟ್ಕೊಂಡು ಆ ಗರ್ಭವನ್ನು ಯಾರು ಅಡ್ರೆಸ್ ಕೊಟ್ಟರೋ, ಆ ಗರ್ಭ ಆಗಿದ್ರೆ 3 ತಿಂಗಳು 6 ತಿಂಗಳು ಆಗಿದ್ರೆ ಹೋಗಿ ಆ ಗರ್ಭವನ್ನು ರಕ್ತವನ್ನು ಕುಡಿದು ಬಿಡ್ತಾ ಇದ್ವು. ಅವಾಗ ಗರ್ಭ ನಿಲ್ಲದ ಹಾಗೆ ಅಭಾಷಣ ಆಗ್ಬಿಡ್ತಾ ಇತ್ತು. ಅನೇಕ ಅಭಾಷಣದ ಕೆಲಸದ ಹಿಂದ್ಗಡೆ ಇದೆಲ್ಲ ಇದ್ದಾವೆ. ಹಲ್ಲೆಲೂಯಾ. ಈ ಥರ ಇರಬೇಕಾದ್ರೆ ಇವರ ಮನೆಯಲ್ಲಿ 3 ಕುಟ್ಟಿ ಸಾತಾನುಗಳು ಮತ್ತು ದೆವ್ವಗಳು, ಟೋಟಲ್ 13 ದುರಾತ್ಮಗಳು ಅವರ ಮನೆಯಲ್ಲಿ ವಾಸ ಮಾಡ್ತಿದ್ದಾವೆ ಮತ್ತು ಮನೆ ದೇವರುಗಳಿದ್ದಾವೆ. ಇಷ್ಟೆಲ್ಲ ಇದ್ದಾಗ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆದಾಗ ಆ ಗರ್ಭವನ್ನು ಇವೇ ತಿಂದುಬಿಡ್ತಾ ಇದ್ವು. ಯಾರ ಮನೆಯಲ್ಲಿ? ಆ ಮಂತ್ರವಾದಿ ಮನೆಯಲ್ಲೇ. ಆ ಮಂತ್ರವಾದಿ ಮನೆಯಲ್ಲೇ ದೆವ್ವಗಳಿದ್ದಾವೆ. ಅವುಗಳನ್ನು ಸಾಕ್ತಾರದು ಯಾರು? ಆ ಮಂತ್ರವಾದಿನೇ. ಆ ಮಂತ್ರವಾದಿನೇ ಅವನ ಕುಟುಂಬದಲ್ಲಿರುವಂಥ ಒಂದು ಗರ್ಭನೂ ಒಂದು ಮಗು ಆಗ್ತಾ ಇಲ್ಲ. 5 ಸತಿ ಗರ್ಭವತಿ ಆಗ್ತಾಳೆ. 5 ಸತಿಯನ್ನು ಕಳ್ತನ ಮಾಡ್ಕೊಂಡು ಹೋಗ್ಬಿಡುತ್ತೆ, ರಕ್ತ ಕುಡಿದು ಬಿಡ್ತದೆ. ಇವನಿಗೆ ಪೊಲೀಸ್ ಮಂತ್ರವಾದಿಗೆ ಬೇಜಾರಾಗ್ಬಿಡ್ತು. ಏಯ್ ನೀವೆಲ್ಲ ಹೋಗ್ರಿ ನಮ್ಮ ಮನೆ ಬಿಟ್ಟು ಅಂತ. ಅವು ಕಿಲಿಕಿಲ ಅಂತ ನೆಗಿತವೆ ಈ ಮೂಲೆಯಿಂದ ಆ ಮೂಲೆಗೆ. ಹೋಗ್ರಿ ಅಂದರೆ ಯಾವ ಈ ಕುಟ್ಟಿ ಸಾಧ ಕಿಲಿಕಿಲಿ ಹೋಗಲ್ಲ. ನೆಕ್ಸ್ಟ್ ಮಂತ್ರವಾದಿ ಹತ್ರ ಹೋದ. ನಮ್ಗೆ ವಂಶ ಅಭಿವೃದ್ಧಿ ಆಗ್ತಾ ಇಲ್ಲ, ನಮ್ಮ ಮನೆಯಲ್ಲಿರುವಂಥ ದುರಾತ್ಮಗಳು ನೀನು ಕೊಟ್ಟಿದೆಯಲ್ಲ, ಆ ಗುರುನ ಹತ್ರ ಹೋಗಿ ಕೇಳ್ತಿರೋದು, ನೀನು ಕಳಿಸ್ಕೊಟ್ಟಿದೆಯಲ್ಲ ಆ ಕುಟ್ಟಿ ಸಾತಾನುಗಳು ನಮ್ಮ ಮನೆಯಲ್ಲಿರುವ ಮಕ್ಕಳನ್ನೆಲ್ಲ ತಿಂದಾಕ್ಬಿಟ್ವು, ನನಗೆ ಮಕ್ಕಳಿಲ್ಲ. ಆ ಅಮ್ಮನಿಗೆ ಕಾಯಿಲೆ ಬೇರೆ ವಿಪರೀತ. ಈ ಮಂತ್ರವಾದಿಗಳು ಕೆಟ್ಟ ಹೆಂಗಸಗಳ ಜೊತೆ ಹೋಗಿ ಶರೀರ ಕೆಟ್ಟು ಹೋಗಿದೆ. ಇದರಿಂದ ಹೆಂಡತಿಗೂ ಪಾಪ ಏನೂ ತಪ್ಪು ಮಾಡಿದಂಥ ಈ ಹೆಂಡತಿಗೂ ಸಹ ಅನೇಕ ಥರದ ಕಾಯಿಲೆಗಳು ಬಂದ್ಬಿಟ್ಟಿದ್ದಾವೆ. ಈ ಮಂತ್ರವಾದಿ ಹತ್ರ ಹೋಗಿ ಕೇಳ್ತಾರೆ, ನಮ್ಮ ಮನೆಯಲ್ಲಿ ಸಮಾಧಾನ ಇಲ್ಲ, ಆ ದುರಾತ್ಮಗಳೆಲ್ಲ ಹೊರಗಡೆ ಹೋಗಲಿ, ನನಗೆ ಆ ಕುಟ್ಟಿ ಸಾತಾನುಗಳು ಬೇಡ, ಆ ದೆವ್ವಗಳು ಬೇಡ, ನಾನು ಮಂತ್ರವಾದ ಕೆಲಸ ಬಿಟ್ಬಿಡ್ತೀನಿ ಅಂತ. ಅವನು ಮಂತ್ರವಾದ ನೆಗಿತಾನೆ, ನೀನು ಯಾವಾಗ ಸಾಯ್ತೀಯೋ ಆವಾಗ ನೀನು ಮನೆ ಬಿಟ್ಟು ಹೋಗೋದು. ಒಂದು ಸತಿ ಮನೆ ಕರ್ಕೊಂಡು ಹೋದ್ರೆ ಅದು ಸಾಯಿಸೋವರೆಗೂ ಬಿಡಲ್ಲ. ಅದಕ್ಕೆ ಬಲಿ ಕೊಡ್ತಾನೆ ಇರಬೇಕು. ಡೈಲಿ ರಕ್ತ ಸುರಿಸ್ತಾ ಇರಬೇಕು. ಕೋಳಿ ರಕ್ತನೋ ಬೇರೆ ರಕ್ತನೋ ಮನುಷ್ಯ ರಕ್ತನೋ ಕೊಡ್ತಾನೆ ಇರಬೇಕು. ಪೂಜೆ ಮಾಡಿ ಕೊಟ್ರೇ ಅದು ಸುಮ್ಮನೆ ಇರೋದಿಲ್ಲ, ಅಂದರೆ ಮನೇಲಿರೋರನ್ನೇ ಅದು ತಿಂದುಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಚಿಕ್ಕದಾಗಿ ಹೇಳಿ ಬೇಗ ಮುಗಿಸ್, ದೊಡ್ಡ ಸಾಕ್ಷಿ ಇದೆ, ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಅದನ್ನು. ಆಮೇನ್ ಆಮೇನ್.
ಯಾರ್ಯಾರು ಮಂತ್ರವಾದಿಗಳು ಚರ್ಚಿಗೆ ಬಂದು ಮಂತ್ರವಾದಿಗಳಿಗೆ ಹೋಗ್ತಿರೋ, ನೀವು ಯಾರು ಚೆನ್ನಾಗಿ ಆಗೋದಿಲ್ಲ. ನಿಮ್ಮ ಮನೆಗೆ ಅದು ಕತ್ತಲು. ಹುಷಾರ್. ఏమయ్యేది పర్వాలేదులే, వాళ్ళు అక్కడ పోవస్తును ఇక్కడ పోవస్తును. ఈ డ్రామాగలెల్ల బేడ. ఇక్కడేమీ తొందర లేదు, మీ ఇంట్లో వచ్చి ఎక్కువ కొంటుంది వచ్చేది. పో అంద్ರೂ ಕಿಲಕಿಲ ಕಿಲಕಿಲ ಅಂತ ನಗಿತಾವು. ಯಾವೋ ಕುಟ್ಟಿ ಸಾತನು, ರಕ್ತ ಕೊಡು ರಕ್ತ ಕೊಡು ರಕ್ತ ಕೊಡು, ಅವು ಕೇಳ್ತವೆ, ಕೊಡಲೇಬೇಕು. ಇಲ್ಲಾಂದ್ರೆ ರಾತ್ರಿಯಲ್ಲಿ ನಿದ್ದೆ ಕೊಡಲ್ಲ, ಇನ್ನು ತುಳಿದಾಕ್ಬಿಡ್ತವೆ. ಅವಾಗ ಮಂತ್ರವಾದಿ ಅವ್ರ ಮನೆಗೆ ಹೋಗು ಇವ್ರ ಮನೆಗೆ ಹೋಗು ಅಂತ ಅಡ್ರೆಸ್ ಕೊಟ್ಟು ಕಳಿಸೋದು. ಆ ಟೈಮಲ್ಲಿ ಅವನು ಲಾಸ್ಟ್ಗೆ ಏನಾಯ್ತು ಅಂದರೆ ಅವ್ರ ಹೆಂಗಸರು ತುಂಬ ಸೀರಿಯಸ್ ಆಗಿಬಿಟ್ಲು. ಈ ಬ್ಲೀಡಿಂಗ್ ಹೋಗ್ತಾ ಹೋಗ್ತಾ ಹೋಗ್ತಾ, ಯಾಕಂದರೆ ಪ್ರೆಗ್ನೆಂಟ್ ಆಗಿ ಒಂದು 5 ಸತಿ ಆಯಿತು, ಮತ್ತು ಈಗ ಇನ್ನೊಂದು ಸತಿ ಆಗಿದೆ. ಪ್ರೆಗ್ನೆಂಟ್ ಆದಾಗ ಆ ರಕ್ತ ಹೋಗ್ತಿರಬೇಕಾದ್ರೆ ಗೀವು ರಕ್ತ ಹೋಗ್ತಾ ಇತ್ತಂತೆ. ಅಷ್ಟು ಸಮಸ್ಯೆ ಆಗಿಬಿಡ್ತು. ಕಾರಣ ಅಂದರೆ ಇನ್ನೊಬ್ಬರ ಕುಟುಂಬವನ್ನು ಹಾಳು ಮಾಡಬೇಕಂತೇಳಿ ಈ ಮಂತ್ರವಾದ ಎಷ್ಟು ಪ್ರಯತ್ನ ಪಟ್ಟನೋ ಅದೆಲ್ಲ ಅವ್ರ ಹೆಂಡತಿಗೆ ಅಟ್ಯಾಕ್ ಆಯಿತು. ಗರ್ಭ ಇಲ್ಲ, ಮಕ್ಕಳಿಲ್ಲ. ಈಗ ತುಂಬ ಕಠಿಣವಾದ ಪರಿಸ್ಥಿತಿ. ಕಿಡ್ನಿ ಹೋಗಿದೆ ಅಂತ ಡಾಕ್ಟ್ರ್ ಹೇಳ್ತಾವ್ರೆ, ಗರ್ಭಕೋಶ ಹೋಗ್ಬಿಟ್ಟಿದೆ ಅಂತ ಡಾಕ್ಟ್ರ್ ಹೇಳ್ತಿದ್ದಾರೆ. ಎಲ್ಲೆಲ್ಲೋ ಹೋಗಿ ತೋರಿಸ್ತವ್ರೆ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನು ಹೆಂಡ್ತಿನ ಉಳಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾನೆ. ಮಂತ್ರವಾದಿಗಳು ಹೇಳಿದಾಗ ಮಂತ್ರ ಶಕ್ತಿಗಳಿಂದ ಮಂತ್ರವನ್ನು ಕಟ್ಟಾಕ್ಬೋದು, ಅದು ಕಾಯಿಲೆಯನ್ನು ಮೇಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟ ಮಂತ್ರವಾದಿ. ಲಾಸ್ಟ್ಗೆ ಆ ಪೊಲೀಸ್ ಎಷ್ಟು ಖರ್ಚಾದ್ರೂ ನೀನು ಉಳಿಸ್ಕೊಂತೀನಿ ಅಂತ ತುಂಬ ಪ್ರಯತ್ನ ಪಟ್ಟ. ಕೊನೆಗೆ ಎಲ್ಲ ಡಾಕ್ಟ್ರುಗಳು ಕೈ ಬಿಟ್ಟರು, ಮಂತ್ರವಾದಿಗಳು ಕೈ ಬಿಟ್ಟರು. ಆಪರೇಷನ್ ಮಾಡಿದ್ರೆ ಉಳಿಬಹುದು ಅಂತೇಳಿ ಆಪರೇಷನ್ ಥಿಯೇಟ್ರಿಗೆ ಹೋಗಿ ಎಲ್ಲ ಚೆಕಪ್ ಮಾಡ್ತಿದ್ರೆ ಆ ಅಮ್ಮನಿಗೆ ಶುಗರ್ ಬಂದ್ಬಿಟ್ಟಿದೆ. ಆ ಡಾಕ್ಟ್ರ್ ಹೇಳಿದ್ರು, ಶುಗರ್ ಇರೋದ್ರಿಂದ ಈ ಆಪರೇಷನ್ ಮಾಡಿದ್ರೆ ಇನ್ನೂ ಬೇಗ ಸತ್ತೋಗ್ತಾರೆ, ಆಪರೇಷನ್ ಮಾಡದೆ ಹಂಗೆ ಬಿಟ್ಬಿಡೋದು ಒಳ್ಳೇದು ಅಂತ ಹೇಳಿದ್ರು. ಈ ಅಮ್ಮಗೆ ಬ್ಲೀಡಿಂಗ್ ಆಗ್ತಾನೇ ಇದೆ. ಆಮೇನ್. ಆ ಅಮ್ಮ ಒಂದು ತೀರ್ಮಾನ ಮಾಡಿದ್ಲು, ನಾನು ಸತ್ತೋಗ್ಬೇಕು ಅಂತ. ನಾನು ಇಷ್ಟು ನೋವುಗಳಿಟ್ಕೊಂಡು ನಾನು ಯಾಕೆ ಬದುಕಿರಬೇಕು, ಬೇಡ, ನಾನು ಸತ್ತೋಗ್ಬೇಕು ಅಂತೇಳಿ ಮಾತ್ರೆಗಳು ತೆಗೆದುಕೊಂಡು ಬಂದು ಸತ್ತೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಸಾಯಕ್ಕಿಂತ ಮುಂಚಿತವಾಗಿ ಆ ಅಮ್ಮ ಒಂದು ಪ್ಲ್ಯಾನ್ ಮಾಡಿದ್ರು. ಅವರ ಸ್ವಂತ ತಂಗಿ ಯೇಸು ಸ್ವಾಮಿ ನಂಬ್ಕೊಂಡಿದ್ದಾಳೆ. ಈ ಕಾಯಿಲೆ ನೋವು ಬಂದಾಗ, ತೊಂದರೆ ಆದಾಗ ತವ್ರ ಮನೆಗೆ ಹೋಗೋದು ಸಹಜ ಹೆಣ್ಮಕ್ಳು. ಅಲ್ಲಿ ಅಮ್ಮನಿಗೆ ಅದು ಹೋಗಲಿಲ್ಲ. ಈ ಯೇಸು ಸ್ವಾಮಿ ನಂಬಿದ್ದಕ್ಕೆ ಅವರು ಜಾತಿಯಿಂದ ದೂರ ಇಟ್ಬಿಟ್ಟಿದ್ರು. ಅವ್ರು ನೀನು ಜಾತಿಯಿಂದ ದೂರ ಇದ್ರೆ ಪರವಾಗಿಲ್ಲಪ್ಪ, ನನಗೆ ಯೇಸು ಬೇಕು ಅಂತೇಳಿ ಆ ಅಮ್ಮ ಅವ್ರ ಅಕ್ಕ ಅವ್ರ ತಂಗಿ ಯೇಸು ಸ್ವಾಮಿ ನಂಬ್ಕೊಂಡಿದ್ರು. ಅವ್ರ ಮನೆಗೆ ಹೋಗ್ಬಿಟ್ಟ ಮೇಲೆ ಅಂದರೆ ಈ ಪೊಲೀಸ್ ಗೊತ್ತಿಲ್ಲದ್ರೆ ಹೋಗಿರೋದು, ಪೊಲೀಸ್ ಗೊತ್ತಾದರೆ ಬೈತಾರೆ ಅಂತೇಳಿ ಅವ್ರ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ಪ್ರೇಯರ್ ನಡೀತಾ ಇತ್ತು. ಮೇಲೆ ಅವ್ರ ತಂಗಿ ಪ್ರಾರ್ಥನೆ ಮಾಡಿದ್ರು, ಅವ್ರು ಪಾಸ್ಟ್ ಹತ್ರ ಕರ್ಕೊಂಡೋದ್ರು. ಆ ಪ್ರಾರ್ಥನೆ ಮಾಡಿ ಪಾಸ್ಟ್ ಹೇಳಿದ್ರು, ಆ ಸ್ಟೋರಿಯಲ್ಲಿ ಕೇಳಿ ಹೇಳಿದ್ರು, ಯೇಸು ನಾಮದಲ್ಲಿ ಇನ್ನು ಮೇಲೆ ರಕ್ತಸ್ರಾವ ಆಗಬಾರ್ದು, ಅಬಾಷನ್ ಆಗಬಾರ್ದು. ಆಲ್ರೆಡಿ ಆ ಯಮನ ಗೊತ್ತಿಲ್ಲದನಿಗೆ ಹೊಟ್ಟೆಯಲ್ಲಿ ಒಂದು ಗರ್ಭ ಆಲ್ರೆಡಿ ಇದೆ. ಆಮೇನ್ ಆಮೇನ್. ಈಗ ಅಂದರೆ ಆ ಯಮನ್ ಗೊತ್ತಾಗ್ತದೆ, ಗಂಡನಿಗೆ ಹೇಳಿಲ್ಲ, ಆದರೆ ರಕ್ತಸ್ರಾವ ಬ್ಲೀಡಿಂಗ್ ಮಾತ್ರ ಆಗ್ತಾ ಇದೆ. ಈಗ ಅವರ ತಂಗಿಗೆ ಹೇಳಿದ ತಕ್ಷಣ ಪ್ರಾರ್ಥನೆ ಮಾಡಿ ಪಾಸ್ಟರ್ ಅದೋದು ಒಂದು ಪ್ರಾರ್ಥನೆ ಮಾಡೋ ಪ್ರವಾದನೆಯಾಗಿ ಹೇಳಿದ್ರು, ನಿನ್ನ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಇದೆ, ಆ ಗಂಡು ಮಗು ಸೇವೆ ಮಾಡುತ್ತೆ, ನಿನಗೆ ಯಾವುದೇ ತೊಂದರೆ ಆಗಲ್ಲ ಅಂತೇಳಿ ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದಾದ ಮೇಲೆ ಆ ಯಮ್ಮನಿಗೆ ಏನೋ ಒಂದು ಶರೀರದಲ್ಲಿ ಬಿಟ್ಟು ಹೋದಂಗೆ ಆಯಿತು, ಸುಸ್ತು ಹೋಯ್ತು. ಆ ಬ್ಲೀಡಿಂಗ್ ಪ್ರಾಬ್ಲಮ್ ಎಲ್ಲ ನಿಂತ್ಕೊಳ್ಳೋ ರೀತಿಯಲ್ಲಿ ಆ ಯಮ್ಮನಿಗೆ ಶರೀರದಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಅಲ್ಲಿ ಪ್ರೇಯರ್ಗೆ ಹೋಗಿದ್ದು ತನ್ನ ಗಂಡನಿಗೆ ಹೇಳಲಿಲ್ಲ. ಆಮೇನ್ ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ. ನಿಧಾನವಾಗಿ 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 ಆ ಒಂದು ಗರ್ಭಫಲ ನಿಂತ್ಕೊಳ್ಳುವಾಗ ತನ್ನ ಹೆಂಡತಿ ತನ್ನ ಗಂಡನಿಗೆ ಹೇಳಿದ್ಲು. ಈತನಿಗೆ ಒಂದೇ ಸಂತೋಷ, ಏನು ಗೊತ್ತಾ, ನನ್ನ ಪೂಜೆಗಳು ಮತ್ತೆ ಫಲ ಕೊಟ್ಬಿಟ್ವೋ, ನನ್ನ ಮಗು ನಿಂತು ಬಂದ್ಬಿಡ್ತೋ ಅಂದ್ಬಿಟ್ಟಿದೆ. ಆತನ ಫುಲ್ ಖುಷಿಯಾಗಿದ್ದ. ಆಮೇಲೆ ಆ ಖುಷಿಯಾಗಿದ್ದ ಹೆಂಡತಿ ಹೇಳ್ದು, ಅಯ್ಯ, ನಿನ್ನ ಸೈತಾನಗಳು, ನಿನ್ನ ಪೂಜೆಗಳು, ಇನ್ನು ಎಲ್ಲ ನಿನ್ನ ಮಗು ಕೊಟ್ಟಿಲ್ಲ. ನಮ್ಮ ತಂಗಿ ಹತ್ರ ಹೋಗಿ ಯೇಸುವನ್ನು ನಂಬಿಕೊಂಡೆ. ಯೇಸು ಸ್ವಾಮಿ ಹೇಳಿದ್ರು, ಪ್ರಾರ್ಥನೆ ಮಾಡಿದ್ರು, ಈ ಗರ್ಭವನ್ನು ಮುಟ್ಟಬಾರ್ದು ಅಂತೇಳಿ. ಆಮೇನ್. ಯಾರು ಮುಟ್ಟಬಾರ್ದು, ಯಾವ ಕುಟ್ಟಿ ಸಾತಾನುಗಳು ಅವ್ರ ಮನೆಯಲ್ಲಿ ಆ ಯಮ್ಮನ ಮುಟ್ಟಕ್ಕೆ ಹೋಗಲೇ ಇಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತು ಜೀವಂತವಾಗಿ ನನ್ನ ವಯಸ್ಸಿದ್ದಾನೆ ಆ ಹುಡುಗ ಸೇವೆ ಮಾಡ್ತಿದ್ದಾನೆ ತಮಿಳ್ನಾಡಲ್ಲಿ. ಆಮೇನ್ ಆಮೇನ್.
ಅರ್ಥ ಆಯ್ತಾ? ಯಾರು ಮಂತ್ರವಾದ ಶಕ್ತಿಗಳ ಹತ್ರ ಹೋಗಿ ಮಂತ್ರಗಳಾಗ್ತಾರೋ ಅವ್ರು ಯಾರು ಚೆನ್ನಾಗಿರೋ ಸಾಧ್ಯತೆಯೇ ಇಲ್ಲ. ಈ ವೇಷ ಹಾಕ್ಕೋಬೋದು, ಒಳ್ಳೆ ಬಟ್ಟೆ ಹಾಕ್ಕೊಂಡು ನೆಗಿಬೋದು, ಪೌಡ್ರ್ ಹಾಕ್ಕೊಂಡು ಅನ್ಬೋದು ಅಷ್ಟೇ, ಒಳಗಡೆ ಎಲ್ಲ ಹೋಗಿರ್ತದೆ, ನಿದ್ದೆ ಇಲ್ಲ ಅವ್ರಿಗೆ. ಅವಾಗ ನಮ್ಮ ಫ್ರಾನ್ಸಿಸ್ಗೆ ಹೇಳ್ತೀನಿ, ಪಾಸ್ಟರ್ ನಮ್ಮ ಮನೆ ಮುಂದ್ಗಡೆನೇ ರಕ್ತ ತಂದು ಹಾಕ್ತಾರೆ, ನಮ್ಮ ಮನೆ ಮುಂದ್ಗಡೆನೇ ಫುಲ್ ಪೂಜೆಗಳು ನಮಗೇ ಮಾಡ್ತಾರೆ. ಹಸುನ ಈ ಕಡೆ ತಿರುಗಿಸ್ಬಿಟ್ಟು ಸೆಗಣಿ ಹಾಕ್ಸ್ತಾರೆ. ಸೆಗಣಿ ಹಸು ಹಾಕ್ಸ್ತಾರೆ, ನಿನ್ಗೆ ಒಳ್ಳೇದಪ್ಪ. ಆಮೇಲೆ ಪ್ರೈಸ್ ದ ಲಾರ್ಡ್, ಒಳ್ಳೇದಪ್ಪ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅವ್ರು ಏನಾದರೂ ಮಾಡ್ಕೊಳ್ಳಿ, ನಿಂಬೆಕಾಯನ್ನ ಹಾಕ್ಲಿ, ಕುಂಬಳಕಾಯನ್ನ ಹಾಕ್ಲಿ, ಹಸುನ ಕಟ್ಟಿ ಸೆಗಣಿನ ಹಾಕ್ಸ್ಲಿ, ಅವರು ಕೆಟ್ಟದ್ದು ಮಾಡಿದ್ರು ನಿನ್ನ ಬಾಗಿಲೊಳಗೆ ಒಳ್ಳೇದೇ ಬರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಆಮೆನ್. ಈ ಅಪ್ಪ ಗಾಡಿ ಮೇಲೆ ಗಾಡಿ ತಾಗಿತಾನೆ, ಮನೆ ಮೇಲೆ ಮನೆ ಪೇಂಟ್ ಹೊಡಿತಾನೆ, ಬಟ್ಟೆ ಮೇಲೆ ಬಟ್ಟೆ ಹಾಕ್ತಾನೆ, ಆಫೀಸ್ ತರ್ತಾರೆ, ಗಂಡ ಹೆಂಡತಿ ಮಕ್ಕಳು ಬರ್ತಾರೆ. ಪಾಪ ಇಷ್ಟು ವರ್ಷಗಳಿಂದ ಅವರು ಮಂತ್ರವಾದಿಗಳು ಪಕ್ಕದಲ್ಲಿ ಇದ್ಕೊಂಡು ಕುಲ್ಲು ಇವ್ರಿಗೆ ಮಾಡಿ ಮಾಡಿ ಏನೂ ಆಗ್ತಾ ಇಲ್ವಲ್ಲೇ ಮೇಲಕ್ಕೆ ಹೋಗ್ತವ್ರೆ ಇದು ಅಂತೇಳಿ ಅವ್ರಿಗೆ ಒಂದೇ ರೀತಿ ಕುಲ್ಲು. ಆದರೆ ಆ ಕುಲ್ಲು ಅವರನ್ನು ಸಾಯಿಸ್ತಾ ಇದೆ. ಅವ್ರು ಯಾರು ಸಮಾಧಾನದಲ್ಲಿ ಇಲ್ಲ. ನಿನಗಿರೋ ಸಮಾಧಾನ ಅವ್ರ ಮನೆಯಲ್ಲಿ, ನಿಮ್ಮ ಮನೆ ಪಕ್ಕದಲ್ಲಿ ಅಟ್ಯಾಚೇ ಇರ್ಬೋದು ಗೋಡೆ, ಆದರೆ ನಿನಗಿರೋ ಸಮಾಧಾನ ಅವರಲ್ಲಿ ಇಲ್ಲ. ಯಾಕಂದರೆ ನಿನ್ನೊಳಗೆ ಇರುವಂಥ ದೊಡ್ಡವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇ ಯೋಹನ ಪತ್ರಿಕೆ 3ನೇ 8ನೇ ವಾಕ್ಯದಲ್ಲಿ ನೋಡ್ರಿ, ಬೇಗ ಓದಿ. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಆಮೆನ್. ಸೈತಾನನ ಎಲ್ಲಾ ಕಾರ್ಯಗಳನ್ನು ನಾಶ ಮಾಡೋದಕ್ಕೆ ಯೇಸು ಸ್ವಾಮಿ ಬಂದಿದ್ದ. ಆಮೆನ್. ಬರೀ ಪಾಪದಿಂದ ಶಾಪದಿಂದ ಬಿಡುಗಡೆ ಮಾಡೋದು ಮಾತ್ರ ಅಲ್ಲ, ಸೈತಾನನ ಅಧಿಕಾರವನ್ನ ಮನುಷ್ಯರ ಮೇಲೆ ಮಾಡಬಾರದು, ಮುಟ್ಟಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಅವನ ಕೆಲಸಗಳನ್ನು ನಾಶ ಮಾಡೋದಕ್ಕೋಸ್ಕರ ಯೇಸು ಸ್ವಾಮಿ ಬಂದರು. ಆಮೇನ್ ಹೇಳ್ರಿ ಜೋರಾಗಿ, ಆಮೇನ್. 91ನೇ ಕೀರ್ತನೆ ನಾವೆಲ್ರಿಗೂ ಹೇಳೋದಷ್ಟೇ, ಯಾರಿಗೆ ಭಯ ಇದೆಯೋ ಇದನ್ನು ಓದ್ರಿ ಅಂತ, ಹೊಸದಾಗಿ ಬರೋರಿಗೆ. 91ನೇ 10ನೇ ವಾಕ್ಯ ಯಾರಾದ್ರೂ ಓದಿ, 9ರಿಂದ. ಯೆಹೋವನೇ ನನ್ನ ಶರಣನು, ಪರಾತ್ಪರನ ನಿವಾಸಸ್ಥಾನ ಮಾಡಿಕೊಂಡಿಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವು ನಿನ್ನ ಗುಡಾರ ಸಮೀಪಕ್ಕೆ ಬಾರದು. ನೀನು ಹೋಗುವಾಗಲ್ಲ ನಿನ್ನ ಕಾಯುವುದಕ್ಕೆ ಆತ ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಟ್ಟನು. ಆಮೆನ್, ಆಮೆನ್. ಈ ಮಂತ್ರವಾದಿ ಸಾಕ್ಷಿ ಏನು ಹೇಳಿದ್ರು ಗೊತ್ತಾ? ನಾನು ಯಾವತ್ತೂ ಯೇಸುವನ್ನು ನಂಬಲೇ ಇಲ್ಲ. ನಾನು ಯಾರನ್ನು ನಂಬುದ್ನೋ, ಯಾವ ಮಂತ್ರವಾದಿ ನಂಬುದ್ನೋ ಅವನ ಕೈ ಬಿಟ್ಬಿಟ್ಟ. ಯಾವ ದೇವಗಳನ್ನ ತಂದು ಮನೇಲಿ ಇಟ್ಕೊಂಡು ಅವೇ ನಮ್ಗೆ ತೊಂದರೆ ಕೊಟ್ಟು, ಯಾವ ದೇವರುಗಳು ನಂಬ್ಕೊಂಡ್ರೆ ಅವರು ಯಾರಿಗೆ ಸಹಾಯ ಮಾಡಕ್ಕೆ ಬಂದಿಲ್ಲ. ನಿನ್ನ ಹೆಂಡತಿಗೆ ಟೈಮ್ ಬಂದ್ಬಿಡ್ತು, ಸಾಯಕ್ಕೆ ಟೈಮ್ ಬಂದಿತ್ತು ಅಂತ ಹೇಳ್ತಾ ಇದ್ದ. ಆದರೆ ನಾನು ನಂಬದೇ ಇರುವಂತಹ, ಪೂಜೆ ಮಾಡದಿರುವಂತಹ, ನಾನು ಬಾಪ ಅಂತ ಕರೀದಿರುವಂಥ ಒಬ್ಬ ದೇವರು ಕೇಳದಿರೋ ಒಂದು ಸಹಾಯ ಮಾಡಿದ್ರು ಯಾರಂದ್ರೆ ಅದು ಯೇಸು ಸ್ವಾಮಿ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಎಷ್ಟು ಪವರ್ಫುಲ್ ಅಂತ ಹೇಳ್ರಿ, ದೇವ್ರ ವಾಕ್ಯ ಹೇಳ್ತೀವಿ ನೋಡ್ರಿ. ಉಪದ್ರವು ನಿನ್ನ ಗುಡಾರ ಸಮೀಪಕ್ಕೂ ಬಾರದು, ಯಾವ ಕೇಡು ನಿನಗೆ ಸಂಭವಿಸದು. ಪಕ್ಕದಲ್ಲಿ ನೋಡ್ರಿ ಹೇಳ್ರಿ, ಯಾವ ಕೇಡು ನಿನಗಾಗಲ್ಲ, ಯಾವ ಕೇಡು ನಿನಗಾಗಲ್ಲ. ಉಪದ್ರವ ದೆವ್ವಗಳು ನಿನ್ನ ಮನೆ ಕಡೆ ಬರಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ. ಈ ನಿಜವಾಗ್ಲೂ ನಡೆದಂಥ ಘಟನೆ. ಒಬ್ಬ ವಿಶ್ವಾಸಿ ಚರ್ಚಿಗೆ ಹೋಗ್ತಾ ಇದ್ರು. ಅವರು ತುಂಬ ಒಳ್ಳೆ ವಿಶ್ವಾಸಿಗಳು. ಅವ್ರ ಮನೆ ಪಕ್ಕದಲ್ಲಿ ಒಬ್ಬರು ಯಾರಿಗೋ ಒಬ್ಬರಿಗೆ ಮಾಯ ಮಂತ್ರ ಮಾಡಬೇಕು ಅಂತೇಳಿ ಮಂತ್ರವಾದಿನ ಬುಕ್ ಮಾಡಿದ್ರು. ಕೇಳಿಸ್ಕೊಳ್ತಾ ಇದ್ದೀರಾ? ಆಮೆನ್. ಏನು ಮಾಡಿದ್ರು? ಚರ್ಚಿಗೆ ಹೋಗೋರ್ಗಲ್ಲ ಪಾಪ, ಅವರು ಒಳ್ಳೆಯವರಾಗಿ ಚೆನ್ನಾಗಿದ್ದಾರೆ. ಯಾರಿಗೋ ಇನ್ನೊಬ್ರಿಗೆ ಅವ್ರ ಬಂಧುಗಳ ವಿರುದ್ಧವಾಗಿ ಯಾರಿಗೋ ಮಂತ್ರ ಮಾಡಿಸ್ಬೇಕು ಅಂತೇಳಿ ಅವ್ರ ಮನೆಗೆ ಕರೆದಿದ್ರು. ಮಂತ್ರವಾದಿ ಆಯಿತು ಅಂತೇಳಿ ರೆಡಿಯಾಗಿ ಬಂದ್ಬಿಟ್ಟ. ಅಮಾವಾಸ್ಯೆ ದಿವಸ ರೆಡಿಯಾಗಿ ಬಂದ್ಬಿಟ್ಟಿದೆ. ಆ ಊರಿಗೆ ಬಂದು ಅವ್ರ ಬೀದಿಗೆ ಅಡ್ರೆಸ್ ಹೇಳಿದ್ನಲ್ಲ, ಆ ಬೀದಿಗೆ ಬರಬೇಕಂದ್ರೆ ಆಗ್ತಾ ಇಲ್ಲ. ಆಮೆನ್, ಆಮೆನ್,
ವಾಕ್ಯ ಏನು ಹೇಳುತ್ತೆ? ಉಪದ್ರವವು ನಿನ್ನ ಗುಡಾರ ಸಮೀಪಕ್ಕೂ ಬಾರದು, ಯಾವ ಕೇಡು ನಿಂಗೆ ಸಂಭವಿಸುದು. ಆಮೇನ್. ಈಗ ಮಂತ್ರವಾದಿ ಫೋನ್ ಮಾಡಿದೆ ಇವರಿಗೆ 6 ಗಂಟೆ ಟೈಮಲ್ಲಿ. ಸರ್ ಬಂದ್ಬಿಡಿ ಸರ್, ಬೀದಿಗೆ ಬಂದ್ಬಿಟ್ರೆ ಕರೆಕ್ಟ್ ಸರ್, ಬಂದ್ಬಿಡ್ರಿ ಒಳಗೆ ಬಂದ್ಬಿಡ್ರಿ. ಬರೋದಿರ್ಲಿಯಪ್ಪ, ನಾನು ಅಲ್ಲಿಗೆ ಬರಲ್ಲ, ನೀನೇ ಬಾ. ಯಾಕೆ ಅಂದ. ನಾನು ಬರಲ್ಲ, ನಿಮ್ಮ ಬೀದಿ ಕಡೆ ಬರೋದಿಲ್ಲ ಬಾ. ಊರಿಗಲ್ಲ, ಮನೆಗಲ್ಲ, ನಿಮ್ಮ ಬೀದಿಗೆ ಬರಲ್ಲ ನಾನು ಅಂದ. ಯಾಕೆ ಅಂದೆ. ಏನು ಕೇಳ್ದ. ಸರ್ ಯಾಕೆ ಯಾರನ್ನು ಭಯ ಬಿಟ್ರ, ಯಾರನ್ನು ಒಡಕ್ಕೆ ಬಂದ್ರೆ? ಏನೂ ಇಲ್ಲಪ್ಪ, ನಾನು ಬರಲ್ಲ. ಯಾಕಂದರೆ ಅವರು ಮನೆ ಪಕ್ಕದಲ್ಲಿ ಚರ್ಚ್ಗೆ ಹೋಗ್ತಾರೆ, ಅವರು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ. ಮನೆ ಕುಟುಂಬ ಪ್ರಾರ್ಥನೆ ಇದೆ. ಯಾರ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇರ್ತದೋ ಅವರ ಮನೆಯ ಸುತ್ತಲೂ ದೇವದೂತರು ಇರ್ತಾರೆ. ಆಮೇನ್, ಆಮೇನ್. ಕೆಲವು ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಕೆಲವು ನೋಡುವಾಗ ಕೆಲವರು ಕಲ್ಪನೆಯಿಂದ ದೇವದೂತರುಗಳನ್ನು ಆ ವಾಕ್ ಮಾಡೋದು, ಪ್ರೇಯರ್ ಮಾಡುವಂಥ ಮನೆಯಲ್ಲಿ ಹೆಂಗೆ ವಾಕ್ ಮಾಡ್ತಾರೆ ಅಂತೇಳಿ ಅಲ್ಲಿ ನೋಡಿದಾಗ ಅವ್ರ ಕಲ್ಪನೆ ಬಟ್ ತುಂಬ ಚೆನ್ನಾಗಿದೆ. ಹೆಂಗಿದೆ ಅಂದರೆ, ಆ ದೇವದೂತರ ಕತ್ತಿ ಬೆಂಕಿ ಥರ ಉರಿತಾ ಇರ್ತಾರೆ. ಬೆಂಕಿ ಥರ ಉರಿತಾ ಇರಬೇಕಾದ್ರೆ ಆ ಮನೆಯ ಸುತ್ತಲೂ ಈ ಕತ್ತಿ ಎತ್ಕೊಂಡು ಓಡಾಡ್ತಾ ಇರ್ತಾರೆ ದೇವದೂತರುಗಳು. ಈ ದೆವ್ವಗಳು ಆ ಕಡೆ ಹೋಗೋದೇ ಇಲ್ಲ. ಆಮೇನ್. ಎಷ್ಟು ಜನ ಮನೆಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ರೆಡಿ ಇದ್ದೀರಾ? ಡೈಲಿ ಪ್ರೇಯರ್ ಮಾಡಬೇಕು. ಆಮೇನ್, ಆಮೇನ್. ಇದು ಪ್ರೋತ್ಸಾಹ ಆಗೋದಕ್ಕೋಸ್ಕರ. ಹಲ್ಲೆಲೂಯಾ. ದೇವದೂತರು ಬೆಂಕಿಯಿಂದ ಉರಿತಾ ಇರ್ತಾರೆ, ಅವ್ರ ಹತ್ರ ಕತ್ತಿ ಇರ್ತದೆ. ಅನೇಕ ದೇವದೂತರುಗಳು ಮನೆ ಸುತ್ತಲೂ ಓಡಾಡ್ತಾ ಇರಬೇಕಾದ್ರೆ ಈ ಸೈತಾನನು ಸಂಬಂಧಪಟ್ಟಂತಹ ಈ ದೆವ್ವಗಳನ್ನು ಒಳಗೊಂಡಂತಹ ಮಂತ್ರವಾದಿ ಆ ಬೀದಿ ಹತ್ರ ಕಾಲಿಕ್ಕಾಗ್ತಾ ಇಲ್ಲ. ದೂರದಿಂದಾನೇ ಅವನಿಗೆ, ಮಂತ್ರವಾದಿಗೆ ಎಲ್ಲ ಬಂದುಬಿಡ್ತು. ಅದಕ್ಕೆ ಹೇಳ್ದ ಅವನಿಗೆ, ನಾನು ನಿಮ್ಮ ಬೀದಿಗೆ ಬರಲ್ಲ. ಯಾಕೆ? ನಿಮ್ಮ ಮನೆ ಪಕ್ಕದಲ್ಲಿ ಯಾರಿದ್ದಾರೆ ಹೇಳು? ಅದೇ ತುಂಬ ಒಳ್ಳೆಯವರು ಸರ್, ಅವ್ರು ಚರ್ಚ್ಗೆ ಹೋಗ್ತಾರೆ. ಅವ್ರು ಒಳ್ಳೆಯವರೇ, ಅವರು ಒಳಗಿದ್ದಾರಲ್ಲ ಅವ್ರು ಪವರ್ಫುಲ್ಲು. ನಿಮ್ಮ ಮನೆಗಲ್ಲ, ನಿಮ್ಮ ಬೀದಿಗೆ ನಾನು ಬರಲ್ಲ. ಹಲ್ಲೆಲೂಯಾ. ಚಪ್ಪಾಳೆ ದೇವರ ಮಹಿಮೆಗಾಗಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆಮೆನ್. ಮಂತ್ರವಾದ ಏನಂತ ಹೇಳ್ದ? ನಿಮ್ಮ ಮನೆಗಲ್ಲಯ್ಯ, ನಿಮ್ಮ ಬೀದಿಗೆ ಬರಲ್ಲ ನಾನು. ಎಷ್ಟು ಜನ ನಂಬಿಕೆ ಇದೆ? ನಿಮ್ಮ ತಂಟಿಗೆ ಯಾರು ಬರಲ್ಲ? ಎಲ್ರು ಹೇಳ್ರಿ, ನನ್ನ ತಂಟಿಗೆ ಯಾರು ಬರಲ್ಲ? ಸೈತಾನು ಬರಲ್ಲ. ನಂಬಿಕೆ ಇದೆಯಾ? ಎಷ್ಟು ಜನ ನಂಬ್ತೀರಾ? ಆಮೆನ್, ಹಲ್ಲೆಲೂಯಾ. ಯೇಸುವನ್ನು ನಂಬಿರೋದ್ರಿಂದ ನಿನಗಿರುತ್ತವಾಗ ತಂತ್ರ ಇಲ್ಲ, ಮಂತ್ರ ಇಲ್ಲ, ಸೈತನ ಯಾವ ಪ್ಲಾನು ಇಲ್ಲ ಮುನ್ರಾಜು. ನಿನಗಿರುತ್ತವೆ ಯಾವ ಯಾವ ತಂತ್ರ ಮಂತ್ರಗಳು ಇಲ್ಲ. ಆಮೇನ್, ಆಮೇನ್. ನೋಡಿ, ಇವತ್ತು ಕರ್ತನ ಭೋಜನ ವೈಟ್ ಶರ್ಟ್ ಹಾಕೊಂಡು ಬಾಪ ಅಂದರೆ ಸೈತಾನ್ ಹೇಳಿದಂತಹ ಬ್ಯಾಡ್ ಶರ್ಟ್ ಹಾಕೊಂಬಂದಿದ್ದಿ. ಹೆಂಗೆ? ನೆಕ್ಸ್ಟ್ ಟೈಮ್ ಹಾಕೊಂಬರ್ಬೇಡ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್, ಆಮೆನ್. ಯಾವ ಕೇಡು ಸಂಭವಿಸೋದಿಲ್ಲ. ಅನೇಕ ಜನ ಹೇಳ್ತಾರೆ, ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸಾಕು, ಯಾರೋ ಏನೋ ಮಾಡಿಸ್ಬಿಟ್ಟವ್ರೆ. ಯಾರೋ ಏನೋ ಮಾಡಿಸಾದ್ರೂ ಮಾಡ್ಕೊಳ್ಳಿ, ಓಡಾದರೂ ಓಡ್ಕೊಳ್ಳಿ, ನಿಮ್ಮ ಬಾಯಲ್ಲಿ ಅದು ಬರಲೇಬಾರ್ದು. ಮಾಡ್ತೀರಾ? ಮಾಡ್ಕೊಳ್ರಿ. ನನಗೆ ಅನೇಕ ಜನ ಹೇಳ್ತಾರೆ, ರಾತ್ರಿ ದರ್ಶನ ಬಂತು, ನಿನಗೆ ಮಂತ್ರ ಮಾಡಿದ್ದಾರೆ. ಹೌದು, ಮಂತ್ರ ಮಾಡಿದ್ದಾರೆ, ನನಗಾಗಲ್ಲ, ಮಾಡ್ಕೊಂಡು ಹೋಗಲಿ. ಆಮೇಲೆ ನಿನಗೆ ವಿರುದ್ಧವಾಗಿ ಅವ್ರು ಎದ್ದಿದ್ರೆ, ಅವರು ಎದ್ದಿದ್ದಾರೆ, ಎದ್ದುಕೊಂಡು ಹೋಗಲಿ. ಅವರೆಲ್ಲ ಮುಖ್ಯ, ನನ್ನೊಳಗಿರೋಂಥ ಯೇಸು ದೊಡ್ಡವನು. ಆಮೆನ್, ಆಮೆನ್, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಷ್ಟು ಜನ ನಂಬ್ತೀರಾ? ಲೋಕದೊಳ್ಳರಿಗಿಂತ ನಮ್ಮೊಳಗಿರೋನು ದೊಡ್ಡವನಾಗಿದ್ದಾನೆ. ಮೊದಲು ಯೋಹನ ಪತ್ರಿಕೆಯಲ್ಲಿ 4ನೇ ವಾಕ್ಯ ಓದಿ. ಪ್ರಿಯನಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ, ಮತ್ತು ಲೋಕದಲ್ಲಿರುವವರಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಆಮೆನ್, ಆಮೆನ್. ಕಣಿ, ಶಾಸ್ತ್ರ, ಇನ್ನೊಂದು ಇವೆಲ್ಲ ಕಸದ ಬುಟ್ಟಿಗೆ ಹಾಕ್ಬಿಡ್ರಿ, ಅವೇನು ಮಾಡೋಕ್ಕಾಗಲ್ಲ. ಏಸು ನಿಮ್ಮೊಳಗಿದ್ರೆ ಸಾಕು. ನಿಮ್ಮೊಳಗೆ ಯಾರಿದ್ದಾರೆ?
ಯಾರಿದ್ದಾರಪ್ಪ? ಅವ್ರಿಗಿಂತ ದೊಡ್ಡವ್ರು ಯಾರಾದರೂ ಇದ್ದಾರಾ? ಇಲ್ಲ, ಅವರೊಬ್ಬರು ಮುಂದೆ, ಅವರೊಬ್ಬರೇ. ಊರೆಲ್ಲ ನಮ್ಮನ್ನು ಕೈ ಬಿಟ್ಟರು ಪರವಾಗಿಲ್ಲ, ಏಸಪ್ಪ ಒಬ್ಬರಿದ್ರೆ ಸಾಕು ನಮ್ಮ ಜೊತೆಯಲ್ಲಿ. ಆಮೇನ್, ಆಮೇನ್. ನಾವು ಯಾವುದಕ್ಕೂ ಭಯ ಪಡೋಂಗಿಲ್ಲ. ದೇವ್ರು ನಿನ್ನ ಹತ್ರ ಇಲ್ಲ ಅಂದ್ರೆ ನೀನು ಎಲ್ಲದಕ್ಕೂ ಭಯ ಬೀಳ್ತೀಯ. ದೇವ್ರು ಒಬ್ಬ ನಿನ್ನ ಕಡೆ ಇದ್ದರೆ ನೀನು ಯಾವುದಕ್ಕೂ ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾವ ಕೇಡು ನಿನಗೆ ಸಂಭವಿಸದು, ನಿನಗೂ ನಿನ್ನ ಕುಟುಂಬಕ್ಕೆ ಯಾವ ಕೇಡು ಸಂಭವಿಸೋದೇ ಇಲ್ಲ. ಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ವಾಕ್ಯ ನಂಬರ್ ಸುವಾರ್ತೆ 16:17 ಹೇಳುತ್ತೆ. 16:17. ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಕಾರ್ಯಗಳಾಗುತ್ತೆ, ಉಂಟಾಗುವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಭಾಷೆಗಳಿಂದ ಸಾಕು. ಆಮೇನ್. ಯೇಸುವಿನ ಹೆಸರು ಹೇಳಿ ಏನ್ ಮಾಡಬೇಕು? ದೆವ್ವಗಳನ್ನ ಬಿಡಿಸುವರು. ಆಮೇನ್, ಆಮೇನ್. ಇವತ್ತು ನಿಮ್ಮಲ್ಲಿರುವಂಥ ರೋಗ ಮತ್ತು ಈ ದೆವ್ವ ಎರಡು ಬಿಟ್ಟು ಹೋಗಬೇಕು. ಎಷ್ಟು ಜನ ಇಷ್ಟಪಡ್ತೀರಾ ಹೇಳ್ರಿ? ನಮ್ಮ ಮನೆಯಿಂದ ರೋಗಗಳು, ದೆವ್ವಗಳು ಬಿಟ್ಟು ಹೋಗಲಿ. ನನಗಿರುದ್ಧವಾಗಿ, ನನ್ನ ಮನೆಗಿರುದ್ಧವಾಗಿ ಯಾವ ತಂತ್ರ ಮಂತ್ರ ಇಲ್ಲ. ನಾನು ಯೇಸುವಿಗೆ ಸ್ವಂತ, ನನ್ನ ಮನೆ ಯೇಸುವಿಗೆ ಸ್ವಂತ, ನನ್ನ ಮನೆಗೆ ಯೇಸುವಿಗೆ ಸ್ವಂತ. ನಜರೇತಿನ ಯೇಸುವಿನ ನಾಮದಲ್ಲಿ ಈಗಲೇ ಇಲ್ಲಿ ನೋಡಿ ಕೆಲವರು ದೇವರು ಕ್ರಿಯೆ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ಆ ಮಗಳನ್ನು ಬಿಟ್ಟು ಹೋಗೋದು ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧಾತ್ಮ ದೇವರೇ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಎಲ್ಲ ಕೈಗಳು, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧಾತ್ಮ ದೇವರೇ, ಬಾ ಹೊರಗಡೆ, ಬಾ ಬಾ ಹೊರಗಡೆ, ಬಾ ಬಾ ಹೊರಗಡೆ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಎಲ್ಲ ಮಂತ್ರಕಟ್ಟ ಶಕ್ತಿಗಳು, ಎಲ್ಲ ಮಂತ್ರಶಕ್ತಿ ಕಟ್ಟುಗಳು, ಮಂತ್ರಕಟ್ಟುಗಳು ಒಡೆಯಲ್ಪಡ್ತವೆ. ಎಲ್ಲಿಂದ ಬಂದ ಅಲ್ಲಿಗೋಗು. ನಜರೇತಿನ ಯೇಸುವಿನ ನಾಮದಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ ಆ ಶರೀರವನ್ನ, ಕುಟುಂಬನ ಬಿಟ್ಟು ಹೋಗು. ದ ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ಯೇಸು ಕ್ರಿಸ್ತ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಫ್ರೇ ಫ್ರೇ ಫ್ರೇ. ಒಂದು ಬೆಂಕಿ ಇಳಿದು ಬರಲಿ ದೇವರೇ. ಈ ಜಾಗದಲ್ಲಿ ಸಂಚಾರ ಮಾಡ್ತಿದ್ದೀರ, ಅದಕ್ಕಾಗಿ ಸ್ತೋತ್ರ. ಈ ಜಾಗದಲ್ಲಿ ಸಂಚಾರ ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ. ಫ್ರೀ ಆಗಲಿ, ಬಿಡುಗಡೆ ಆಗಲಿ. ಎಲ್ಲ ತಲೆಯಿಂದ ಕಲವರೆಗೂ ಕಟ್ಟಿದಂತ ಎಲ್ಲ ಕಟ್ಟುಗಳು ಫ್ರೈ ಆಗಲಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಾಲೆಲೂಯಾ. ಮನೋಜ್ ಎದ್ದು ನಿಂತ್ಕೋಬಾ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ ಈ ಮಗನನ್ನು ಕಾಡುವಂತಹ, ಮಗನ ಕಾಡುವಂತಹ ಯೇಸುವಿನ ನಾಮದಲ್ಲಿ ಎಲ್ಲಿಂದ ಬಂದೋಗು, ಬಿಟ್ಟೋಗು, ತೋರಿಸ್, ಬಿಟ್ಟೋಗಿ. ಯೇಸುವಿನ ನಾಮದಲ್ಲಿ ಬಾ, ಹೊರಗಡೆ ಬಾ, ಹೊರಗಡೆ ಬಾ. ಯೇಸುವಿನ ನಾಮದಲ್ಲಿ ಹೊರಗಡೆ ಬಾ. ನಜರೇತಿನ ಯೇಸುವಿನ ನಾಮದಲ್ಲಿ ಫ್ರೇ ಫ್ರೇ. ಇಲ್ಲಲ್ಲೇ ನಿಲ್ಲ, ಅಲ್ಲ. ಯೇಸುವಿನ ನಾಮದಲ್ಲಿ ಈ ಮಗಳೆಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ, ಶಾಪಗಳು ಮುರಿಯಲ್ಪಟ್ಟಿದ್ದಾವೆ. ಎಲ್ಲಿಂದ ಬಂದಲ್ಲಿಗೋಗು, ಎಲ್ಲಿಂದ ಬಂದಲ್ಲಿಗೋಗು. ಯೇಸುವಿನ ನಾಮದಲ್ಲಿ ಫ್ರೇ, ಬಿಟ್ಟೋಗು. ಯೇಸುವೇ, ನಿಮ್ಮ ಕಂಟ್ರೋಲ್ ತೆಗೆದುಕೊಳ್ರಿ. ನೀವು ಫೈಟ್ ಮಾಡಿ, ನೀವು ಫೈಟ್ ಮಾಡುವಂಥವ್ರು. ಕರ್ತನೆ, ಈ ಜಾಗದಲ್ಲಿ ಒಂದು ಅಭಿಷೇಕ ಎಳಿಲಿ ಸ್ವಾಮಿ. ಬೆಂಕಿಯ ಅಭಿಷೇಕ ಎಳಿಲಿ ಕರ್ತನೆ, ಬೆಂಕಿಯ ಅಭಿಷೇಕ ಎಳಿಲಿ ಕರ್ತನೆ. ಎಲ್ಲ ಯೇಸುವಿನ ನಾಮದಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ. ಎಷ್ಟು ದುರಾತ್ಮ ಇದ್ದರು, ಎಷ್ಟು ದಂಡ ಇದ್ದರು, ನಜರೇತಿನ ಯೇಸುವಿನ ನಾಮದಲ್ಲಿ ಈಗಲೇ ಪರಿಪೂರ್ಣ ಬಿಡುಗಡೆ ಆಗಲಿ. ಯೇಸುವೇ, ನೀವು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಅಖಿಲ ಯೇಸುವಿನ ನಾಮದಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ ಫ್ರೀ ಆಗಲಿ. ಯೇಸುವಿನ ನಾಮದಲ್ಲಿ ಫ್ರೇ ಫ್ರೇ, ದ ನೇಮ್ ಆಫ್ ಜೀಸಸ್. ಇದನ್ನ ಆತ್ಮ, ಪ್ರಾಣ, ಶರೀರ ಸಂಪೂರ್ಣ ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ. ಈ ಕುಟುಂಬಕ್ಕೆ ವಿರುದ್ಧವಾಗಿರುವಂಥ ಎಲ್ಲ ತಂತ್ರ ಮಂತ್ರಗಳು ಸುಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ.
ಯೇಸುವಿನ ನಾಮದಲ್ಲಿ ಫ್ರೀ ಆಗಲಿ. ಫ್ರೀ. ಥ್ಯಾಂಕ್ ಯು ಯೇಸುವೆ, ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಯೌವನಸ್ಥರು ನಿನಗೆ ಸ್ವಂತ ಸ್ವಾಮಿ. ನಿನ್ನ ಸೇವೆ ಮಾಡೋದಕ್ಕೋಸ್ಕರ, ನಿನ್ನ ಸಾಕ್ಷಿಗೋಸ್ಕರ ಎಲ್ಲ ಮಂತ್ರ ಶಕ್ತಿಗಳು ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಯೇಸುವಿನ ನಾಮದಲ್ಲಿ ಕರ್ತನೆ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಒಂದು ಬೆಂಕಿ ಇಳಿಲಿಸ, ಒಂದು ಬೆಂಕಿ ಇಳಿಲಿಸ, ಒಂದು ಬೆಂಕಿ ಇಳಿಲಿಸ. ಯೇಸುವಿನ ನಾಮದಲ್ಲಿ ಎಲ್ಲ ಪಾಪಗಳು, ಶಾಪಗಳು ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ, ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸೈತಾನ ಶಕ್ತಿಗಳು ಮರೆಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ ಸ್ತೋತ್ರ ಮಾಡ್ತೀವಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ. ನೀವು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ಹೊಟ್ಟೆ ಮೇಲೆ ಕೈ ಕಮ್ಮ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಮಹಿಮೆ ನಿನಗಯ್ಯ, ಮಹಾತ್ಮ ನಿನಗಯ್ಯ, ಮಹಿಮೆ ನಿಮಗಯ್ಯ, ಮಹಾತ್ಮ ನಿನಗಯ್ಯ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿಮಗಯ್ಯ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಆರಾಧನೆ, 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 ಆರಾಧನೆ ನನ್ನ ಪ್ರಿಯ ಯೇಸುವಿಗೆ, ನನ್ನಾಪ್ತ ಯೇಸುವಿಗೆ. ಮಹಿಮೆ ಮಹಾತ್ಮ ನಿನಗಯ್ಯ, ಮಹಿಮೆ ನಿನಗಯ್ಯ. ಥ್ಯಾಂಕ್ ಯು ಲಾರ್ಡ್. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ದ ನೇಮ್ ಆಫ್ ಜೀಸಸ್. ಒಂದೂ ಇರಬಾರ್ದು. ಎಷ್ಟು ಆತ್ಮಗಳಿದಾವ ಅವೆಲ್ಲವೂ ಹೊರಗಡೆ ಹೋಗ್ಬೇಕು ಈ ತಾಯಿನ ಬಿಟ್ಟು. ಇವರು ಇವ್ರ ಕುಟುಂಬ ಯೇಸುವಿಗೆ ಸ್ವಂತ. ಎಲ್ಲ ಸ್ಪಿರಿಟ್ಗಳು, ಇವ್ರನ್ನ ಆಳ್ವಿಕೆ ಮಾಡೋಂಥ ಎಲ್ಲ ಸ್ಪಿರಿಟ್ಗಳು ಬಿಡುಗಡೆ ಆಗಬೇಕು. ಫ್ರೇ ಫ್ರೇ. ಥ್ಯಾಂಕ್ ಯು ಜೀಸಸ್. ಎಲ್ಲ ಗ್ರಹದ ಆತ್ಮಗಳು ರೊಟ್ಟಿಯನ್ನು ಮುರಿಯಬೇಕು, ದೇವರ ನಿಯಮ. ಅದರ ಅರ್ಥ ನಮಗೋಸ್ಕರ ಯೇಸುಸ್ವಾಮಿ ಶಿಲುಬೆಯಲ್ಲಿ ಗಾಯವನ್ನು ಹೊಂದಿದ್ದಾರೆ. ಆತನ ಶರೀರವನ್ನು ಮುರಿಯಲ್ಪಡ್ತು, ರಕ್ತ ಸುರಿಯಲ್ಪಡ್ತು, ಅದು ಗುರುತಾಗಿರುತ್ತದೆ. ಆಮೆನ್. ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಿಪಡಿಸ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನ ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಗೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕಂದರೆ ಕರ್ತನ ದೇಹವೇ ಎಂದು ವಿವೇಚಿಸದೆ ತಿಂದು ಕುಡಿಯುವನು, ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡ್ರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಪ್ರೀತಿಯ ದೇವಚಂದ್ರೆ, ಯೇಸು ಕ್ರಿಸ್ತ ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತು ಉಣ್ಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದಿದ್ದಾರೆ. ಆತನ ಮರಣವನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು, ಆತನ ಶ್ರಮವನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ನಮಗೋಸ್ಕರ ಆತನ ಪ್ರಾಣವನ್ನು ಕೊಟ್ಟಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ. ಯೇಸುಸ್ವಾಮಿ ಶಿಷ್ಯರಲ್ಲಿ ಒಬ್ಬರು ಅಯೋಗ್ಯವಾಗಿ ತೆಗೆದುಕೊಂಡ.
ಇಲ್ಲಿ ವಾಕ್ಯ ಕೂಡ ಅದೇ ಹೇಳುತ್ತೆ, ನಿಮ್ಮಲ್ಲಿ ಯಾರಾದರೂ ಅಯೋಗ್ಯವಾಗಿ ತೆಗೆದುಕೊಂಡ್ರೆ ಅಂತ. ಏನಾಗುತ್ತೆ? ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದ್ದನಾಗಿರ್ತೀವಿ, ದೇವರ ಶರೀರಕ್ಕೆ ರಕ್ತಕ್ಕೆ ದ್ರೋಹ ಮಾಡಿದರಾಗಿರ್ತೀವಿ. ಇದರಿಂದ ಏನಾಗುತ್ತೆ? ನಮಗೆ ಒಳ್ಳೇದಾಗಬೇಕು, ಆರೋಗ್ಯ ಆಗಬೇಕಾಗಿತ್ತು, ದೆವ್ವ ಬಿಟ್ಟು ಹೋಗ್ಬೇಕಂತ ಸಂದರ್ಭಗಳು. ಆದರೆ ಇದನ್ನು ಅಪವಿತ್ರವಾಗಿ ತೆಗೆದುಕೊಳ್ಳೋದ್ರಿಂದ ಧೈರ್ಯ ಮಾಡಿ, ನಾನು ಮಾಡಿದ ತಪ್ಪು ಸರಿಯಾಗಿದ್ದಂತೆ ನ್ಯಾಯ, ನೀನು ಮಾಡಿದ್ದು ಸರಿ ಅಂತೇಳಿ ನೀನು ಏನೋ ಸರಿ ಇದ್ದೀನಿ, ನನಗೇನು ತೊಂದರೆ ಇಲ್ಲ ಅಂತೇಳಿ ನೀನು ಮಾಡಿದ ತಪ್ಪುಗಳನ್ನು ಪಾಪಗಳನ್ನ ಸಮರ್ಥನೆ ಮಾಡಿಕೊಂಡಿದ್ರಿಂದ ಪಶ್ಚಾತ್ತಾಪ ಇಲ್ಲದೆ ತೆಗೆದುಕೊಂಡಿದ್ದೆ. ಆದರೆ ಇಸ್ಕರಿಯೋತ ಯೂದನು ರೊಟ್ಟಿಯನ್ನು ತೆಗೆದುಕೊಳ್ಳದ ತಕ್ಷಣನೇ ಅವನ ಜೊತೆಲಿ ಏನು ಬಂತು? ಸೈತಾನನು ಒಕ್ಕಿದ ಅಂತ ದೇವರ ವಾಕ್ಯ ನೋಡ್ತೀವಿ. ಹಲ್ಲೆಲೂಯಾ. ನಿನ್ನ ಮತ್ತು ನಿಮ್ಮ ಕುಟುಂಬವನ್ನು ಸೈತಾನ ಬಿಟ್ಟು ಹೋಗಬೇಕಾದ್ರೆ ಪಶ್ಚಾತ್ತಾಪಪಟ್ಟು ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಯೇಸುವಿನ ರಕ್ತದಿಂದ ಸಕಲ ಪಾಪಗಳು ಶುದ್ಧಿ ಮಾಡುವಂಥದ್ದಾಗಿರ್ತದೆ. ಪಶ್ಚಾತ್ತಾಪ ಪಡ್ರಿ, ಒಪ್ಪಿಸ್ಕೊಡ್ರಿ. ನಿನ್ನ ಹಣದ ಬಲದಿಂದನೋ, ಒಳ್ಳೆ ಜಾತಿಯಲ್ಲಿ ಹುಟ್ಟಿದ್ರಿಂದನೋ, ಒಳ್ಳೆ ಕೆಲಸದಲ್ಲಿ ಇರೋದ್ರಿಂದನೋ ನಿಮ್ಮಲ್ಲಿ ಅಹಂಕಾರ ಇದ್ರೆ ನಿಮ್ಮನ್ನು ನೀವು ದೇವರ ಮುಂದೆ ತಗ್ಗಿಸ್ಕೊಳ್ರಿ. ದೇವರ ಮುಂದೆ ನಾವೇನಿಲ್ಲ, ಬರೀ ಉಸಿರು. ಆ ಉಸಿರು ತಗೊಂಡ್ರೆ ನಾವೆಲ್ಲ ಮಣ್ಣಾಗಿರ್ತೇವೆ, ಬೊಂಬೆ ಆಗಿರ್ತೇವೆ, ನಿರ್ಜೀವವಾಗಿರ್ತೇವೆ. ಇವತ್ತು ನಮ್ಮನ್ನು ನಾವು ಪರಿಶೋಧಿಸ್ಕೊಳ್ಳೋಣ ಈ ಕರ್ತನ ಸಮ್ಮುಖದಲ್ಲಿ. ಈ ರೊಟ್ಟಿಯನ್ನು ದಾಷ್ಟ್ರಸ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಹೇಳಿದ್ರು, ಇದು ನನ್ನ ಶರೀರ, ಇದು ನನ್ನ ರಕ್ತ ಅಂತೇಳಿ. ನಮ್ಮೆಲ್ಲರ ಪಾಪಕ್ಕೋಸ್ಕರ, ನಮ್ಮೆಲ್ಲರ ಒಬ್ಬೊಬ್ಬರ ಪಾಪಕ್ಕೋಸ್ಕರ ಮರಣವನ್ನು ಹೊಂದಿದ್ದಾನೆ. ಯಾವ ದೇವರುಗಳು, ಯಾವ ವ್ಯಕ್ತಿಗಳು, ಯಾವ ರಾಜರುಗಳು, ಯಾವ ವ್ಯಕ್ತಿಗಳು ನಮಗೋಸ್ಕರ ಪ್ರಾಣ ಕೊಟ್ಟಿಲ್ಲ. ನಮಗೋಸ್ಕರ ಪ್ರಾಣ ಕೊಟ್ಟು ಮತ್ತೆ ಮೃತ್ಯುಂಜಯ ಗೆದ್ದಂಥವರು ಮತ್ತೆ ಶೀಘ್ರವಾಗಿ ಬರ್ತಿದ್ದಾರೆ. ಇದು ಪವಿತ್ರವಾಗಿ ಆಚರಿಸುವಾಗ ಅಲ್ಲಿವರೆಗೂ, ಆತನ ಬರೋವರೆಗೂ ನಾವು ಆಚರಿಸಬೇಕು. ಆತನ ಬಂದ ಮೇಲೆ ಸಭೆಯಲ್ಲಿ ಕರ್ತನ ಭೋಜನ ಇಲ್ಲ. ಯೇಸು ಸ್ವಾಮಿ ಬಂದ ಮೇಲೆ ಸಭೆಯೇ ಇರಲ್ಲ. ಒಂದು ವೇಳೆ ಸಭೆಯಲ್ಲಿ ಕೆಲವರು ಬಿಟ್ಟು ಹೋದ್ರೂ ಸಹ ಅಲ್ಲಿ ಕರ್ತನ ಭೋಜನ ಕೊಡೋಕೆ ಸಾಧ್ಯತೆ ಇಲ್ಲ. ಯೇಸು ಸ್ವಾಮಿ ಬರೋವರೆಗೂ ನಾವು ಕರ್ತನ ಭೋಜನ, ಆತನ ಬರೋವರೆಗೂ ಪ್ರಸಿದ್ಧಿ ಪಡಿಸಿದ ದೇವರು ವಾಕ್ಯ ಹೇಳುತ್ತೆ. ಯೇಸು ಸ್ವಾಮಿ ತುಂಬ ಶೀಘ್ರವಾಗಿದ್ದಾನೆ ನಮ್ಮ ಸಭೆಯನ್ನು ಮೀಟ್ ಮಾಡೋದಕ್ಕೆ. ಈ ಲೋಕದಿಂದ ಎಲ್ಲ ಸಭೆಯನ್ನು ಮೀಟ್ ಮಾಡೋದಕ್ಕೆ ಯೇಸು ಸ್ವಾಮಿ ಸಿದ್ಧರಾಗಿದ್ದಾರೆ. ನಾವು ಶುದ್ಧಿ ಮಾಡ್ಕೊಳ್ಳೋಣ, ಸಿದ್ಧ ಮಾಡ್ಕೊಳ್ಳೋಣ. ಈಗ ಬರ್ಬೋದು, ಇವತ್ತು ರಾತ್ರಿ ಬರ್ಬೋದು, ನಾಳೆ ಬರ್ಬೋದು, ಗೊತ್ತಿಲ್ಲ. ಅಥವಾ ನಾವೇ ಈ ಲೋಕವನ್ನು ಬಿಟ್ಟು ಹೋಗಬಹುದು. ಇದು ಒಳ್ಳೆಯ ಸಮಯ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋದಕ್ಕೆ, ಒಪ್ಪಿಸ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಸಮಯ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಾಲೆಲೂಯಾ. ಕಣ್ಣನ್ನು ಮುಚ್ಚಿ ಒಪ್ಪಿಸ್ಕೊಳ್ಳೋಣ. ತಂದೆ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈಗ ಕರ್ತನೆ, ಈ ಸಮಯದಲ್ಲಿ ಕರ್ತನೆ ರೊಟ್ಟಿಯನ್ನು ದ್ರಾಕ್ಷರಸವನ್ನು ಆಶೀರ್ವಾದ ಮಾಡು. ನೀವು ಹೇಳಿದ್ದು ಇದು ನನ್ನ ರೊಟ್ಟಿ, ನನ್ನ ದೇಹ. ನೀವು ಹೇಳಿದ್ದು ಇದು ನನ್ನ ರಕ್ತ ಅಂತೇಳಿ ಯೇಸುವಿನ ನಾಮದಲ್ಲಿ ಈ ಜಾಗದಂತಹ ದ್ರಾಕ್ಷರಸ ಮತ್ತು ರೊಟ್ಟಿ ಕರ್ತನೆ ನಿಮ್ಮ ಶರೀರವಾಗಿ ರಕ್ತವಾಗಿ ಮಾರ್ಪಡ ಹೊಂದಿದ್ದಕ್ಕಾಗಿ ಸ್ತೋತ್ರ. ಗುರುತಾಗಿರುವಂಥ ಈ ಮರಣದ ಗುರುತವಾಗಿರುವಂಥ ಇದನ್ನು ಕರ್ತನೆ ಜ್ಞಾಪಿಸ್ಕೊಳ್ಳುತ್ತೀವಿ ಸ್ವಾಮಿ. ನಾವು ಏನಕ್ಕೂ ಬರದಂಥವರು, ಜಾತಿ ವಿಚಾರದಲ್ಲಿ ಕೆಳಮಟ್ಟದಲ್ಲಿದ್ದವರು, ಹಣದ ವಿಚಾರದಲ್ಲಿ ತುಂಬ ದರಿದ್ರರಾಗಿದ್ರಿ. ಆದರೆ ನೀವು ನಮ್ಮನ್ನು ಕರ್ತನೆ ಈ ಸಮಾಜ ಲೋಕ ಎಲ್ಲ ಕೈ ಬಿಟ್ಟರು, ನೀವು ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಈ ಜಾಗದ ನಿಲ್ಲಿಸಿದ್ದೀರಾ. ನಾನು ಉಳಿದಿರೋದು ನಿಂತಿರೋದು ನಿಮ್ಮ ದಯೆ, ನಿಮ್ಮ ಕೃಪೆಯಾಗಿದೆ ಸ್ವಾಮಿ. ನಿಮ್ಮ ರಕ್ತಕ್ಕಾಗಿ ಸ್ತೋತ್ರ, ನಿಮ್ಮ ಪ್ರೀತಿಗಾಗಿ ಸ್ತೋತ್ರ, ನಿಮ್ಮ ತ್ಯಾಗಕ್ಕಾಗಿ ಸ್ತೋತ್ರ ಸ್ವಾಮಿ. ಅಷ್ಟು ಮಾತ್ರವಲ್ಲದೆ ಇಲ್ಲಿರುವಂಥ ಎಲ್ಲ ಜನಗಳಿಗಾಗಿ ನಾವು ಸ್ತೋತ್ರ ಮಾಡ್ತೀವಿ. ಇವರೆಲ್ಲ ನೀವು ಕರ್ತಂದಿದ್ದೀರ, ಅದಕ್ಕಾಗಿ ಸ್ತೋತ್ರ. ಕೊಡುವಂಥ ಈ ನಾಯಕರನ್ನು ಸಹ ನೀವು ಆಶೀರ್ವಾದ ಮಾಡಿ, ತೆಗೆದುಕೊಳ್ಳುವಂಥ ಮಕ್ಕಳನ್ನು ನೀವು ಆಶೀರ್ವಾದ ಮಾಡು. ನಿಮ್ಮ ನಾಮಕ್ಕೆ ಮಹಿಮೆಂಟಾಗಲಿ ಯೇಸುವಿನ ನಾಮದಲ್ಲಿ ತಂದೆ. ರೊಟ್ಟಿ ಫಸ್ಟ್ ಅನ್ನು ಕೊಡಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಶಕ್ತಿಯಿಂದ ಆಡುವೆನಾ, ಆನಂದ ಆನಂದವೇ. ಆಸಕ್ತಿಯಿಂದ ಆಡುವೆನಾ, ಆನಂದ ಆನಂದವೇ. ಆಶ್ರಯವೇ ಅತಿಶಯವೇ.
ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧನೇ ಪಾವನನೇ ಆರಾಧನೆ ಆರಾಧನೆ. ಪರಿಶುದ್ಧನೇ ಪಾವನನೇ ಆರಾಧನೆ ಆರಾಧನೆ. ನಿನ್ನಯ ಕೃಪೆಯ ನೆನೆದು ನೆನೆದು ನನ್ನಾತ್ಮ ಚೈತನ್ಯವೇ. ನಿನ್ನಯ ಕೃಪೆಯ ನೆನೆದು ನೆನೆದು ನನ್ನಾತ್ಮ ಚೈತನ್ಯವೇ. ನಲ್ಲನು ನೀ ನನ್ ಪ್ರಿಯನು ನೀ ನನ್ನೇಸುರಾಜನು ನೀ. ನಲ್ಲನು ನೀ ನನ್ ಪ್ರಿಯನು ನೀ ನನ್ನೇಸುರಾಜನು ನೀ. ನಂದೇವನೇ ನಂದೇವನೇ ನನ್ಯೇಸುವೇ ಆರಾಧನೆ ಆರಾಧನೆ. ನಂದೇವನೇ ನಂದೇಸುವೇ ಆರಾಧನೆ ಆರಾಧನೆ. ಎಷ್ಟೊಂದು ಕಷ್ಟವು ನನಗೆ ಬಂದರು ನಿನ್ನನ್ನು ಅಗಲೇನು. ಎಷ್ಟೊಂದು ಕಷ್ಟವು ನನಗೆ ಬಂದರು ನಿನ್ನನ್ನು ಅಗಲೇನು. ರಕ್ತವ ಸುರಿಸಿ ಸಾಕ್ಷಿನ ನೀಡುವೆ ನಿಶ್ಚಯ ನಿಶ್ಚಯವೇ. ರಕ್ತವ ಸುರಿಸಿ ಸಾಕ್ಷಿನ ನೀಡುವೆ ನಿಶ್ಚಯ ನಿಶ್ಚಯವೇ. ರಕ್ಷಕನೇ ರಕ್ಷಕನೇ ಯೇಸುದೇವಾ ಆರಾಧನೆ ಆರಾಧನೆ. ರಕ್ಷಕನೇ ಯೇಸುದೇವಾ ಆರಾಧನೆ ಆರಾಧನೆ. ಯಜ್ಞದ ಕುರಿಮಾರಿ ಪಾಪವನೆಲ್ಲವ ಸಂಪೂರ್ಣ ಹೊತ್ತವನೇ. ಯಜ್ಞದ ಕುರಿಮಾರಿ ಪಾಪವನೆಲ್ಲವ ಸಂಪೂರ್ಣ ಹೊತ್ತವನೇ. ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧನೇ ಯೇಸುವೇ ಪರಿಶುದ್ಧನೇ ಪಾವನನೇ ಆರಾಧನೆ
ದ್ರಾಕ್ಷರಸ ಬಂದಿದೆಯಾ? ಯಾರಿಗೆ ಬಂದಿಲ್ಲ? ದೀಕ್ಷಾರಸ ಅಂತ ತೆಗೆದುಕೊಂಡು ಯಾರಿಗೆ ಬಂದಿಲ್ಲ? ಆಚೆ ಕಡೆ ಮತ್ತೆ ಒಳಗಡೆ, ಈ ಕಡೆ ಬಂದೇ ಇಲ್ಲ ಅಂತ ನೋಡ್ರಿ. ಆಚೆ ಕಡೆ ಹೋಗ್ಲೇ ಇಲ್ಲ, ಆಚೆ ಕಡೆ ಇನ್ನೂ ಕೊಟ್ಟೇ ಇಲ್ಲ ಅಂತ ನೋಡ್ರಿ. ಥ್ಯಾಂಕ್ ಯು ದೀಕ್ಷಾ ಸ್ಥಾನ ತೆಗೆದುಕೊಂಡಿರೋ ಮಹಾತ್ಮ ನೀನಗಯ್ಯ, ಮಹಿಮೆ ನೀನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನೀನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನೀನಗಯ್ಯ. ಆರಾಧನೆ 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 ನನ್ನಾತ್ಮ ಯೇಸುವಿಗೆ, ನನ್ನಾತ್ಮ ಯೇಸುವಿಗೆ, ಮಹಿಮೆ ನೀನಗಯ್ಯ, ಮಹಾತ್ಮ ನೀನಗಯ್ಯ, ಮಹಿಮೆ ನೀನಗಯ್ಯ. ಅತಿ ಶ್ರೇಷ್ಠವಾದ ನಿನ್ನ ನಮ್ಮನ್ನು ಬಿಡಿಸಿದೆ, ಅತಿ ಶ್ರೇಷ್ಠವಾದ ನಿನ್ನ ನಮ್ಮನ್ನು ಬಿಡಿಸಿದೆ, ಅರಸನಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದೆ, ಅರಸನಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದೆ. ಆರಾಧನೆ 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 ನನ್ನಾತ್ಮ ಯೇಸುವಿಗೆ, ನನ್ನಾತ್ಮ ಮಹಿಮೆ ನೀನಗಯ್ಯ, ಮಹಾತ್ಮ ನೀನಗಯ್ಯ, ಮಹಿಮೆ ನೀನಗಯ್ಯ, ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ, ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ, ನಿನ್ನ ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕು, ನಿನ್ನ ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕು. ಆರಾಧನೆ 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 ನನ್ನಾತ್ಮ ಯೇಸುವಿಗೆ,
ಕರ್ತನೇ, ನೀನು ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ಉಣ್ಣಲ್ಪಟ್ಟು ಮುಚ್ಚನಾಗಿದ್ದೀಯ ಸ್ವಾಮಿ. ನಾನು ಮಾಡಿದ ತಪ್ಪುಗಳಿಗೋಸ್ಕರ, ನಾನು ಮಾಡಿದ ಪಾಪಗಳಿಗೋಸ್ಕರ ನಿನ್ನ ಬಾಸುನಿಗಳು ಒಡಿಸ್ಕೊಂಡಿದ್ದೀಯ ಸ್ವಾಮಿ, ಗಾಯಪಡಿಸ್ಕೊಂಡಿದ್ದೀಯ. ನಿಮ್ಮ ರಕ್ತವನ್ನು ಸುರಿಸಿ ಕರ್ತನೇ ನನ್ನ ಪಾಪವನ್ನು ಶುದ್ಧಿ ಮಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ದೇವರೇ, ಇಗೋ ಕರ್ತನೇ, ನಮ್ಮ ಎಲ್ಲ ಪಾಪ ಶಾಪಗಳು ರೋಗಗಳು ನಿಮ್ಮ ನಾಮದಿಂದಲೂ ಬಾಸುಂಡಿಗಳಿಂದ ರಕ್ತದಲ್ಲೂ ಶುದ್ಧಿಯಾಗಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪಾಪತನದಿಂದ ನೀತಿವಂತರಾಗಿ ಮಾಡಿದ ನೀತಿ ಸೂರ್ಯನೇ ನಿಮಗೆ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಈ ದಿನ ರೊಟ್ಟಿಯನ್ನು ದ್ರಾಕ್ಷರಸ ರೂಪದಲ್ಲಿ ನಮ್ಮ ಶರೀರದಲ್ಲಿ ನಮ್ಮ ರಕ್ತದಲ್ಲಿ ಸೇರುವ ಕಾರ್ಯಗಳಿಗಾಗಿ ಸ್ತೋತ್ರ. ನಿಮ್ಮ ನಾಮಕ್ಕೆ ಮಹಿಮಂಟಾಗಲಿ. ಆಶೀರ್ವಾದ ಮಾಡು, ಬಲಪಡಿಸು ಸ್ವಾಮಿ. ಕೃಪೆಯ ಕರುಣೆ ತುಂಬಿಸು, ಅತಿಶಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ ತಂದೆ. ರೊಟ್ಟಿಯನ್ನು ಮುರಿದು ತಿಳಿದುಕೊಳ್ಳೋಣ. ಕರ್ತನೆ, ನಿಮ್ಮ ಕೃಪೆಯಿಂದ ಕರುಣೆಯಿಂದ ನಿನ್ನ ಕರ್ತನೆ ಬಂತಿಯಲ್ಲಿ ಕರ್ತನೆ ಪಾಲಕರಾಗುವ ಹಾಗೆ ತೆಗೆದುಕೊಳ್ಳೋದು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ನಮ್ಮ ಬಲವನ್ನು ನಂಬಿಯೋ ನಮ್ಮ ಯಾವುದೇ ರೀತಿಯ ಮೇಲೆ ನಂಬಿಕೆ ಇಡದೆ ನಿಮ್ಮ ಕೃಪೆ ಮೇಲೆ ಆಧಾರವಾಗಿದ್ದೇವೆ, ಕರುಣೆ ಮೇಲೆ ಆಧಾರವಾಗಿದ್ದೇವೆ. ಅದು ನಮ್ಮನ್ನು ತೆಗೆದುಕೊಳ್ಳೋದಕ್ಕೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಈ ರೀತಿಯಾಗಿ ನಿಮ್ಮ ಪಾತ್ರೆಯಲ್ಲಿ ಪಾನ ಮಾಡೋದಕ್ಕೆ ನೀವು ದಯಪಾಲಿಸಲ್ಪಟ್ಟಂಥ ಈ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೀವಿ. ತೆಗೆದುಕೊಂಡಂಥ ಪ್ರತಿಯೊಬ್ಬರಲ್ಲಿ ಜೀವವೂ ಇದೆ, ಅದಕ್ಕಾಗಿ ಸ್ತೋತ್ರ. ಕರ್ತನೇ, ನಿಮ್ಮ ನಾಮಕ್ಕೆ ಮಹಿಮಂಟಾಗಲಿ. ಯೇಸುವಿನ ನಾಮದಲ್ಲಿ ತಂದೆ. ಥ್ಯಾಂಕ್ ಯು. ಆರಾಧನೆಯಲ್ಲಿ ಬೆಚ್ಚದಂತ ಒಂದು ಹಾಡನ್ನು ಹಾಡುವಾಗ ಕಣಿಕೆ ತೆಗೆದುಪಡ್ತದೆ. ಕಾಣಿಕೆಗೆ ಒಂದು ಹಾಡಿ, ನೆಕ್ಸ್ಟ್ ಲಾಸ್ಟಲ್ಲಿ ಆರಾಧನೆಯಲ್ಲಿ ಬನ್ನಿರ. ನನ್ನೇಸು ರಾಜಾದಿರಾಜ, ನನ್ನೇಸು ಉನ್ನತೋನ್ನತ, ನನ್ನೇಸು ಲೋಕಪಾಲಕ, ನನ್ನೇಸು ದೇವಾದಿದೇವ, ನನ್ನೇಸು ರಾಜಾದಿರಾಜ, ನನ್ನೇಸು ಉನ್ನತೋನ್ನತ, ನನ್ನೇಸು ಲೋಕಪಾಲಕ, ನನ್ನೇಸು. ಆಡಿ ಪಾಡಿ ನಲಿಯೋಣ, ಕೀರ್ತನ ಹಾಡ್ತ ನಮಿಸೋಣ, ಕೈಯ ಕಟ್ಟಿ ಆಡೋಣ, ಸರ್ವಶಕ್ತ ಹಾಡೋಣ. ಆಡಿ ಪಾಡಿ ನಲಿಯೋಣ, ಕೀರ್ತನ ಹಾಡ್ತ ನಮಿಸೋಣ, ಕೈಯ ತಟ್ಟಿ ಆಡೋಣ, ಸರ್ವಶಕ್ತ ಮಾಡೋಣ. ಬನ್ನಿರಿ ಆಡೋಣ, ಜೈಘೋಷ ಮಾಡೋಣ, ಕರ್ತನ ಸನ್ನಿಧಿ ಸೇರೋಣ, ಕೀರ್ತನೆ ಆಡುತ್ತ ನಮಿಸೋಣ. ಬನ್ನಿರಿ ಆಡೋಣ, ನಂಬಿಗಸ್ತನು ನನ್ನೇಸು, ಐಶ್ವರ್ಯದಾಯಕ ನನ್ನೇಸು, ಪರಿಶುದ್ಧ ದೇವನ ನನ್ನೇಸು, ಸ್ತುತಿಗೆ ಯೋಗ್ಯನು ನನ್ನೇಸು. ನಂಬಿಗಸ್ತನು ನನ್ನೇಸು, ಐಶ್ವರ್ಯದಾಯಕ ನನ್ನೇಸು, ಪರಿಶುದ್ಧ ದೇವನು ನನ್ನೇಸು, ಸ್ತುತಿಗೆ ಯೋಗ್ಯನು ನನ್ನೇಸು. ಹಾಡಿ ಪಾಡಿ ನಲಿಯೋಣ, ಕೀರ್ತನ ಹಾಡ್ತ ನಮಿಸೋಣ, ಕೈಯ ಕಟ್ಟಿ ಆಡೋಣ, ಸರ್ವಶಕ್ತ ಹಾಡೋಣ. ಹಾಡಿ ಪಾಡಿ ನಲಿಯೋಣ, ಕೀರ್ತನ ಹಾಡ್ತ ನಮಿಸೋಣ, ಕೈಯ ಕಟ್ಟಿ ಆಡೋಣ, ಸರ್ವಶಕ್ತ ಹಾಡೋಣ. ಬನ್ನಿರಿ ಆಡೋಣ, ಜೈಘೋಷ ಮಾಡೋಣ, ಕರ್ತನ ಸನ್ನಿಧಿ ಸೇರೋಣ, ಕೀರ್ತನೆ ಆಡುತ್ತ ನಮಿಸೋಣ. ಬನ್ನಿರಿ ಆಡೋಣ, ವೈದ್ಯರ ವೈದ್ಯ ನನ್ನೇಸು, ಆರೋಗ್ಯದಾಯಕ ನನ್ನೇಸು, ಸರ್ವಶಕ್ತನು ನನ್ನೇಸು, ಅತಿಶಯ ಮಾಡುವ ನನ್ನೇಸು. ವೈದ್ಯರ ವೈದ್ಯ ನನ್ನೇಸು, ಆರೋಗ್ಯದಾಯಕ ನನ್ನೇಸು, ಸರ್ವಶಕ್ತನು ನನ್ನೇಸು, ಅತಿಶಯ ಮಾಡುವ ನನ್ನೇಸು. ಹಾಡಿ ಪಾಡಿ ನಲಿಯೋಣ, ಕೀರ್ತನ ಹಾಡ್ತ ನಮಿಸೋಣ, ಕೈಯ ತಟ್ಟಿ ಆಡೋಣ, ಸರ್ವಶಕ್ತ ಹಾಡೋಣ. ಹಾಡಿ ಪಾಡಿ ನಲಿಯೋಣ, ಕೀರ್ತನ ಹಾಡ್ತ ನಮಿಸೋಣ, ಕೈಯ ತಟ್ಟಿ ಆಡೋಣ, ಸರ್ವಶಕ್ತಿ ಮಾಡೋಣ. ಬನ್ನಿರಿ ಆಡೋಣ, ಜೈಘೋಷ ಮಾಡೋಣ,
ಕರ್ತನ ಸನ್ನಿಧಿ ಸೇರೋಣ, ಕೀರ್ತನೆ ಹಾಡುತ್ತ ನಮಿಸೋಣ, ಬನ್ನಿರಿ ಹಾಡೋಣ, ಮಾಡೋಣ. ಕರ್ತನ ಸನ್ನಿಧಿ ಸೇರೋಣ, ಕೀರ್ತನೆ ಹಾಡುತ್ತ ನಮಿಸೋಣ. ದೇವಾದಿ ದೇವ ನನ್ನೇಸು, ರಾಜಾದಿರಾಜ ನನ್ನೇಸು, ಉನ್ನತ ನನ್ನೇಸು, ಲೋಕಪಾಲಕ ನನ್ನೇಸು. ದೇವಾದಿ ದೇವ ನನ್ನೇಸು, ರಾಜಾದಿರಾಜ ನನ್ನೇಸು, ಉನ್ನತ ನನ್ನೇಸು, ಲೋಕಪಾಲಕ ನನ್ನೇಸು. ಆಡಿ ಪಾಡಿ ನಲಿಯೋಣ, ನಮಿಸೋಣ, ಕೈಯ ತಟ್ಟಿ ಆಡೋಣ, ಸರ್ವಶಕ್ತ ಆಡೋಣ. ಆಡಿ ಪಾಡಿ ನಲಿಯೋಣ, ನಮಿಸೋಣ, ಕೈಯ ತಟ್ಟಿ ಘೋಷ ಮಾಡೋಣ. ಆಮೆನ್. ಹಲ್ಲೆಲೂಯಾ. ನಾವು ಇಷ್ಟೊತ್ತು ವಾಕ್ಯ ಕೇಳಿದಂತಹ ಎಲ್ಲ ಭಾಗಕ್ಕೆ ಪರಿಹಾರ ಆಗೋದಕ್ಕೆ ಎಷ್ಟು ಜನಕ್ಕಿಷ್ಟ? ನಿಮ್ಮ ಸಮಸ್ಯೆ ನೋಡಬೇಡ್ರಿ, ಆ ಸಮಸ್ಯೆನ ಪರಿಹಾರ ಮಾಡುವಂತ ಯೇಸುವನ್ನ ನೋಡ್ರಿ. ಆಮೆನ್. ಯೇಸು ಸ್ವಾಮಿ ಬೇರು ಸಮೇತ ಅದಕ್ಕೆ ಕಿತ್ತು ಬಿಸಾಕುವಂತ. ಅದಕ್ಕೆ ಬೇಕಾಗಿರೋದಿಷ್ಟೇ. ಯಾಕೋಬನ ಪತ್ರಿಕೆ 4:7 ವಾಕ್ಯ ಹೇಳಿದ ಪ್ರಕಾರ ಆ ವಾಕ್ಯ ಓದ್ರಿ. ನಾಲ್ಕನೇದೇ 7ನೇ ವಾಕ್ಯ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನನ್ನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಓಕೆ, ವಾಕ್ಯ ಇನ್ನೊಂದ್ಸತಿ ಓದೋಣ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ದೇವರಿಗೆ ಒಳಗಾಗಿರಿ, ಯೇಸು ಕ್ರಿಸ್ತನಿಗೆ ಒಳಗಾಗಿರಿ, ಸೈತಾನನ ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಆಗ ಆತ ನಿಮ್ಮ ಸಮೀಪಕ್ಕೆ ಬರ್ತಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ನೀವು ಯಾರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಇದನ್ನು ಓಡಿಸಿರಿ, ಇದನ್ನು ಪರಿಹಾರ ಮಾಡ್ರಿ ಅಂತ ನೀವು ವಿಶ್ವಾಸವಿಟ್ಟು ನೀನೇ ಹೇಳಬೇಕು. ನಿನಗೂ ನನಗೂ ಸಂಬಂಧ ಇಲ್ಲ, ಯೇಸು ಕ್ರಿಸ್ತನಿಗೆ ಮಾತ್ರ ನನ್ನ ಸಂಬಂಧ ಅಂತ ಹೇಳಬೇಕು. ಆಮೆನ್. ಹೇಳ್ರಿ, ಸೈತಾನನೇ ನಿನಗೂ ನನ್ನ ಸಂಬಂಧ ಇಲ್ಲ, ನಾನು ಯೇಸು ಸ್ವಾಮಿ ಮಗನು, ಯೇಸು ಸ್ವಾಮಿ ಮಗಳು, ಬಿಟ್ಟು ಹೋಗಿ ಯೇಸುವಿನ ನಾಮದಲ್ಲಿ. ಆಮೆನ್. ಒಂದೇ ಪರಿಹಾರ. ರೋಗಕ್ಕೂ ದೆವ್ವಗಳಿಗೂ ಮಂತ್ರವಾದಿಗಳಿಗೂ ಬಿಡುಗಡೆ ಆಗೋದಕ್ಕೆ ಒಂದೇ ಪರಿಹಾರ. ಯಾವುದದು? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತ್ಮಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ಆತ್ಮಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ದೆವ್ವವ ಬಿಡಿಸಿ ರೋಗವ ನೀಗು ಬಲವೇ ಬಾರಯ. ದೆವ್ವವ ಬಿಡಿಸಿ ರೋಗವ ನೀಗುವ ಬಲವೇ ಬಾರಯ. ಬಲೆಯಿಂದ ನೀಗಿಸಿ ಬಲದಿಂದ ತುಂಬು ಶಕ್ತನೇ ಬಾರಯ. ಬಲೆಯಿಂದ ನೀಗಿಸಿ ಬಲದಿಂದ ತುಂಬು ಶಕ್ತನೇ ಬಾರಯ. ಆತ್ಮಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ಆತ್ಮಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ಸಂತೈಸುವಾತನೇ ಪರಿಶುದ್ಧ ಆತ್ಮನೇ ಈಗಲೇ ಬಾರಯ. ಸಂತೈಸುವಾತನೇ ಪರಿಶುದ್ಧ ಆತ್ಮನೇ ಈಗಲೇ ಬಾರಯ. ಪ್ರೀತಿಯ ನೀಡಿ ಚೈತನ್ಯಗೊಳಿಸುವ ಆತ್ಮನೇ ಬಾರಯ.
ಸಮಾಧಾನಗೊಳಿಸುವ ಆತ್ಮನೇ ಬಾರಯ್ಯ. ಆತ್ಮ ಪ್ರಿಯನೇ ಬೇಗ ಬಂದಿರಿ, ನನ್ನ ಹೃದಯ ತುಂಬ ಬಂದಿರಿ. ಆತ್ಮ ಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬಂದಿರಿ. ವರಗಳ ತಂದು ಬಾಳ ಬೆಳಗುವ ಆತ್ಮನೇ ಬಾರಯ್ಯ. ವರಗಳ ತಂದು ಬಾಳ ಬೆಳಗುವ ಆತ್ಮನೇ ಬಾರಯ್ಯ. ಬಲಗಳ ನೀಡಿ ಕಾಯವ ಕಾದು ಕರುಣೆಯೇ ಬಾರಯ್ಯ. ಫಲಗಳ ನೀಡಿ ಕಾಯವ ಕಟ್ಟುವ ಕರುಣೆಯೇ ಬಾರಯ್ಯ. ಆತ್ಮ ಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬಂದಿರಿ. ಆತ್ಮ ಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬಂದಿರಿ. ಸ್ವಭಾವ ಬದಲಿಸಿ ಕೋಪವಲಿ ಶಾಂತನೆ ಬಾರಯ್ಯ. ಸ್ವಭಾವ ಬದಲಿಸಿ ಕೋಪವ ನೀಗುವ ಶಾಂತನೆ ಬಾರಯ್ಯ. ಪಾಪವ ತೊಳೆದು ಪರಿಶುದ್ಧಗೊಳಿಸಿ ಪರಮನೆ ಬಾರಯ್ಯ. ಪಾಪವ ತೊಳೆದು ಪರಿಶುದ್ಧಗೊಳಿಸುವ ಪರಮನೆ ಬಾರಯ್ಯ. ಆತ್ಮ ಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬಂದಿರಿ. ಆತ್ಮ ಪ್ರಿಯನೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬಂದಿರಿ. ಅಭಿಷೇಕ ನಂತಲೆ ಮೇಲೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಅಭಿಷೇಕ ನಂತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ. ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನಂತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನಂತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ದಯದಲ್ಲಿ ನೊಂದವರು ಏರಳ ಏರಣವು. ದಯದಲ್ಲಿ ನೊಂದವರು ಏರಳ ಏರಳವು. ಗಾಯ ಕಟ್ಟುವೆ ವೇಷವಲ್ಲ ಯೇಸುವಿನ ನಾಮದಲ್ಲಿ. ಗಾಯ ಕಟ್ಟುವೆ ವೇಷವಲ್ಲ ಯೇಸುವಿನ ನಾಮದಲ್ಲಿ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನಂತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನಂತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಜಗಡೆಯು ಜಗಬೇಕು ಸರಿಯದ ಸರ್ವರಿಗೂ. ಬಿಡುಗಡೆಯು ದೊರಕಬೇಕು ಸರಿಯಾದ ಸರ್ವರಿಗೂ. ಬಂಧನಗಳ ಬಿಚ್ಚಬೇಕು, ಒಡೆದು ಆಗಬೇಕು. ಬಂಧನಗಳ ಬಿಚ್ಚಬೇಕು, ಒಡೆದು ಹಾಕಬೇಕು. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನಂತಲ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನಂತಲ ಮೇಲೆ, ಪರಿಶುದ್ಧಾತ್ಮನು. ಪ್ರಿಯ ವಸ್ತ್ರ ಧರಿಸಬೇಕು, ಸಜ್ಜ
ಜನರಿಗೆ ಸ್ತುತಿಯ ವಸ್ತ್ರ ಓಡಿಸಬೇಕು ಸಜ್ಜಲ್ಪಟ್ಟ ಜನರಿಗೆ ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲಬೇಕು ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲಬೇಕು ಅಭಿಷೇಕ ನನ್ನ ಮೇಲೆ ಒಬ್ಬೊಬ್ಬರ ಮೇಲೆ ಅಭಿಷೇಕಗಳು ಬರಲಿ ಸ್ವಾಮಿ. ಓ ನಿಮ್ಮ ಮನೆ ಮೇಲೆ ತುಂಬಲು ಬರಲಿ ಸ್ವಾಮಿ. ನಿಮ್ಮ ಆತ್ಮೀಯ ಅಭಿಷೇಕ ಎಳೆದುಕೊಂಡು ಕರ್ತನೆ ಯೇಸು ನಾಮದಲ್ಲಿ ಕರ್ತನೆ. ಓ ಈ ಜಾಗದಲ್ಲಿ ಕರ್ತನೆ. ಓ ಎಲ್ಲ ಅಂಧಕಾರ ಶಕ್ತಿಗಳ ಬಿಡುಗಡೆ ಆಗಲಿ, ಎಲ್ಲ ಅಂಧಕಾರ ಶಕ್ತಿಗಳು ಬಿಡುಗಡೆ ಆಗಲಿ, ಎಲ್ಲ ಕಟ್ಟಗಳು ಫ್ರೀ ಆಗಲಿ ಯೇಸು ನಾಮದಲ್ಲಿ ಕರ್ತನೆ. ಪರಿಶುದ್ಧಾತ್ಮ ದೇವರೇ ಒಬ್ಬೊಬ್ಬರ ಮೇಲೆ ನಿಮ್ಮ ಅಭಿಷೇಕ ಇರಲಿ ಸ್ವಾಮಿ. ಎಲ್ಲ ಕಟ್ಟಗಳು ಬಿಡುಗಡೆ ಆಗಲಿ, ಎಲ್ಲ ರೋಗಗಳು ಹೊರಗಡೆ ಹೋಗಲಿ, ಎಲ್ಲ ಮರಣ ಕಟ್ಟಗಳು ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಕರ್ತನೆ. ಬಿಡುಗಡೆ ಬಿಡುಗಡೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಅಗ್ನಿ ಇಳಿದಿದ್ದಕ್ಕಾಗಿ ಸ್ತೋತ್ರ, ನಿಮ್ಮ ಅಗ್ನಿ ಇಳಿದಿದ್ದಕ್ಕಾಗಿ ಸ್ತೋತ್ರ, ನಿಮ್ಮ ಅಭಿಷೇಕ ಇಳಿದಿದ್ದಕ್ಕಾಗಿ ಸ್ತೋತ್ರ. ಓ ಫಿಲ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್. ಒಬ್ಬೊಬ್ಬರ ಮೇಲೆ ನಿಮ್ಮ ಅಭಿಷೇಕ ಇಳಿಲಿ ಸ್ವಾಮಿ. ಒಬ್ಬೊಬ್ಬರ ಮೇಲೆ ಅಭಿಷೇಕ ಇಳಿದು ಕರ್ತನೆ. ಎಲ್ಲ ದುರಾತ್ಮಗಳು, ಎಲ್ಲ ದುಷ್ಟ ಶಕ್ತಿಗಳು ಬಿಡುಗಡೆ ಆಗಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಓ ಥ್ಯಾಂಕ್ ಯು ಜೀಸಸ್. ಓ ಹಾಲೆಲೂಯಾ. ನಿಮ್ಮ ಗಾಯದ ಕಾಯಿ, ನಿಮ್ಮ ಗಾಯದ ಕಾಯಿ, ನಿಮ್ಮ ಮಹಿಮೆ ಈ ಜಾಗದಲ್ಲಿ, ನಿಮ್ಮ ಮಹಿಮೆ ಈ ಜಾಗದಲ್ಲಿ. ಎಲ್ಲ ಕಷ್ಟ ಮಂತ್ರಗಳು ಎಲ್ಲ ಸುಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಂತ್ರ ಶಕ್ತಿಗಳು ಸುಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ ಬಿಡುಗಡೆ ಬಿಡುಗಡೆ. ಥ್ಯಾಂಕ್ ಯು ಲಾರ್ಡ್, ತಲೆ ಮೇಲೆ ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮನು ನಮ್ಮೊಳಗೆ ಯೇಸುವೇ, ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ. ಬಿಡುಗಡೆ ಕರ್ತನೇ ಈ ಒಂದು ಸಮಯಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಹೊರಗಬೇಕು. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರನ್ನು ಕರ್ತನೆ, ಒಬ್ಬೊಬ್ಬರನ್ನು ಒಪ್ಪಿಸಿಕೊಡ್ತೀನಿ. ಹೊಸದಾಗಿ ಬಂದಂಥ ಒಬ್ಬೊಬ್ಬರನ್ನು ಒಂದೊಂದು ಕುಟುಂಬಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಇಲ್ಲಿಂದ ಹೋಗುವಾಗ ನಿಮ್ಮ ಪ್ರಸನ್ನತೆಯನ್ನು ಹೊತ್ತುಕೊಂಡು, ನಂಬಿಕೆ ವಿಶ್ವಾಸವನ್ನು ಇಟ್ಟುಕೊಂಡು ಕರ್ತನೆ ಬಿಡುಗಡೆ ಹೊಂದಿದವರಾಗಿ ಸ್ವಾಮಿ, ರೋಗದಿಂದಲೂ ಸೈತನ ಬಿಡುಗಡೆ ಹೊಂದಿದವರಾಗಿ ಆನಂದ ಪಡುತ್ತಾ ನಿಮ್ಮನ್ನು ಸ್ತೋತ್ರ ಮಾಡಿಕೊಂಡು ಹೋಗುವಾಗಿ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಓ ಥ್ಯಾಂಕ್ ಯು ಲಾರ್ಡ್. ಸೈತನಿಗೂ ಇಲ್ಲಿ ಸಂಬಂಧಪಟ್ಟವರಿಗೂ ಸಂಬಂಧ ಇಲ್ಲ, ಇಲ್ಲಿರುವರು ಯೇಸುವಿಗೆ ಸ್ವಂತ. ಓ ಥ್ಯಾಂಕ್ ಯು ಜೀಸಸ್ ಲಾರ್ಡ್, ಹಾಲೆಲೂಯಾ. ಇವರ ಮನೆಯ ಸುತ್ತಲೂ, ಇವರ ಕುಟುಂಬ ಸುತ್ತಲೂ ನಿಮ್ಮ ಬೆಂಕಿಯ ಬೇಲೆಯನ್ನು ಹಾಕಿ ಸ್ವಾಮಿ, ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ. ಯಾರ್ಯಾರು ಕುಟುಂಬಗಳು ಕತ್ತಲಲ್ಲಿ ಕಟ್ಟಾಕಲ್ಪಟ್ಟಿದೆ ಅದೆಲ್ಲ ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾರೆ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮನೇ ದೇವರೇ, ಆರಾಧನೆಗಾಗಿ ಸ್ತೋತ್ರ, ಸಾಕ್ಷಿಗಳಿಗಾಗಿ ಸ್ತೋತ್ರ. ಆರಾಧನೆಯಲ್ಲಿ ನಿಮ್ಮ ಮಹಿಮೆ ಆವರಿಸಿಕೊಂಡಿತ್ತು, ಸಾಕ್ಷಿಯಲ್ಲಿ ವಿಶ್ವಾಸ ಹೆಚ್ಚಿಸಿತು, ಅದಕ್ಕಾಗಿ ಸ್ತೋತ್ರ. ನಿಮಗೆ ಮಂತ್ರ ಮಹಿಮೆ ಆಗಲಿ ಕರ್ತನೇ. ರೋಗ ಹೋಗಿತ್ತು, ಅವರೆಲ್ಲ ನಿನ್ನ Jesus Lord God, hallelujah. ನಜರೇತಿನ ಯೇಸು ನಾಮದಲ್ಲಿ ಜನಗಳನ್ನ ಎಲ್ಲ ಪಾಪ ಶಾಪಗಳಿಂದ ಮಾತ್ರ ಅಲ್ಲ, ದರಿದ್ರದಿಂದ ಮಾತ್ರ ಅಲ್ಲ, ದೆವ್ವಗಳ ಕಟ್ಟೆಗಳಿಂದಲೂ ರೋಗಗಳಿಂದ ಬಿಡಿಸಲು ಯೇಸು ಕ್ರಿಸ್ತನ ಶಕ್ತನಾಗಿದ್ದಾನೆ ಮಾಡಿದ್ದಾನೆ. ನೀನು ನಂಬಿದರೆ ನೀನು ದೇವರ ಮಹಿಮೆನ ಕಾಣುವೆ. ಇಲ್ಲಿರುವಂತ ಯಾರ್ಯಾರು ಸಮಸ್ಯೆಯಲ್ಲಿ ಬಂದಿದ್ದೀರೋ, ನೋವಲ್ಲಿ ಬಂದಿದ್ದೀರೋ, ದೇವರು ಹೇಳ್ತಿದ್ದ ನಿಮಗೆ, ನೀವು ನಂಬಿದ್ರೆ, ಇಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ಅಥವಾ ಬೇರೆ ಎಲ್ಲ, ನೀನ್ ನಂಬಿದ್ರೆ ನಿನಗೆ ನಿಮ್ಮ ಮನೆಯಲ್ಲಿ ನಿನಗೆ ಮಹಿಮೆ ಆಗುತ್ತೆ. ನಿನ್ನ ಕುಟುಂಬದಲ್ಲಿ ನೋಡ್ತೀಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು.
ಕರ್ತನೆ ಇಲ್ಲಿ ಬಂದು ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಕೊಟ್ಟಂಥ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಕೇಳಿದಂತಹ ಒಂದೊಂದು ವಾಕ್ಯಗಳು, ಅನೇಕ ಉದಾಹರಣೆಗಳು ನೀನು ಜೀವಂತವಾಗಿದ್ದಿ ಅಂತ ತೋರಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ಈ ಸಮಯದಲ್ಲಿ ಕರ್ತನೆ ಕೇಳಿದಂಥ ಪ್ರತಿಯೊಬ್ಬರು ಫಲ ಕೊಡಲಿ ಸ್ವಾಮಿ. ಮತ್ತು ಅಷ್ಟು ಮಾತ್ರವಲ್ಲ ಕರ್ತನೆ, ಸಾಕ್ಷಿಯಾಗಿರಲಿ ಕರ್ತನೆ. ಕೊಟ್ಟಂತಹ ಕರ್ತನ ಭೋಜನಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನ ಭೋಜನದಲ್ಲಿ ಕರ್ತನೆ ಪಾಲ್ಗೊಂಡಂಥ ಪ್ರತಿಯೊಬ್ಬರನ್ನ ಜೀವ ಆಗಲಿ ಕರ್ತನೆ. ಪ್ರತಿಯೊಬ್ಬರು ಕರ್ತನೆ ಫಲ ಆಗಲಿ ಕರ್ತನೆ. ನಿಮ್ಮ ನಾಮ ಮಹಿಮೆಗಾಗಿ ಕರ್ತನೆ ಜೀವ ಉಂಟಾಗಿ ನಿಮ್ಮ ಮಹಿಮೆ ಪಡಿಸಲಿ ಸ್ವಾಮಿ. ಅಷ್ಟು ಮಾತ್ರವಲ್ಲ ಕರ್ತನೆ, ಇನ್ನೂ ದೀಕ್ಷಾ ಸ್ಥಾನ ತೆಗೆದುಕೊಳ್ಳದೇ ಇರುವಂಥವ್ರಿಗಾಗಿ ಪ್ರಾರ್ಥಿಸ್ತೇವೆ. ಅವ್ರ ಜೊತೆಲಿ ಮಾತಾಡಿ ಕರ್ತನೆ ಅದನ್ನು ಇದರಲ್ಲಿ ಪಾಲ್ಗೊಳ್ಳುವ ಹಾಗೆ ಸಹಾಯ ಮಾಡು ಕರ್ತನೆ. ಅಷ್ಟು ಮಾತ್ರವಲ್ಲದೆ ದೇವ ಕರ್ತನೆ, ಕೊಟ್ಟಂತಹ ಕಾಣಿಕೆ ಭಾಗಗಳಿಗಾಗಿ ಸ್ತೋತ್ರ. ವಾರವೆಲ್ಲ ದುಡಿದು, ತಿಂಗಳೆಲ್ಲ ದುಡಿದು, ಕಷ್ಟಪಟ್ಟು ಬಿಸಿಲಲ್ಲಿ ದುಡಿದು ಅಪ್ಪ ಹೊಟ್ಟೆ ಬಟ್ಟೆ ಕಟ್ಟು ವಾಕ್ಯಗನುಸಾರವಾಗಿ ನಿನ್ನ ಹಣವನ್ನು ತಂದು ಕರ್ತನೆ ಸಮ್ಮುಖದಲ್ಲಿ ಸಮರ್ಪಿಸಿದಂಥ ಈ ಹಣವನ್ನು ನೀವು ಆಶೀರ್ವಾದ ಮಾಡು ಕರ್ತನೆ. ಈ ಬಿತ್ತಿದ ಬೀಜ ಕರ್ತನೆ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡಲಿ ಕರ್ತನೆ. ನಿನ್ನ ಸೇವಕನಾಗಿ ನಾನು ಇವನು ಆಸೆ ಪಡೋದು 100ರಷ್ಟು ಫಲ ಕೊಡಲಿ ಅಂತ ಸ್ವಾಮಿ. ನೀನು ಆಸೆ ಪಡೋದು 30, 60 ಅಲ್ಲ 100ರಷ್ಟು ಸ್ವಾಮಿ. ಯಾರು ವಾಕ್ಯಕ್ಕೆ ವಿಧೇಯರಾಗಿ ಬಿತ್ತುತ್ತಾರೋ ಆ ಬಿತ್ತುವಂತ ತಕ್ಕ ಹಾಗೆ 100ರಷ್ಟು ಫಲವನ್ನು ನೀವು ಕೊಡುವಂತರಾಗಿದ್ದಾರೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಅನಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿ ಬಲಪಡಿಸು ಕರ್ತನೆ. ಈ ಸಮಯದಲ್ಲಿ ಕರ್ತನೆ, ಈ ದಿನ ಈ ಜನಕ್ಕಾಗಿ ಊಟವನ್ನು ಸಿದ್ಧ ಮಾಡಲ್ಪಟ್ಟಲು ಹಣವನ್ನು ಸಹಾಯ ಮಾಡಿದಂತಹ ಬನ್ನೇಶ್ವರ ಕೃಪೆಗಳು ಸಹಾಯ ಮಾಡಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಸಲ್ಬಿಡಿನ ತಂದೆ, ನನ್ನ ಮನೆಯನ್ನು ಕೊಂಡಾಡು, ನನ್ನ ನಾಮಕ್ಕೆ ನನ್ನ ಮನೆಯನ್ನು ಕೊಂಡಾಡು, ಆತನ ಮಾಡಿಕೊಂಡು ನನ್ನ ಮನೆಬೇಡ. ಸೀಟ್ಗಳು ರೆಡಿಯಾಗಿದೆ ಕಂಪನಿಯಲ್ಲಿ, ಅದು ತಗೊಂಡು